जय गुरुदेव. Yeah. जय गुरुदेव. जय गुरुदेव. ಶ್ರೀ ಶ್ರೀ ಕೃಪಾ ಕಲ್ಪತರು ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರ ಅನುಗ್ರಹಗಳ ಅನುಭವಗಳನ್ನ ಹಂಚ್ಕೊಳ್ಳೋ ಈ ಸರಣಿ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇವತ್ತಿದ್ದಾರೆ ಮಮತಾ ರವಿ ಅವರು. ಮಮತಾ, ಜೈ ಗುರುದೇವ್. ಮಮತಾ ರವಿ ಅವರು ತುಂಬಾ ಚಿರುಪರಿಚಿತರು. ಅವರು SSRVM ಶಾಲೆ ವಿದ್ಯಾರಣ್ಯಪುರ ಅವ್ರದ ಫೌಂಡರ್, ಪ್ರಿನ್ಸಿಪಲ್ ಅವರು. ಮತ್ತೆ CBSE ಇನ್ಸ್ಪೆಕ್ಷನ್ ಪ್ಯಾನೆಲ್ ಅಲ್ಲಿ ಮೆಂಬರ್ ಆಗಿದ್ದಾರೆ. ಅಕಾಡೆಮಿಕ್ ಕೌನ್ಸಿಲ್ SSRVM ಟ್ರಸ್ಟ್ ಅದ್ರಲ್ಲಿದ್ದಾರೆ. ಶ್ರದ್ಧಾ ಅಂತ ಒಂದು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್, SSRVM ಸ್ಕೂಲ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್, ಅದನ್ನ ದೇಶದಲ್ಲಿ ಹಲವಾರು ಕಡೆ ಹೋಗಿ ಟ್ರೈನ್ ಮಾಡ್ತಾರೆ. ಆರ್ಟ್ ಆಫ್ ಲಿವಿಂಗ್ ಟೀಚರ್, ಉತ್ಕರ್ಷ ಯೋಗ, ಮೇಧಾ ಯೋಗ, ಮತ್ತೆ ನಾವು ನೋ ಯುವರ್ ಚೈಲ್ಡ್, ನೋ ಯುವರ್ ಟೀನ್ ಅಂತ ಕೆಲವು ಪ್ರೋಗ್ರಾಮ್ ಗಳು ಮಾಡ್ತೀವಿ ಪೇರೆಂಟ್ಸ್ಗೆ. ಸೊ ಅದನ್ನ ಕೂಡ ಅವರು ತಗೊಳ್ತಾರೆ. ಇಷ್ಟೆಲ್ಲ ರೀತಿಯಲ್ಲಿ ಅವರು ಹಲವಾರು ವರ್ಷಗಳಿಂದ ಸತತವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಅವ್ರ ಜೊತೆ ಅವರ ಅನುಭವಗಳನ್ನ ಕೇಳೋದಕ್ಕೆ ನನಗಂತೂ ತುಂಬಾ ಕಾತುರತೆ ಇದೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಜೈ ಗುರುದೇವ್ ಮಮತಾಜಿ. ಜೈ ಗುರುದೇವ್ ಸಾರಿಕಾ. ತುಂಬಾ ವರ್ಷ ಆದ್ಮೇಲೆ ಮತ್ತೆ ನಿಮ್ಮನ್ನ ಭೇಟಿ ಮಾಡೋದ್ರಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ. ಖಂಡಿತ. ಸೊ ಅದೇ ಶುರುವಿಂದ ಶುರು ಮಾಡೋಣ. ಸೊ ನಿಮಗೆ ಆರ್ಟ್ ಆಫ್ ಲಿವಿಂಗ್ ಇದು ಪರಿಚಯ ಹೇಗಾಯ್ತು? ನೀವು ಯಾವ ರೀತಿ ನೀವು ಮೊದಲನೇ ಕೋರ್ಸ್ ಹೆಂಗೆ ನೀವು ಮಾಡಿದ್ದು? ಆ ಸಮಯದ್ದು ಯಾವಾಗ, ಯಾವ ವರ್ಷ ಇದೆ ಆಕ್ಚುಲಿ, ಅದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ 1994ರಿಂದ ಹಿಡಿದು ನಾವು ಗಲ್ಫ್ ಅಲ್ಲಿ ಇದ್ವಿ. ನಾನು ರವಿ ಅವರು ಗಲ್ಫ್ ಅಲ್ಲಿ ಇದ್ದಾಗ ಅಲ್ಲಿ ಸ್ವಲ್ಪ ನಮ್ಮ ಒಂದು ಏನ್ ಹೇಳ್ತೀರಾ ಶ್ಲೋಕಗಳು, ನಮ್ಮ ವೇದ ಪಾಠಗಳು, ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ಮೂಡ್ತು ಇಲ್ಲಿದ್ದಕ್ಕಿಂತ ಹೆಚ್ಚಾಗಿ. ಇವಾಗ ಬಿಗಿನಿಂಗ್ ಇಂದ ನಂಗೆ ಸ್ವಲ್ಪ ದೇವಿ ಬಗ್ಗೆ ಆಸಕ್ತಿ ಜಾಸ್ತಿ. ಎನಿ ಫಾರ್ಮ್ ಆಫ್ ದೇವಿ ಬಗ್ಗೆ ಆಸಕ್ತಿ. ಸ್ವಲ್ಪ ಸಹಸ್ರನಾಮ ಹೇಳೋದು ಅದೆಲ್ಲ ನಂಗೆ, ಅಂದ್ರ ಆ ದೇವಿ ಪೂಜೆ ಮಾಡೋದಂದ್ರೆ ನಂಗೆ ಮೊದ್ಲಿಂದ ಅದೇನೋ ಒಂದು ಉತ್ಸಾಹ, ಏನೋ ತುಂಬಾ ಪ್ರೀತಿ ರೈಟ್ ಫ್ರಮ್ ದ ಬಿಗಿನಿಂಗ್. ಸೊ ಸೌದಿಗೆ ಹೋದ್ವಿ. ಅಲ್ಲಿ ವಿ ಹ್ಯಾಡ್ ಅ ಸ್ಮಾಲ್ ಗ್ರೂಪ್. ಸೌದಿ ಅರೇಬಿಯಲ್ಲಿ ಇದ್ವಿ, ವೇರ್ ಏನೋ ರುದ್ರ ಚಾಂಟಿಂಗ್ ನಡೆಯೋದು, ಭಜನೆಗಳು, ಅದು ಇದೆಲ್ಲ ಮಾಡ್ತಾ ಇದ್ವಿ. 99 ನಲ್ಲಿ ಆಕ್ಚುಲಿ ಫಾರ್ ನೋ ರೀಸನ್ ವಿ ಮೂವ್ ಟು ಮಸ್ಕಟ್ ಫ್ರಮ್ ಸೌದಿ ಅರೇಬಿಯಾ. ಅಲ್ಲಿ ಎಲ್ಲ ಕಂಫರ್ಟಬಲ್ ಆಗಿತ್ತು, ಎವ್ರಿಥಿಂಗ್ ವಾಸ್ ವೆರಿ ಗುಡ್. ನಾನು ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ as a teacher in one of the international Indian schools. ನಾನು ಕೆಲಸ ಮಾಡ್ತಿದ್ದೆ, ಒಂದು ಅಮೆರಿಕನ್ ಸ್ಕೂಲ್ ಅಲ್ಲೂ ಕೆಲಸ ಮಾಡಿದ್ದೆ. ಸೊ ನನ್ಗೆ ಯಾವ ಕಾರಣನೂ ಇರ್ಲಿಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಮಸ್ಕಟ್ ಅಲ್ಲಿ ಎಲ್ಲ ನೀವ್ ನೋಡಿದ್ರೆ ಫೆಸಿಲಿಟೀಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು. ಬಟ್ ನಾವೇನು ಯೋಚನೆ ಮಾಡದೆ ವಿ ವೆಂಟ್ ಟು ಕಪ್ ದ ಜಾಬ್. ದೆನ್ ಐ ರಿಯಲೈಸ್ಡ್ ವೈ. ಬಿಕಾಸ್ ನಮ್ಗೆ ಆರ್ಟ್ ಆಫ್ ಲಿವಿಂಗ್ ಇಂಟ್ರೊಡಕ್ಷನ್ ಆಗಿದ್ದೆ ಮಸ್ಕಟ್ ಅಲ್ಲಿ. ಸಾಧಾರಣ ಅಲ್ಲಿ ಯಾವ್ದಾದ್ರು ಊರಿಗೆ ಹೋದ್ರೆ ಆಗ್ತಾರೆ. ಇಲ್ಲಿ ಹೋಗಿ ಸುಮಾರು 1999 ನಲ್ಲಿ 1999 ನವೆಂಬರ್ ಅಲ್ಲಿ ಹೋಗಿದ್ದು. ಎಲ್ಲೇ ಹೋದ್ರು ಏನಾದ್ರೂ ಜನಗಳೇ ಪರಿಚಯ ಆಗ್ಲಿಲ್ಲ ನಮ್ಗೆ. ಬಟ್ ಆದ್ರೂ ಏನೋ ಒಂದು ಸಂತೋಷ ಆಯ್ತು. ಬಟ್ ಅಲ್ಲಿ ಒಂದು ಮಾಡ್ತಾ ಇದ್ದೆ ನಾನು, ಈ ಸಾಯಿ ಸಚ್ಚರಿತ ಅಂತ ನೀವು ಕೇಳಿರ್ಬೋದು. ಈ ಶಿರ್ಡಿ ಸಾಯಿಬಾಬಾದು ಕಥೆಗಳು, ಒಂದು ಅವ್ರ ಜೀವನ ಚರಿತ್ರೆ, ಸಾಯಿ ಸಚ್ಚರಿತ ಅಂತ ಹೇಳ್ತಾರೆ. ಅದು ಸಪ್ತಾಹ ಅಂತ ಓದ್ತಾರೆ. ಏನೋ ಒಂದು ಥರ್ಸ್ಡೇ, ಒಂದು ಗುರುವಾರ ಶುರು ಮಾಡಬೇಕು, 7 ದಿವಸ, ಒಂದ್ ದಿವಸಕ್ಕೆ ಇಷ್ಟಿಷ್ಟು ಚಾಪ್ಟರ್ಸ್ ಅಂತ ಇರುತ್ತೆ, ಮತ್ತೆ ಬುಧವಾರ ಮುಗಿಸ್ಬೇಕು. ಒಂದು ಸಪ್ತಾಹ ಅಂತಾರೆ. ಫಸ್ಟ್ ಟೈಮ್ ನನ್ನ ತಂಗಿ ನಂಗೆ ಕೊಟ್ಟು ನೀವು ಓದ್ಬೇಕು ಅಂತ ನನ್ಗೆ ಒಳ್ಳೆ ಟೀಚರ್ ತರ ಕೂರ್ಸಿ ಓದು 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 ಅಂದ್ಲು. ನಂಗೆ ಆವಾಗ ಅದೇನು ಅರ್ಥ ಆಗ್ಲಿಲ್ಲ. ಅವಳು ಬಲ್ವಂತಕ್ಕೆ ನಾವು ಓದ್ದೆ. ಆಮೇಲೆ ನಾನು ಮಸ್ಕಟ್ಗೆ ಹೋಗುವಾಗ ಅದನ್ನ ಬ್ಯಾಗಲ್ಲಿ ಹಾಕ್ಬಿಟ್ಲು, ನನ್ನ ಬ್ಯಾಗಲ್ಲಿ ಸಾಯಿ ಸಚ್ಚರಿತ ಬುಕ್. ಸರಿ, ಅಲ್ಲಿ ನಾನು ಓದಕ್ ಶುರು ಮಾಡಿದೆ. 1 ವಾರ ಓದ್ದೆ. ನಂಗೆ ಮತ್ತೆ ಏನೋ ಸ್ವಲ್ಪ ಫಸ್ಟ್ ಟೈಮ್ಗಿಂತ ಒಂದ್ ಸ್ವಲ್ಪ ಇದಾಯ್ತು. ಅದಾದ್ಮೇಲೆ ಅದ್ ಏನಾಯ್ತು ಗೊತ್ತಿಲ್ಲ, 9 ವೀಕ್ಸ್ ಕಂಟಿನ್ಯೂಸ್ ಅದರದ್ದು ಸತತವಾಗಿ ನಾನು ಅದರದ್ದು ಸಪ್ತಾಹ ಮಾಡಿದೆ. ಒಂದು ಬುಧವಾರ ಮುಗಿಯುತ್ತೆ ಮತ್ತೆ ಗುರುವಾರ, ಒಂದು ಬುಧವಾರ ಮುಗಿಯುತ್ತೆ ಮತ್ತೆ ಗುರುವಾರ ಶುರು, ಆ ತರ. ಆವಾಗ ಅದು ಒಂದೊಂದ್ ಸತಿ ಓದ್ದಾಗ್ಲೂ ಅದೇ ಪುಸ್ತಕ, ಅದೇ ಚಾಪ್ಟರ್ಸ್, ಬಟ್ ಇನ್ನೂ ಆಳವಾಗಿ ಅರ್ಥ ಆಗೋದಾಯ್ತು. ಮತ್ ನಂಗೆ ತುಂಬಾ ದುಃಖ ಆಗೋದು, ಅವ್ರಿದ್ದಾಗ ನಾನು ಯಾಕೆ ಇದ್ದಿರ್ಲಿಲ್ಲ ಅಂತ. ಅವ್ರ ಅಲ್ಲಿ ಡಿವೋಟೀಸ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಇದ್ದಲ್ಲ, ಅದೆಲ್ಲ ನನ್ ಕನ್ಸಲ್ಲೆಲ್ಲ ಬರೋದು, ನಾನ್ ಯಾಕಿರ್ಲಿಲ್ಲ ಅಂತ ಇದಾಗ್ತಾ ಇತ್ತು. ಇದು ನಾವು ನಂದು 8ನೇದು 9ನೇದು ಸಪ್ತಾಹ ಆದಾಗ, ಒಂದು ಅಲ್ಲಿ ಶುಕ್ರವಾರ ವೀಕ್ಲಿ ಆಫ್ ಅಲ್ವಾ,
ಗಲ್ಫ್ ಕಂಟ್ರೀಸ್ ಅಲ್ಲೆಲ್ಲ ಶುಕ್ರವಾರ ವೀಕ್ಲಿ ಆಫ್ ಇತ್ತು. ಸೊ ನಾವ್ ಹಿಂಗೆ ಎಲ್ಲೋ ಒಂದು ಮಾರ್ಕೆಟ್ಗೆಲ್ಲೋ ಏನೋ ಇಲ್ಲಿಗೆ ಯಾರನ್ನೋ ಮೀಟ್ ಮಾಡಕ್ ಹೋಗ್ಬೇಕಿತ್ತು. ಅವ್ರು ಇರ್ಲಿಲ್ಲ. ಅವ್ರು ಹೇಳಿದ್ರು ಒಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತೀವಿ ಮನೆಗೆ ಅಂತ. ಟೈಮ್ ಇತ್ತು. ಅದ್ ಹತ್ರ ಇಂಡಿಯನ್ ಸೋಷಿಯಲ್ ಕ್ಲಬ್ ಅಂತ ಇದೆ ಅಲ್ಲಿ. ಸೊ ತುಂಬಾ ಕ್ರೌಡ್ ಇತ್ತು ಇಂಡಿಯನ್ ಸೋಷಿಯಲ್ ಕ್ಲಬ್ ಅಲ್ಲಿ. ಸರಿ ಇನ್ ಕಾಲ ಕಳಿಯೋದು ಹೇಗೆ ಅಂತ ಇಂಡಿಯನ್ ಸೋಷಿಯಲ್ ಕ್ಲಬ್ ಒಳಗೆ ಹೋದ್ವಿ ನಾವು, ನಾನು ಮತ್ತೆ ರವಿ ಅವರು ಇಬ್ರು. ಅಲ್ಲಿ ನೋಡಿದ್ರೆ ಇಂಟ್ರೊಡಕ್ಟರಿ ಟಾಕ್ ಟು ದ ಆರ್ಟ್ ಆಫ್ ಲಿವಿಂಗ್ ಅಂತ ಇತ್ತು. ಅಲ್ಲಿ ಸುಮಾರು ಅಫ್ಕೋರ್ಸ್ ಇಂಡಿಯನ್ ಸೋಷಿಯಲ್ ಕ್ಲಬ್ ತುಂಬಾ ಇಂಡಿಯನ್ಸ್ ಇದ್ರು. ಸರಿ ನಾವು ಹೋಗಿ ಕೂತ್ವಿ. ಏನೋ ಲೈಕ್ ವಿ ಹ್ಯಾವ್ ಟು ಸ್ಪೆಂಡ್ ಟೈಮ್ ಅಲ್ವಾ, ಅವ್ರು ನಮ್ ಫ್ರೆಂಡ್ ಬರೋ ತನಕ. ಸೊ ಕೂತ್ವಿ ಅಲ್ಲಿ. ನೋಡಿದ್ರೆ ಅಲ್ಲಿ ಸ್ಪೀಕರ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸ್ಪೀಕರ್ ಯಾರಪ್ಪ ಅಂದ್ರೆ ನಮ್ಮ ಮೈಕಲ್ ಫಿಶ್ಮನ್. ಸೊ ಅವ್ರು ಇಂಟ್ರೊಡಕ್ಟರಿ ಟಾಕ್ ಕೊಟ್ರು. ಅವರೊಂದು ಧ್ಯಾನ ಮಾಡಿಸಿದ್ರು. ಅವ್ರ ಇಂಟ್ರೊಡಕ್ಟರಿ ಟಾಕ್ ಅಲ್ಲಿ ಜಾಸ್ತಿ ಪ್ರಾಣಾಯಾಮದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಅವರು. ಸೊ ನನಗೆ ಮಸ್ಕಟ್ ಹೋಗಕ್ ಮುಂಚೆ ನಾನು ಇಲ್ಲೊಂದು ಅಂಡರ್ಗ್ರೌಂಡ್ ಕೋರ್ಸ್ ಪ್ರಾಣಾಯಾಮದ ಬಗ್ಗೆ ಎಲ್ಲ, ಪ್ರಾಣಾಯಾಮ ಒಂದ್ ಸ್ವಲ್ಪ ಧ್ಯಾನ ಅದು ಇದು ಎಲ್ಲ. ಅದಂತರ ಇಂಟೆಲೆಕ್ಟ್ ಇರತ್ತಲ್ಲ ನಮ್ದೆಲ್ಲ. ನನ್ಗೇನ್ ಬಿಡು ಗೊತ್ತು ಪ್ರಾಣಾಯಾಮ, ನಾನ್ ಕಲ್ತಿರೋದ್ ತಾನೆ ಅಂತ ನನ್ಗೆ ಅದ್ರ ಬಗ್ಗೆ ಅಷ್ಟು ಗಮನ ಕೊಡ್ಲಾ. ಐ ನೋ ಇಟ್, ಅದೊಂದು ಆಟಿಟ್ಯೂಡ್ ಇರುತ್ತೆ. ಆಮೇಲೆ ಅವ್ರು ಧ್ಯಾನ ಮಾಡಿಸಿದ್ರು. ಆ ಧ್ಯಾನ ತುಂಬಾ ಚೆನ್ನಾಗಿತ್ತು. ಆ ಕೋರ್ಸ್ ಇಂದ ಹೊರಗೆ ಬರುವಾಗ ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಇದ್ರು. ನಮ್ಮ ಹಸ್ಬೆಂಡ್ ಹಿ ರಿಜಿಸ್ಟರ್ಡ್ ಹಿಮ್ಸೆಲ್ಫ್, ಹಿ ವಾಸ್ ಅಬೌಟ್ ಟು ರಿಜಿಸ್ಟರ್ ಮೀ. ಐ ಸೆಡ್ ಬೇಡ, ನಂಗೆ ಪ್ರಾಣಾಯಾಮ ಗೊತ್ತು ಅಂತ ಹೇಳಿದೆ. ಅದಾದ್ಮೇಲೆ 6 days he went for the course. ಸೊ 6 days ಅವ್ರ ಕೋರ್ಸಿಗೆ ಹೋದ್ರು. ಒಂದೊಂದ್ ದಿವಸ ಬಂದಾಗ್ಲೂ he had so much to tell. ಹಿಂಗಾಯ್ತು ಹಂಗಾಯ್ತು, ನೀನ್ ಮಿಸ್ ಮಾಡ್ಕೋತಿದ್ಯಾ ಅಂತ. ಫಸ್ಟ್ ಕೋರ್ಸ್ ಮುಗಿದ್ ಸೆಕೆಂಡ್ ಕೋರ್ಸ್ಗೆ ಲೈಕ್ ಅವ್ರು ನನ್ನನ್ನು ಎನ್ರೋಲ್ ಮಾಡಿದ್ರು. ನಾನು ಅಲ್ಲಿ ಹೋಗಿ ಕೂತೆ ಅಗೇನ್ ವಿತ್ ದ ಸೇಮ್ ಆಟಿಟ್ಯೂಡ್. ಸೊ ನನ್ಗೆ ಅದು ಗುರುಗಳ ಬಗ್ಗೆ ಏನು ಗೊತ್ತಿಲ್ಲ, ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಏನು ಗೊತ್ತಿಲ್ಲ. ಸೊ ಇದು ಎಷ್ಟು ಲೈಕ್ ಆ ಮೊಮೆಂಟ್ ಅಲ್ಲಿ ನಮ್ಗೆ ಆ ಜ್ಞಾನ ಬರ್ಬೇಕಿತ್ತು. ಸೊ ನಮ್ಗೆ ಅಲ್ಲಿ ಇಂಡಿಯನ್ ಸೋಷಿಯಲ್ ಕ್ಲಬ್ ಅಲ್ಲಿ ಈ ತರ ಒಂದು ಪರಿಚಯ ಭಾಷಣ ನಡೀತಿದೆ ಅಂತಲೂ ಗೊತ್ತಿಲ್ಲ. ಆತರ ವಿ ಜಸ್ಟ್ ವೆಂಟ್, ಕೋರ್ಸ್ ಮಾಡಿದ್ದಾಯ್ತು. ಮತ್ತೆ ಮೊದಲನೇ ಸುದರ್ಶನ್ ಕ್ರಿಯೆ ಅದು ಇವತ್ತಿಗೂ ನೆನ್ಸ್ಕೊಂಡ್ರೆ ಒಂಥರ ಆಗತ್ತೆ. ಐ ಮೀನ್ ನಮಗೆಲ್ಲ ಅದು ಒಂದು ಶಬ್ದಗಳೇ ಇರಲ್ಲ, ನಮ್ಮ ಅನುಭವ ಹಂಚ್ಕೊಳಕ್ಕಲ್ವಾ, ಅದೆಲ್ಲರ ಒಂದು ಅನುಭವ. ಆ ತರ ನಂದು ಇದು ಜೀವನ ಕಲೆ ಶಿಬಿರದೊಳಗೆ ನಂದು ಎಂಟ್ರಿ ಆಗಿದೆ. ಮತ್ತೆ ಮತ್ತೆ ಅಡ್ವಾನ್ಸ್ ಕೋರ್ಸ್ ಕೂಡ ಮುಂದೆ ಮಾಡ್ತೀರಾ? ಕರೆಕ್ಟ್. ಅದೇನಾಯ್ತಂದ್ರೆ ಅಲ್ಲಿ ಮೈಕಲ್ ಫಿಶ್ಮನ್ ಅವರು ಗಲ್ಫ್ ಟೂರ್ ಕಳಿಸಿದ್ರು ಗುರುಗಳು. ಆವಾಗ ಇನ್ಫ್ಯಾಕ್ಟ್ ಗುರುಜಿ ಫೋಟೋನು ಇಡ್ತಾ ಇರ್ಲಿಲ್ಲ ಅಲ್ಲಿ. ಬಿಗಿನಿಂಗ್ ದಿಸ್ ವಾಸ್ ಯಾವಾಗ 1999 ಅಲ್ಲಿ ಗುರುಜಿ ಫೋಟೋನು ಇಡ್ತಾ ಇರ್ಲಿಲ್ಲ ಅಲ್ಲಿ. ಸೊ ಶ್ರೀ ರವಿಶಂಕರ್ ಅಂತ ಹೆಸರು ಕೇಳಿದ್ದು. ಇನ್ಫ್ಯಾಕ್ಟ್ ನಾನ್ ಹೋಗಕ್ ಮುಂಚೆ ಒಂದ್ಸತಿ ಎಲ್ಲೋ ಇಲ್ಲಿ ಗುರುಜಿ ಫೋಟೋ ನೋಡಿದ್ದೆ ನಾನು ಇಂಡಿಯಾನಲ್ಲಿ. ಬಟ್ ಅವರೇ ಶ್ರೀ ರವಿಶಂಕರ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಐ ಡಿಡ್ ನೋ ಹಿ ವಾಸ್ ದ ಸೇಮ್ ಪರ್ಸನ್. ಫೋಟೋ ನೋಡಿದ್ದೆ ಅಂಡ್ ಇಟ್ ಲುಕ್ ವೆರಿ ಅಟ್ರಾಕ್ಟಿವ್. ಎಲ್ಲೋ ಇದು ಏನದು ಮಿಲೇನಿಯಂ ಸತ್ಸಂಗದ್ದು ದೊಡ್ಡದು ಒಂದು ಪೋಸ್ಟರ್ ಇತ್ತು. ಸೊ ಐ ಡಿಡ್ ನೋ ಅವರೇ ಶ್ರೀ ರವಿಶಂಕರ್ ಅಂತ ಕೂಡ ಗೊತ್ತಿಲ್ಲ. ಫೋಟೋ ಅಫ್ಕೋರ್ಸ್ ಎಲ್ಲಾರ್ಗು ಅಲ್ವಾ, ಅವ್ರ ಭಾವಚಿತ್ರ ನೋಡ್ತಂದ್ರೆ ಅಷ್ಟು ಒಂದು ಅದು ಸೆಳೆತಾ ಇರುತ್ತಲ್ವಾ. ಸೊ ಇಲ್ಲಿ ನಮ್ದು ಬೇಸಿಕ್ ಕೋರ್ಸ್ ಅಂತ ಕರಿತಾ ಇದ್ದಿದ್ದಲ್ಲ ಅವತ್ತು. ಬೇಸಿಕ್ ಕೋರ್ಸ್ ಮುಗೀತು, ನೆಕ್ಸ್ಟ್ ಡೇ ಅಡ್ವಾನ್ಸ್ ಕೋರ್ಸ್. ಸೊ ದೆನ್ ಮೈಕಲ್ ಫಿಶ್ಮನ್ ಹೇಳಿದ್ರು, ನೀವೆಲ್ಲ ಮಾಡಿ ಪರವಾಗಿಲ್ಲ, ಗುರುಗಳು ಹೇಳಿದ್ರಂತೆ ಅವ್ರಿಗೆಲ್ಲ ಒಂದು ಅನುಭವ ಆಗ್ಲಿ ಅಂತ. ಇವತ್ ರಾತ್ರಿ 9 ಗಂಟೆಗೆ ನಂದು ಮೊದಲನೇ ಬೇಸಿಕ್ ಕೋರ್ಸ್ ಮುಗೀತು. ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಅಡ್ವಾನ್ಸ್ ಕೋರ್ಸ್. ಓಕೆ. ಸೊ ನನ್ಗೆ ಕ್ರಿಯಾ ಇಷ್ಟ ಆಗಿತ್ತು. ಬಟ್ ಅಗೇನ್ ಮೈ ಹಸ್ಬೆಂಡ್ ಜಸ್ಟ್ ನನ್ಗೆ ಅವ್ರಿಗೆ ಇಬ್ರಿಗೂ ರಿಜಿಸ್ಟರ್ ಮಾಡಿ ದುಡ್ಡು ಕೊಟ್ಬಿಟ್ರು. ದೆನ್ ಐ ಹ್ಯಾಡ್ ಟು ಗೋ ಫಾರ್ ದಟ್. ನಂಗೆ ಆ ಒಂದು ಅಡ್ವಾನ್ಸ್ ಕೋರ್ಸ್ ಹೋದಾಗ ನನ್ಗೆ ಮೌನ ಅಂದ್ರೆ ಏನು, ಮೌನದ ಒಂದು ಸಿಗ್ನಿಫಿಕೆನ್ಸ್, ಅದ್ರದ್ದೊಂದು ಮಹತ್ವ ಏನು, ಯಾಕೆ ಮೌನ ಇರ್ಬೇಕು, ಅದ್ರದ್ದೆಲ್ಲ ನನ್ಗೆ ಏನು ಗೊತ್ತಿರ್ಲಿಲ್ಲ. ಇದು 20 ವರ್ಷದ ಹಿಂದೆ ಅಲ್ಲ. ನಾನು ಯಾರ್ಯಾರು ಧ್ಯಾನ ಮೌನದ ಇದ್ರು ಅವ್ರನ್ನೆಲ್ಲ ಹೋಗಿ ಡಿಸ್ಟರ್ಬ್ ಮಾಡೋದು, ಪೇಪರ್ ರಾಕೆಟ್ ಹಾಕಿ ಎಲ್ಲರನ್ನು ಡಿಸ್ಟರ್ಬ್ ಮಾಡೋದು ಆ ತರ. ಬಟ್ ಮೆಡಿಟೇಷನ್ಸ್ ತುಂಬಾ ಚೆನ್ನಾಗಿತ್ತು. ಆ ಒಂದು ಮೊದಲನೇ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ನಂದು ಒಂದು ಅನುಭವ ಆಗಿದ್ದೇನಂದ್ರೆ, ಗೊತ್ತಲ್ಲ ನಮ್ಗೆಲ್ಲ ಇದು ತರ ಅಡ್ವಾನ್ಸ್ ಕೋರ್ಸ್ ಮಾಡಿ ಉನ್ನತ ಧ್ಯಾನ ಶಿಬಿರ ಮಾಡಿದವ್ರದೆಲ್ಲ ಗೊತ್ತಿರುತ್ತೆ. ದೀರ್ಘವಾದ ದೊಡ್ಡ ದೊಡ್ಡ ಮೆಡಿಟೇಷನ್ಸ್ ಇರುತ್ತೆ. ಮೆಡಿಟೇಷನ್ ಮಧ್ಯ ನಾವು ಎಲ್ಲಿದ್ದೀವಿ ಏನು ನಮ್ಗೆ ಏನು ಗೊತ್ತಿರಲ್ಲ. ಸೊ ಕೂತಿದ್ದೆ ನಾನು, ನೋಡಿದ್ರೆ ಸುಮಾರು ಹೊತ್ತು ಗುರುಗಳ ಧ್ವನಿ ಕೇಳಲಿಲ್ಲ. ಸೊ ನಾನು ಅನ್ಕೊಂಡೆ ಆಗೋಯ್ತೇನೋ ಧ್ಯಾನ.
ಧ್ಯಾನ ಮುಗಿಸ್ಕೊಂಡು ಎಲ್ರು ಎದ್ದೊಟ್ಟೋಗಿದ್ದಾರೆ, ನಾನು ಒಬ್ಳೇ ಇಲ್ಲಿ ಕೂತಿದ್ದೀನಿ ಅನ್ಕೊಂಡು ಮೆತ್ತ ಕಂಡ್ಬಿಟ್ಟು ನೋಡ್ದೆ ನಾನು. ಐ ಡಿಂಟ್ ನೋ ಎಲ್ರು ಮಲ್ಕೊಂಡಿದ್ದಾರೇನೋ ಧ್ಯಾನ ಮುಗಿಸಿ ಅಥವಾ ಎದ್ದೋಗಿದ್ದಾರೋ, ನಾನೇ ಕೂತಿದ್ದೀನ ಇಲ್ಲಿ ಅಂತ ಕಂಡ್ಬಿಟ್ಟು ನೋಡಿದಾಗ ಮೈಕಲ್ ಫಿಶ್ಮನ್ ಪಕ್ಕ ಐ ಕುಡ್ ಸಿ ಫಾರ್ಮ್, ಒಂಥರ ಕೂದ್ಲು ಒಂಥರ ಆ ತರ ಐ ಕುಡ್ ಸಿ ಸಮಥಿಂಗ್. ಮತ್ತೆ ನಾನು ಐ ವೆಂಟ್ ಬ್ಯಾಕ್, ಸರಿ ಎಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಿದ್ದಾನೆ ಅಂತ ಧ್ಯಾನ ಕೊಟ್ಟೋದೆ. ನಂಗೆ ಅದ್ ನೋಡಿದೀನಿ ಅಂತ ಕೂಡ ನಂಗೇನು ಸ್ಟ್ರೈಕ್ ಆಗ್ಲಿಲ್ಲ, ಮರ್ತು ಹೋಯ್ತು. ಆಮೇಲೆ ಎಲ್ಲ ಮೌನ ಮುರಿದಾದ್ಮೇಲೆ ಅನುಭವ ಹಂಚ್ಕೊಳ್ಳೋದಿರುತ್ತಲ್ಲ, ಅನುಭವ ಹಂಚ್ಕೊಂಡಾಗ ನಂಗೆ ನೆನಪಿಗೆ ಬಂತು. ಅವಾಗ ಈ ಬುದ್ಧಿ ಅನ್ನೋದಿರುತ್ತಲ್ಲ, ಇಂಟೆಲೆಕ್ಟ್ ಅನ್ನೋದು ನಮ್ಗೆಲ್ಲ ಒಂಥರ ಏನೋ ಒಂದು ಇರುತ್ತೆ. ಸೊ ನಾನ್ ಅನ್ಕೊಂಡೆ ಅಂದ್ರೆ ಬೇರೆಯವ್ರು ಯಾರಾದ್ರೂ ಈ ಅನುಭವ ಹಂಚ್ಕೊಂಡಿದ್ರೆ ನಾನ್ ನಂಬ್ತಾ ಇದ್ನಾ, ಇವಾಗ ನಾನ್ ಹೇಳಿದ್ರೆ ಯಾರಾದ್ರೂ ನಂಬ್ತಾರ ಅಂದ್ಬಿಟ್ಟು ನಾನು ಹೇಳಲಿಲ್ಲ. ಆದ್ಮೇಲೆ ಮಾರನೇ ದಿವಸನೂ ಏನೋ ಗುರುಗಳ ಹುಟ್ಟಬ್ಬ, ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಆರ್ 2 days later ಗುರುಜಿ ಅವ್ರ ಬರ್ಡೇ. ಅದು ದೊಡ್ಡದಾಗಿ ಆರ್ಗನೈಸ್ ಆಗಿತ್ತು, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಲ್ಲಿ ಮಸ್ಕಟ್ ಟೀಮ್ ಅವರು. ಸೊ ಅಲ್ಲಿ ನಾನು ಮೈಕಲ್ ಫಿಶ್ಮನ್ ಅವ್ರಿಗೆ ಹೇಳಿದೆ, ಈ ತರ ನೋಡಿ ನಂಗಾಯ್ತು ಅಂತ. ಚೆನ್ನಾಗಿ ಬೈದ್ರು ಅವ್ರು ಇಟ್ಕೊಂಡು. ಇದೆಲ್ಲ ಅನುಭವ ಹಂಚ್ಕೊಂಡ್ರೆ ಅಲ್ವಾ ನಿಮ್ಗೆ ಗೊತ್ತಾಗೋದು, ಬೇರೆಯವ್ರಿಗೆ ಗೊತ್ತಾಗೋದು, ಹಂಚ್ಕೋಬೇಕಿದಲ್ಲ, ಇದೆಲ್ಲ ಹಂಚ್ಕೊಳ್ದೆ ಯು ಶುಡ್ ನಾಟ್ ಹೋಲ್ಡ್ ಬ್ಯಾಕ್ ಅಂದ್ರು. ಸೊ ಅದನ್ನ ಆಮೇಲೆ ಎಲ್ರಿಗೂ ಫೋನ್ ಮಾಡಿ ಹೇಳಿದ್ದಾಯ್ತು, ಎಲ್ಲ ಆಯ್ತು. ಅದಾದ್ಮೇಲೆ ಏನಾಯ್ತು, ಕ್ರಿಯಾ ತುಂಬಾ ಇಷ್ಟ ಆಗ್ತಾ ಇತ್ತು, ರೆಗ್ಯುಲರ್ ಸತ್ಸಂಗ್ ಹೋಗ್ತಾ ಇದ್ದಿದ್ದಾಯ್ತು. ಮತ್ತೆ ಸೇವೆನೂ ಅಲ್ಲಿ ಎಲ್ರಿಗೂ ಕಾಲ್ ಮಾಡೋದು, ಕೋರ್ಸ್ಗೆ ಬನ್ನಿ ಅದು ಇದು ಅಂತೆಲ್ಲ. ಬಟ್ ನನ್ನಲ್ಲಿ ಒಂದು ದ್ವಂದ್ವ, ಏನೋ ಒಂದು ಕಾಂಟ್ರಡಿಕ್ಷನ್ ನನ್ನಲ್ಲಿ. ನನ್ಗೇನ್ ಅನ್ಸ್ತಂದ್ರೆ ಶಿರ್ಡಿ ಸಾಯಿಬಾಬಾ ಇಸ್ ಮೈ ಗುರು. ಐ ವಾಸ್ ಗೆಟಿಂಗ್ ಟೋಟ್ಲಿ ಪುಲ್ಡ್ ಅಂಡ್ ಅಟ್ರಾಕ್ಟೆಡ್. ಗುರುದೇವ್ ಕಡೆ ನನ್ಗೆ ಒಂಥರ ಆಗ್ತಾ ಇತ್ತು. ಬಟ್ ಅದೇನೋ ಒಂದು ಹೋಲ್ಡಿಂಗ್ ಬ್ಯಾಕ್. ನಾನು ಗುರುದೇವ್ನ ಗುರು ಅಂತ ಒಪ್ಕೊಂಡ್ಬಿಟ್ರೆ ನನ್ಗೆ ಶಿರ್ಡಿ ಸಾಯಿಬಾಬಾಗ್ನ ದ್ರೋಹ ಮಾಡ್ತಾ ಇದ್ದೀನೇನೋ. ಒಂದ್ ಗುರುನ್ ಬಿಟ್ಟು ನಾನು ಇನ್ನೊಂದ್ ಗುರುಗ್ ಹೆಂಗ್ ಹೋಗೋದು ಅಂತ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಜಾಸ್ತಿ ಆಗಿದೆ. ನಮ್ಮ ಹಸ್ಬೆಂಡ್ ನೋಡಿದ್ರೆ ಫುಲ್ಲಿ ಕ್ಲೀನ್ ಬೋಲ್ಡ್, ಅವ್ರು ಫುಲ್ ಜೈ ಗುರುದೇವ್ ಅವರು ಕಂಪ್ಲೀಟ್. ನಾನು ಸೇವೆಗೆ ಹೋಗ್ತಾ ಇದ್ದೆ, ಸತ್ಸಂಗ್ ಒಂದ್ ದಿವಸ ಕ್ರಿಯಾ ಬಿಡ್ಲಿಲ್ಲ. ಬಟ್ ಮನ್ಸಲ್ಲಿ ಇದೊಂದು ತುಂಬಾನೇ ಅದೊಂಥರ ಹೆಂಗ್ ಹೇಳೋದಂದ್ರೆ ಏನೋ ಒಂಥರ ಇಟ್ ವಾಸ್ ವೆರಿ ಡಿಫಿಕಲ್ಟ್, ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಆವಾಗ ಒಂದು ಹೇಳ್ಬೇಕು, ಐ ಹ್ಯಾವ್ ಟು ಶೇರ್, ಹಂಚ್ಕೋಬೇಕು ನಾನು. ಸಾಯಿ ವಿಚಾರ್ ಅಂತ ಒಂದು ನ್ಯೂಸ್ ಲೆಟರ್ ಬರೋದು ಈ ಆಲ್ ಓವರ್ ದ ವರ್ಲ್ಡ್. ಸಾಯಿ ಡಿವೋಟೀಸ್, ಶಿರ್ಡಿ ಸಾಯಿ ಡಿವೋಟೀಸ್ ಸಾಯಿ ವಿಚಾರ್ ಅಂತ. ಥರ್ಸ್ಡೇ ಮಾರ್ನಿಂಗ್ಸ್ ಇಟ್ ಯೂಸ್ ಟು ಕಮ್ ಇಮೇಲ್ ಅಲ್ಲಿ. ಸೊ ನಾ ಬೆಳಗ್ಗೆ 5 ಗಂಟೆಗೆ ಎದ್ದು ಆ ಮೇಲ್ ಓದಕ್ಕೆ ವಾಟ್ ಜನಗಳು ಏನ್ ಹೇಳಿದ್ದಾರೆ ಅಂತ. ಸೊ ಒಂದು ಗುರುವಾರ ನಾನು ಮೇಲ್ ಓಪನ್ ಮಾಡಿದಾಗ ಏನ್ ಬಂತು ಗೊತ್ತಾ ನನ್ಗೆ, a message for you specially, a message specially for Mamta. If you believe in your guru, he will lead you to a living guru. ಗುರುಗಳಲ್ಲಿ ನಿಮಗೆ ಶ್ರದ್ಧೆ ಇತ್ತಂದ್ರೆ ಅವರು ಇವಾಗ ಯಾರು ಇವಾಗಿರೋ ಗುರುಗಳು ಅವ್ರ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಇವಾಗ ಎಲ್ರಿಗೂ ಗೊತ್ತು, ಇವಾಗ ಈ ನ್ಯೂಸ್ ಲೆಟರ್ಸ್ ಅದು ಇದೆಲ್ಲ ನಾವು ಅನ್ಸಬ್ಸ್ಕ್ರೈಬ್ ಮಾಡ್ಬೇಕು. ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಮೆಸೇಜ್ ಬಂದಾದ್ಮೇಲೆ ನೆಕ್ಸ್ಟ್ ಥರ್ಸ್ಡೇ ಇಂದ ನಂಗೆ ಆ ಮೆಸೇಜ್ ಬರ್ಲಿಲ್ಲ. ಆಮೇಲೆ ಆವಾಗ ಲೈಕ್ ಈ ಗಲ್ಫ್ ಕಂಟ್ರೀಸ್ ಅಲ್ಲೆಲ್ಲ ತುಂಬಾ ಆರ್ಟ್ ಆಫ್ ಲಿವಿಂಗ್ ತುಂಬಾ ಜನಗಳು ಬರ್ತಾ ಇದ್ರು. ಸೊ ಸ್ಮಾರ್ಟ್ ಟೀಚರ್ಸ್ ಬರೋರು, ತನುಮಾ ಬಂದ್ರು, ಆಮೇಲೆ ಅವಾಗೆಲ್ಲ ಅವರೆಲ್ಲ ಬಂದ್ರಂದ್ರೆ ನಮಗ್ ಬೇರೆ ಏನು ಕೆಲಸ ಇಲ್ಲ. ಅವ್ರು ಎಷ್ಟು ದಿವಸ ಇರ್ತಾರೋ ಅವ್ರ ಹಿಂದಿಂದೆ ಅವ್ರು ಎಲ್ಲೆಲ್ಲಿ ಹೋದ್ರೆ ಅವ್ರವ್ರ ಜೊತೆ ಸುತ್ತೋದು. ಸೊ ತನುಮಾ ಎಲ್ಲ ತುಂಬಾ ಐ ಮೀನ್ ಲೈಕ್ ಒಬ್ಬೊಬ್ರು ಒಂದೊಂದು ಈ ಹಿರಿಯ ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕರೆಲ್ಲ ಬಂದಾಗ ಅವ್ರ ಅನುಭವಗಳು ಹಂಚ್ಕೊಳ್ಳಕ್ ಶುರು ಮಾಡಿದಾಗ ನಂಗೆ ಅದು ಗೊತ್ತಾಯ್ತು, ಗುರು ತತ್ವ ಅನ್ನೋದೊಂದು ಅಂತ. ಅವಾಗ ಒಂದು 3 ತಿಂಗಳು ಆ ಒಂದು ಕಾನ್ಫ್ಲಿಕ್ಟ್ ಇತ್ತು. ಸೊ ಈ ಮೆಸೇಜ್ ಬಂದಿದ್ದು ನಂಗೆ. ಅಂಡ್ ಈ ಸೀನಿಯರ್ ಆರ್ಟ್ ಆಫ್ ಲಿವಿಂಗ್ ಟೀಚರ್ಸ್ ಎಲ್ಲ ಬಂದು ಅವ್ರ ಅನುಭವ ಇದ್ ಮಾಡ್ಕೊಂಡಾಗ ಆ ದ್ವಂದ್ವದಿಂದ ಹೊರಗೆ ಬಂದು ಮತ್ತೆ ಅಷ್ಟ್ರಲ್ಲಿ ಅಷ್ಟಾವಕ್ರನೂ ನೋಡಕ್ ಶುರು ಮಾಡಿದ್ವಿ. ಅಷ್ಟಾವಕ್ರ ನೋಡಿದ್ದು ಅಷ್ಟೇ, ಹೇಳ್ಬಹುದಾ ಶೈಲೈತೆ? ಖಂಡಿತ. ಅದು ಶುರು ಮಾಡಿದ್ರೆ ಅದೊಂಥರ ನಡ್ಕೊಂಡು ಹೋಗುತ್ತೆ. ಅಷ್ಟಾವಕ್ರನೂ ಅಷ್ಟೇ. ಇವಾಗ ಮಸ್ಕಟ್ ಅಲ್ಲಿ ಕಮಲ್ ಕಿಮ್ಜಿ ಅಂತ ಒಬ್ಬರಿದ್ದಾರೆ, ತುಂಬಾ ಸೀನಿಯರ್ ಟೀಚರ್. ಇವಾಗ ಅವ್ರ ಹಸ್ಬೆಂಡ್ ಎಲ್ಲ ದೇ ಆರ್ ಆಲ್ full, I mean like apex, they take care of the entire Gulf. And Kamal is an advanced course teacher, research teacher, very senior teacher. ಅವ್ರ ಮನೆಯಲ್ಲಿ ಅವ್ರ ಒಂದ್ ದಿವಸ ನಂಗೆ ಫೋನ್ ಮಾಡಿ ಹೇಳಿದ್ರು, ನಾವು ನಾಳೆ ಗುರುಜಿದು ಕ್ಯಾಸೆಟ್ ನೋಡ್ತಾ ಇದೀವಿ, ನಿಬಾ ನಮ್ಮ ಮನೆಗೆ ಅಂತ. ಈ ಕಾನ್ಫ್ಲಿಕ್ಟ್ ಪೀರಿಯಡ್ ಅಲ್ಲಿ ಇದ್ದಾಗ್ಲೆ
ಕೊಡೋದಲ್ವಾ ಅಂತ ಹೋದ್ವಿ ಅವ್ರ ಮನೆಗೆ ಹೋದ್ವಿ. ಒಂದು 8 ಜನ ಕೂತು, ಅವಾಗೆಲ್ಲ ಅಷ್ಟಾವಕ್ರ ಗೊತ್ತಲ್ಲ, ತುಂಬಾ ನಿಯಮಗಳಿತ್ತು ಅಲ್ವಾ. ಗ್ರೂಪ್ ಅಲ್ಲೇ ನೋಡ್ಬೇಕು. ಬೈ ಚಾನ್ಸ್ ಮಿಸ್ ಆಯ್ತಂದ್ರೆ ಆ ಗ್ರೂಪ್ ಅಲ್ಲಿ ಯಾರಾದ್ರೂ ಬಂದು ನಿಮ್ಗೆ ಸಪೋರ್ಟ್ ಮಾಡ್ಬೇಕು. ಓನ್ಲಿ ದೆನ್ ಯು ಕ್ಯಾನ್ ಫಿನಿಶ್ ಇಟ್ ಅಲ್ವಾ. ಯಾಕಂದ್ರೆ ನಿಮ್ಗೆ ರಿಪೀಟ್ ಮಾಡಕ್ಕೂ ನಿಮ್ಗೆ ಸಪೋರ್ಟ್ ಬೇಕು, ಒಬ್ಬೊಬ್ರೆ ನೋಡೋಂಗಿರ್ಲಿಲ್ಲ ಆತರ. ಫಸ್ಟ್ ಕ್ಯಾಸೆಟ್ ನೋಡಾದ್ಮೇಲೆ ಕಮಲ್ ಇಸ್ ಟೆಲ್ಲಿಂಗ್, ಕಮ್ ನೆಕ್ಸ್ಟ್ ಮಂಡೇ ಅಗೇನ್, ವಿಲ್ ವಾಚ್ ಅನದರ್ ಕ್ಯಾಸೆಟ್. I said, what? She said, ಇಲ್ಲ, ಇದು 33 ಕ್ಯಾಸೆಟ್ಸ್ ಇದೆ. ಅವಾಗಿನ್ನು ಸಿಡಿಗಳದೆಲ್ಲ ಏನಿರ್ಲಿಲ್ಲ, ಕ್ಯಾಸೆಟ್ ಸಮಾನ, ವಿಡಿಯೋ ಕ್ಯಾಸೆಟ್ ಸಮಾನ, VHS. She said, 33 ಕ್ಯಾಸೆಟ್ ಇದೆ ಅಂತ. ಆದ್ರೂ ಅದೇನ್ ಗೊತ್ತಿಲ್ಲ, ಗುರುಗಳ ಕೃಪೆ, ಒಂದು ತಪ್ಪಿಸ್ಕೊಳ್ದೆ 33 ಕ್ಯಾಸೆಟ್ ನೋಡಿ. ಅದು ಅಷ್ಟು ತಿಂಗಳು 33 ಕ್ಯಾಸೆಟ್ ಅಂದ್ರೆ ಆಯ್ತು, ಒಂದು 5-6 ತಿಂಗಳು. ಅದೊಂದು ಅನುಭವ ಆಯ್ತು. ಇದೆಲ್ಲ ಆದ್ಮೇಲೆ ಆ ಗುರು ತತ್ವ ಏನಂತ ಕರೆಕ್ಟ್ ಆಗಿ ಅರ್ಥ ಆಯ್ತು. ಅಷ್ಟರಲ್ಲೇ ಮತ್ತೆ ಮೈಕಲ್ ಫಿಶ್ಮನ್ ಬಂದ್ರು, ಮತ್ತೆ ಸಹಜ ಸಮಾಧಿ ಆಯ್ತು. ಸೊ ವಿತಿನ್ ಫಸ್ಟ್ ಬೇಸಿಕ್ ಕೋರ್ಸ್ ಮಾಡಿದ್ದೊಂದು 4 ತಿಂಗಳಲ್ಲಿ ಒಂದು ಅಡ್ವಾನ್ಸ್ ಕೋರ್ಸು, ಅಷ್ಟಾವಕ್ರ ಗೀತ, ಮತ್ತೆ ಇದು ಸಹಜ ಸಮಾಧಿ. ಮತ್ತೆ ನೀವು ಗುರುಜಿಯನ್ನ ಭೇಟಿ ಆಗಿದ್ದೆ ಯಾವಾಗ? ಗುರುಜಿನ್ ಭೇಟಿ ಆಗಿದ್ದ ಅದಿನ್ನೊಂದು ತುಂಬಾ ಕತೆ. ಈಗ ನೋಡಿ, 2000 ಅಲ್ಲಿ ನಾವು ಕೋರ್ಸ್ ಮಾಡಿದ್ದಲ್ವಾ. ಅದಾದ್ಮೇಲೆ ಇದೆಲ್ಲ ಇಷ್ಟೆಲ್ಲ ಜರ್ನಿ ಆಯ್ತು. ಆಮೇಲೆ ಇಂಡಿಯಾಗ್ ಬಂದು ಗುರುಗಳನ್ನ ಭೇಟಿ ಮಾಡ್ಬೇಕು, ಗುರುಗಳ ದರ್ಶನ ಪಡ್ಕೋಬೇಕು. ಭೇಟಿ ಮಾಡೋದಂತ ಹೇಳ್ಬಾರ್ದು, ಗುರುಗಳ ದರ್ಶನ ಪಡ್ಕೋಬೇಕು ಅಂತ ತುಂಬಾ ತವಕ ಇತ್ತು. ಸೊ ಅದೇನಾಯ್ತಂದ್ರೆ, ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ರವಿ ಅವ್ರಿಗೆ ನೆದರ್ಲ್ಯಾಂಡ್ಸ್ ಅಲ್ಲಿ ಒಂದು ಪ್ರಾಜೆಕ್ಟ್ ಹೋಗ್ಬೇಕಿತ್ತು. ಇದು 6 ಮಂತ್ ಪ್ರಾಜೆಕ್ಟ್ ಒಂದಿತ್ತು ನೆದರ್ಲ್ಯಾಂಡ್ಸ್ ಅಲ್ಲಿ. ಸೊ ಅದೇನಾಯ್ತು, ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ವೀಸಾ ಅದು ಇದು ಎಲ್ಲ ಆಗ್ಬೇಕಿತ್ತು. ಅದೊಂದು 6 ಮಂತ್ಸ್ ಆಗ್ಬಿಟ್ರೆ ಇಂಡಿಯಾಗ್ ಬರಕ್ ಆಗಲ್ವಲ್ಲ ಅಂತ ಫೆಬ್ರವರಿಲಿ ಯಾವಾಗ್ಲೋ ಬಂದ್ವಿ ಇಂಡಿಯಾಗೆ. ಬಟ್ ಆವಾಗ ಗುರುಗಳು ಇಲ್ಲಿರ್ಲಿಲ್ಲ. ಗುರುದೇವ ಆಗ ಬೇರೆ ಜರ್ಮನಿಲೋ ಯಾವ್ದೋ ಬೇರೆ ಹೊರ ದೇಶದಲ್ಲಿದ್ರು. ಆಗ ಆದ್ರೂ ಬಂದು ಆಶ್ರಮ ಎಲ್ಲ ನೋಡಿದ್ದಾಯ್ತು. ಕನಕಪುರ ರಸ್ತೆನಲ್ಲಿ ಹೋಗುವಾಗ ಅದೇನೋ ಒಂದ್ ಖುಷಿ. ಗುರುಗಳು ಈ ರಸ್ತೆಯಲ್ಲಿ ಓಡಾಡಿದಾರಲ್ಲ, ಆ ರಸ್ತೆಯಲ್ಲಿ ಓಡಾಡ್ತಾ ಇದೀವಲ್ಲ, ಆ ಹಳೆ ಆಶ್ರಮದ ಒಳಗೆ ಹೋದ್ರೆ ಅದೇನೋ ಒಂದು ಸಂತೋಷ. ಗುರುಜಿ ಇಲ್ಲೆಲ್ಲ ಓಡಾಡಿರ್ತಾರಲ್ವಾ. ಸೊ ಐ ಆಮ್ ಸ್ಟೆಪ್ಪಿಂಗ್ ಆನ್ ದ ಪ್ಲೇಸ್ ವೇರ್ ಗುರುಜಿ ಹ್ಯಾಸ್ ಸ್ಟೆಪ್ಡ್. ಯಾಕೆಂದ್ರೆ ಆವಾಗ ಗುರುಜಿ ಇನ್ನು ಮಸ್ಕಟ್, ಒಮನ್ಗೆಲ್ಲ ಬಂದಿರ್ಲಿಲ್ಲ, ಗುರುದೇವ್ ಬಂದಿರ್ಲಿಲ್ಲ. ಸೊ ಅವ್ರು ಇಲ್ಲೆಲ್ಲ ಇದಾರ, ಇಲ್ಲಿ ಓಡಾಡಿರ್ತಾರ, ಅಲ್ಲಿ ಓಡಾಡಿರ್ತಾರ. ಮತ್ತೆ ಸತ್ಸಂಗ ಆಯ್ತು, ಭರತ್ ಭಯ್ಯ ಸಿಕ್ಕಿದ್ರು. ಅವ್ರು ಭರತ್ ಭಯ್ಯ ಎಲ್ಲ ನೋಡು ಅಂತ ಹೇಳಿದ್ರು, ಎಲ್ಲ ಆಯ್ತು. ಬಟ್ ಆಗೇನಾಯ್ತಂದ್ರೆ, ಗುರುಜಿ ಶಿವರಾತ್ರಿಗೆ ಬರೋರಿದ್ರು ಬೆಂಗಳೂರಿಗೆ, ಗುರುದೇವ್ ಅಲ್ಲಿ ಇರಕ್ಕಾಗ್ಲಿಲ್ಲ. ಯಾಕೆಂದ್ರೆ ಈ ವೀಸಾ, ಈ ಫಾರ್ಮಾಲಿಟೀಸ್ ಎಲ್ಲ ಇತ್ತಲ್ಲ. ಇನ್ನೂ ಒಂದು ತುಂಬಾ ದುಃಖ ಮನ್ಸಲ್ಲಿ, ಗುರುದೇವ್ ನೋಡ್ದೆ ಬೆಂಗಳೂರಿಂದ ಹೊಟ್ಟೋದ್ವಲ್ಲ ಮತ್ತೆ ಅಂತ. ಸೊ ದೆನ್ ಆಮೇಲೆ ನೆದರ್ಲ್ಯಾಂಡ್ಸ್ಗೆಲ್ಲ ಹೋದ್ವಿ. ಆವಾಗ ಮೈಕಲ್ ಫಿಶ್ಮನ್ ಒಂದ್ ಮೇಲ್ ಕಳಿಸ್ತಾರೆ ನಮ್ಗೆ. ಅವ್ರಿಗೆ ಗೊತ್ತಿತ್ತು, ಲೈಕ್ ಯುನೋ ಒಂಥರ ಎಷ್ಟು ದಟ್ ಲಾಂಗಿಂಗ್ ಅಂತ ಹೇಳ್ತೀವಲ್ಲ, ಅದಿತ್ತು ಗುರುಗಳ ದರ್ಶನ ಮಾಡಕ್ಕೆ ಅಂತ. ಅವ್ರು ಹೇಳಿದ್ರು, ಜೂನ್ ಫಸ್ಟ್ ವೀಕ್ ಅಲ್ಲಿ ಗುರುಗಳು ಇದಕ್ ಬರ್ತಾ ಇದಾರೆ, ಜರ್ಮನ್ ಆಶ್ರಮ ಬರ್ತಾ ಇದಾರೆ, ನೀವು ಬಂದು ಮೀಟ್ ಮಾಡಿ ಅಲ್ಲಿ ಅಂತ. ಸೊ ಅಲ್ಲಿ ನೆದರ್ಲ್ಯಾಂಡ್ಸ್ ಅಲ್ಲಿ ಇದ್ದಾಗ ಜರ್ಮನ್ ಆಶ್ರಮಲ್ಲಿ ಅವ್ರ ದರ್ಶನ ಆಗಿತ್ತು. ಅದು ಹೇಗೆ ಅಂದ್ರೆ, ಏನೊಂದು ನಂದೊಂದು ಇಮ್ಯಾಜಿನೇಷನ್ ಇತ್ತು. ನಮ್ ಬೆಂಗಳೂರು ಆಶ್ರಮ ನೋಡಿದ್ವಿ ಅಲ್ವಾ, ಇನ್ನೂ ದೊಡ್ಡ ಕಾಂಪೌಂಡ್ ಇರುತ್ತೆ, ಕಾರ್ ಬಂದು ನಿಲ್ಲತ್ತೆ, ನಾವೆಲ್ಲ ನಿಂತಿರ್ತೀವಿ, ಎಲ್ಲ ಡಿವೋಟೀಸ್ ನಿಂತಿರ್ತಾರೆ, ಕಾರ್ ಡೋರ್ ಓಪನ್ ಆಗತ್ತೆ, ಗುರುಜಿ ಹೊರಗೆ ಬಂದು ನಿಂತ್ಕೋತಾರೆ, ಹಿಂಗ್ ನೋಡ್ತೀನಿ. ಆ ತರದ್ದೆಲ್ಲ ಒಂಥರ ಅಷ್ಟು ಕಲ್ಪನೆ. ಒಂದು 4 ತಿಂಗಳು ಆ ಕಲ್ಪನೆಯಲ್ಲಿ ಕಳ್ತಿದ್ದೀನಿ ನಾನು. ಗುರುಜಿ ನನ್ ಫಸ್ಟ್ ಹೆಂಗೆ ಗುರುದೇವ್ ದರ್ಶನ ಹೇಗಾಗತ್ತೆ ಅಂತ. ಆಮೇಲೆ ನಾವಲ್ಲಿ ಆಶ್ರಮಕ್ಕೆ ಹೋದಾಗ ಮಳೆ ಬರ್ತಾ ಇತ್ತು. ಈ ಆಶ್ರಮದ ತರ ಅಲ್ಲಿ ನಾನು ಫಸ್ಟ್ ಹೋಗಿ ನೋಡಿದ್ದೆ, ಅದು ಕಾಂಪೌಂಡ್ ಗೇಟು ಏನಿಲ್ಲ, ಹೋದ್ರೆ ಒಂದು ಬಿಲ್ಡಿಂಗ್ ಇದೆ. ಆಮೇಲೆ ಎಲ್ರಿಗೂ ಗುರುದೇವ್ ನೆಕ್ಸ್ಟ್ ಡೇ ಬರೋರಿದ್ರು. ಗುರುದೇವ್ ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತಾರೆ ಅಂದ್ರೆ, ಅವತ್ತು ಸಾಯಂಕಾಲ ಸತ್ಸಂಗ ಎಲ್ಲ ಆಯ್ತು, ಮತ್ತೆ ಕಿಚನ್ ಅಲ್ಲಿ ಹೋಗಿ ತುಂಬಾ ಸೇವೆ ಮಾಡಿದ್ವಿ, ಎಲ್ಲ ಆಯ್ತು. ಅಲ್ಲೆಲ್ಲ ಬ್ರೆಡ್ ಅಲ್ಲ, ಇಲ್ಲಿ ನಾವ್ ಹೆಂಗ್ ಚಪಾತೀಸ್ ರೋಲ್ ಮಾಡ್ತೀವೋ ಅಲ್ಲಿ ಬ್ರೆಡ್ ಮಾಡೋದು, ಎಲ್ರಿಗೂ ಪೊಟೆಟೋಸ್, ಬೇಕ್ ಪೊಟೆಟೋಸ್ ಎಲ್ಲ. ಸೊ ಒಂದಿಷ್ಟು ರಾಶಿ ಬೇಕ್ಡ್ ಪೊಟೆಟೋಸ್, ಬೇಕಾದ್ಮೇಲೆ ಆ ಪೊಟೆಟೊ ಎಲ್ಲ ವಾಶ್ ಮಾಡಿ ಅದ್ ಬೇಕಾದ್ ಬಂದ್ಮೇಲೆ ಪೀಲ್ ಮಾಡಿ, ತುಂಬಾ ಸೇವೆ ಆಯ್ತು. ಯಾರನ್ನ ಕೇಳಿದ್ರು ಸಮ್ ಟೈಮ್ ಟುಮಾರೋ ಮಾರ್ನಿಂಗ್ ಹಿ ವಿಲ್ ಕಮ್ ಅಂತಾರೆ. ಯಾರು ಏನ್ ಹೇಳ್ತಾ ಇಲ್ಲ. ಮೈಕಲ್ ಅಗೇನ್ ವಾಸ್ ದೇರ್.
ಮೈ ಬೇಸಿಕ್ ಕೋರ್ಸ್ ಟೀಚರ್ ವಾಸ್ ದೇರ್. ಅವ್ರು ಹೇಳಿದ್ರು ಹಿ ಮೇ ಕಮ್ ಸಮ್ ಟೈಮ್ ಅಂತೆಲ್ಲ. ಬೆಳಗ್ಗೆ ಎದ್ದಾಗಿಂದ ತಿಂಡಿ ತಿನ್ನಕ್ಕೂ ಮನ್ಸಿಲ್ಲ, ಏನಕ್ಕೂ ಮನ್ಸಿಲ್ಲ. ಅಲ್ಲಿ ಬಾಗಿಲ್ ಎಂಟ್ರೆನ್ಸ್ ಹತ್ರನೇ ಅವ್ರು ಬಂದಾಗ ಮೀಟ್ ಮಾಡ್ಬೇಕು ಅಂತ. ಆದ್ರೆ ಅದು ಯುನೋ ಲೈಕ್ ಮತ್ತೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಯಾರಿಗೂ, ಅವ್ರು ಇನ್ನೇನೋ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಆಶ್ರಮಕ್ಕೆ ಬಂದ್ರು ಗುರುದೇವ್. ಯಾರೋ ಹೇಳಿದ್ರು ನೀವು ಹೋಗಿ ಊಟ ಮಾಡಿ ಫಸ್ಟ್, ಗುರುಜಿಗೆ ಇಷ್ಟ ಆಗೋದಿಲ್ಲ ಈ ತರ ಎಲ್ಲ ಹಸುಕೊಂಡ್ ಕೂತಿದ್ರೆ, ನೀವು ಮೊದ್ಲು ಹೋಗಿ ಊಟ ಮಾಡಿ. ಅದೇ ನೀವು ಹೋಗಿ ಊಟ ಗೀಟ ಮಾಡಿ ಆಮೇಲೆ ಹೊರಗೆ ಬಂದು ಮೀಟ್ ಮಾಡ್ರಿ. ಇನ್ನು ಗುರುದೇವ್ ಬರೋ ಒಂದು ಇದಿರ್ಲಿಲ್ಲ. ಆಮೇಲೆ ಕಿಚನ್ ಡೈನಿಂಗ್ ಹಾಲ್ ಕಿಚನ್ ಒಳಗಡೆ ಹೊಟ್ಟೋದ್ವಿ ಸೇವೆ ಮಾಡಕ್ಕೆ. ಪಾತ್ರೆ ಎಲ್ಲ ಪ್ಲೇಟ್ಸ್ ಗೀಟ್ಸ್ ಎಲ್ಲ ತೊಳಿತಾ ಇದ್ವಿ. ಆವಾಗ ಯಾರೋ ಓಡ್ ಬಂದ್ ಹೇಳಿದ್ರು ವಾಟ್ ಆರ್ ಯು ಡೂಯಿಂಗ್ ಹಿಯರ್, ಗುರುದೇವ್ ಇಸ್ ಹಿಯರ್ ಅಂತ. ಆಮೇಲೆ ನೋಡಿದ್ರೆ ನಾವ್ ಎಲ್ಲಿ ಸೇವೆ ಮಾಡ್ತಿದ್ವೋ ಅಲ್ಲಿಗೆ ಬಂದ್ರು ಗುರುದೇವ್. ಅವ್ರಿಗೂ ಗೊತ್ತು ದಟ್ ಲಾಂಗಿಂಗ್. ಅವ್ರು ಅಲ್ಲಿಗೆ ಆಕ್ಚುಲಿ ಬರೋ ನೆಸೆಸಿಟಿನೇ ಇರ್ಲಿಲ್ಲ. ಎಂಟ್ರೆನ್ಸ್ ಆದ ತಕ್ಷಣ ಒಂದು ಸ್ಟೇರ್ ಕೇಸ್ ಇದೆ, ಹತ್ತಿ ಅವ್ರ ರೂಮ್ ಕೊಟ್ಟೋಗೋದಿತ್ತು. ಆಮೇಲೆ ಅವರು ನೋಡ್ಬಿಟ್ಟು ಏನು ಚೆನ್ನಾಗಿದ್ದೀರಾ ಬಂದ್ರ ಕನ್ನಡದಲ್ಲೇ ಮಾತಾಡ್ಸಿದ್ರು. ನೋಡಿದ್ರೆ ದಕ್ಷಿಣ ಭಾರತೀಯರು ಅಂತ ಗೊತ್ತಾಗತ್ತೆ ಅಲ್ವಾ, ತೆಲುಗಿನವ್ರಾದ್ರೂ ಆಗಿರ್ಬೋದು, ತಮಿಳ್ನವ್ರಾದ್ರೂ ಆಗಿರ್ಬೋದು. ಸೀದಾ ಏನು ಬಂದ್ರಾ ಅಂತ ಕೇಳಿದ್ರು ಆ ಟೋನ್ ನಲ್ಲಿ, ಬಂದ್ರಾ. ಅದು ಮೊದಲನೇ ಒಂದು ಗುರುಗಳ ದರ್ಶನ. ಅದ್ಭುತ. ಮತ್ತೆ ನೀವು ಟೀಚರ್ ಕೂಡ ಆಗ್ತೀರಾ, ಆರ್ಟ್ ಆಫ್ ಲಿವಿಂಗ್ ಟೀಚರ್. ಅದಕ್ಕೆ ಹೇಗೆ ನಿಮಗೆ ಪ್ರೇರೇಪಣೆ ಸಿಕ್ತು? ಅವಾಗ ಬೆಂಗಳೂರಿಗೆ ಬಂದಿದ್ದಾಗಿತ್ತ ಅಥವಾ ಇನ್ನ ಮಸ್ಕಟ್ ಅಲ್ಲಿ ಇದ್ರ? ಬೆಂಗಳೂರಿಗೆ ಬಂದ್ಬಿಟ್ಟಿದ್ವಿ ಅಷ್ಟರಲ್ಲಿ. ಸೊ ಅಲ್ಲಿ ತುಂಬಾ ಸೇವೆ ಕೆಲಸಗಳಲ್ಲೆಲ್ಲ ಇದ್ದಿದ್ರಿಂದ ಅಲ್ಲಿನ ಟೀಚರ್ಸ್ ಎಲ್ಲ, ಕವಿತಾ ಅಂತ ಒಬ್ರು ತುಂಬಾ ಸೀನಿಯರ್, ಅದು ಫಸ್ಟ್ ಟೀಚರ್ ಇನ್ ಒಮಾನ್, ಅವ್ರು ಇದ್ಕೊಂಡು ಸೈನ್ ಮಾಡಿ ನನ್ನನ್ನ ಮೀನ್ ಲೈಕ್ ನನ್ಗೆ ರವಿ ಅವ್ರಿಗೆ ಇಬ್ರಿಗೂನು ಶಿ ಸೆಡ್ ಓಕೆ ಯು ಗೋ ಅಂಡ್ ಡೂ ಯುವರ್ TTC phase 1 ಅಂತ. ಸೊ ಅಲ್ಲಿಂದ ಸೈನ್ ಮಾಡಿಸ್ಕೊಂಡು ಅಷ್ಟರಲ್ಲಿ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ವಿ 2002. ಅದು ಶಿಫ್ಟ್ ಆಗಿದ್ದು ಅಷ್ಟೇ ನಮಗ ಅನ್ಸಕ್ ಶುರು ಆಯ್ತು ನಾವೇನ್ ಮಾಡ್ತಾ ಇದೀವಿ ಇಲ್ಲಿ. ನಾವು ಬೆಂಗಳೂರಿನವರು, ನಮ್ಮ ಇಂಟರ್ನ್ಯಾಷನಲ್ ಆಶ್ರಮ, ಅಂತಾರಾಷ್ಟ್ರೀಯ ಆಶ್ರಮ ಬೆಂಗಳೂರಲ್ಲಿದೆ, ನಾವಿಲ್ಲಿದ್ದ ಏನ್ ಮಾಡ್ತಾ ಇದೀವಿ ಅಂತ. 2002 ಮಾರ್ಚ್ ಅಲ್ಲಿ ರಿಷಿಕೇಶ್ಗೆ ಹೋದ್ವಿ ಅಡ್ವಾನ್ಸ್ ಕೋರ್ಸ್ ಮತ್ತೆ ಶಿವರಾತ್ರಿಗೆ. ಅಲ್ಲಿ ಗುರುಗಳನ್ನ ಕೇಳಿದ್ವಿ, ಬಂದ್ಬಿಡ್ಬೇಕು ಅಂತಿದೀವಿ ಅಡ್ವಾನ್ಸ್ ಕೋರ್ಸ್ ದರ್ಶನ ಕೊಡ್ತಾರಲ್ಲ. ಅದಕ್ಕೆ ಅವರು ರವಿ ಅವ್ರನ್ನ ಕೇಳಿದ್ದೇನು, ಏನ್ ಮಾಡ್ತೀಯ ನೀ ಬಂದು, ಹಿಂಗೆ ಏನ್ ಮಾಡ್ತೀಯಾ, ಸೇವೆ ಮಾಡ್ತೀಯಾ ಕೆಲಸ ಮಾಡ್ತೀಯಾ, ನಿಮ್ದೇನ್ ರೆಸ್ಪಾನ್ಸಿಬಿಲಿಟೀಸ್. ಆಮೇಲೆ ಅವ್ರು ಹೇಳಿದ್ರು ಇಬ್ರು ಬಂದ್ಬಿಡಿ ಅಂತ ಹೇಳಿದ್ರು. ಸೊ ಅದು ಮಾರ್ಚ್ ಅಲ್ಲಿ ಆಯ್ತು. ಅದಾದ ಒಂದು ದಿಸ್ ವಾಸ್ 2001 ಮಾರ್ಚ್ ಅಲ್ಲಿ ಹೋಗಿದ್ದು ಗುರುಗಳ ಭೇಟಿಗೆ. ಇಲ್ಲ 2002 ಮಾರ್ಚ್ ಅಲ್ಲಿ. ಅದಕ್ ಮುಂಚೆ 2001 ಆಗಸ್ಟ್ ಅಲ್ಲ ಏನೋ ಭಾನು ಅಕ್ಕ ಮಸ್ಕಟ್ಟಿಗೆ ಬಂದ್ರು ಸಹಜ ಸಮಾಧಿ. ಭಾನು ಅಕ್ಕ ಬಂದಿದ್ದು ನಮ್ಗೆಲ್ಲ ಅದೊಂದು ದೊಡ್ಡ ಹಬ್ಬದ ತರ ಅಲ್ಲಿ ಅಂತ. ಏನ್ ಹತ್ರ ಉತ್ಸಾಹ, ಒಂದ್ ಸಂತೋಷ. ಅವ್ರು ನೋಡಿದ್ದು ಅಷ್ಟೇ ಖುಷಿ ಆಗೋಯ್ತು ಏನೋ, ಅವ್ರ ದರ್ಶನ ಪಡೆದಿದ್ದು. ಮತ್ತೆ ಹಂಗೆ ಲೈಕ್ ಅವ್ರ 4 ದಿವಸ ಅವ್ರು ಇದ್ದಿದ್ 4 ದಿವಸ ನನ್ನ ಮನೇಲೇ ಇರ್ಲಿಲ್ಲ. ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಅಕ್ಕನ ಜೊತೆ ಎಲ್ಲ ಹೋದ್ರೆ, ಭಾನು ಅಕ್ಕನ ಜೊತೆ ಯಾರ್ಯಾರ ಮನೆಗೆ ಹೋದ್ರು ಅವ್ರವ್ರ ಜೊತೆ. ಭಾನು ಅಕ್ಕನೂ ನಮ್ಮ ಮನೆಗ್ ಬಂದ್ರು, ಊಟಕ್ಕೆಲ್ಲ ಬಂದಿದ್ರು. ಅವಾಗ ಅವ್ರು ಕೇಳಿದ್ರು ನಿಮ್ದೇನ್ ಕ್ವಾಲಿಫಿಕೇಶನ್ ಅಂತೆಲ್ಲ ಕೇಳಿದ್ರು. ನಾ ಹೇಳ್ದೆ MSc B.Ed ಮಾಡಿದೀನಿ ಅಕ್ಕ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ನೀನ್ ಬಾ ಇಂಡಿಯಾಗ್ ಬಂದ್ ನಮ್ ಸ್ಕೂಲ್ ಯಾಕೆ ನೋಡ್ಕೋಬಾರ್ದು ಅಂತ ಹೇಳಿದ್ರು. ಸೊ ಅದು ತಲೆಯಲ್ಲಿತ್ತದು, ಲೈಕ್ ಏನೋ ಭಾನು ಅಕ್ಕ ಹೇಳಿದ್ದಾರೆ ಅಂತ. ದಿಸ್ ವಾಸ್ 2001 ಆಗಸ್ಟ್. 2002 ಮಾರ್ಚ್ ಅಲ್ಲಿ ಗುರುಜಿನ್ ಮೀಟ್ ಮಾಡಿದಾಗ, ಮತ್ತೆ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ದರ್ಶನ ಆದಾಗ, ಅದು 1 to 1 ಮಾತಾಡ್ತಾರಲ್ಲ, ಅವಾಗ ಅವ್ರು ಹೇಳಿದ್ರು ಇಬ್ರು ಬಂದ್ಬಿಡಿ, ಇಬ್ರು ಬಂದು ಟೀಚರ್ಸ್ ಆಗಿ ಅಂತ ಗುರುಜಿ ಆಶೀರ್ವಾದ ಮಾಡಿದ್ರು. ಸೊ ಅದಾದ್ಮೇಲೆ ಇದು 2008 ಅಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಬಂದ್ಬಿಟ್ರು. ನೀವು ಟೀಚರ್ ಅದು 2002 ನಲ್ಲಿ ಮಾಡಿದ್ದು, ಮತ್ತೆ ನೀವು ಶಿಫ್ಟ್ ಆಗಿದ್ದು 2008 ಅಲ್ಲಿ? ಇಲ್ಲ 2002 ನಲ್ಲೇ. 2002 ನಲ್ಲಿ ಬಂದಿದ್ದು ಆಗಸ್ಟ್ ಅಲ್ಲಿ ಬಂದ್ವಿ. 2002 ನವೆಂಬರ್ ಅಲ್ಲಿ phase 1 ಆಯ್ತು. ಬಟ್ ನಂದು ಅದಕ್ಕೆಲ್ಲ ರೆಕಮೆಂಡೇಶನ್ ಬಂದಿದ್ದು ಅಲ್ಲಿಂದ, ಮಸ್ಕಟ್ಟಿಂದ ಬಂತು. ಇಲ್ಲಿ ಬಂದು phase 1 ಆಯ್ತು. ಅಷ್ಟ್ರಲ್ಲಿ ಏನಾಯ್ತು, ಭಾನು ಅಕ್ಕ ಮತ್ತೆ ಮೀಟ್ ಮಾಡಿ ಈ ಶ್ರೀ ಶ್ರೀ ರವಿಶಂಕರ್ ವಿದ್ಯಾ ಮಂದಿರ್ಗೆ ಇಂಡಕ್ಷನ್ ಆಗೋಯ್ತು. ಅವಾಗಿನ ಶ್ರೀ ಶ್ರೀ ರವಿಶಂಕರ್ ವಿದ್ಯಾ ಮಂದಿರ್ ತುಂಬಾ ಬಿಗಿನಿಂಗ್ ಸ್ಟೇಜ್, ಸಚ್ ಅ ಕನ್ಸೆಪ್ಚುವಲ್ ಸ್ಟೇಜ್ ಶ್ರೀ ಶ್ರೀ ರವಿಶಂಕರ್ ವಿದ್ಯಾ ಮಂದಿರ್. ಇವಾಗ ನಾನು ಲೈಕ್ 1986 ಇಂದ ಬೀನ್ ಅ ಟೀಚರ್. ಇನ್ ಕೇಂದ್ರ ವಿದ್ಯಾಲಯಲ್ಲೂ ಕೆಲಸ ಮಾಡಿದ್ದೀನಿ. 86 ಇಂದ ಕೇಂದ್ರ ವಿದ್ಯಾಲಯ ಇದ್ದೆ. ನನಗೊಂಥರ ಯಾವಾಗ್ಲೂ ಅನ್ಸೋದು,
ನಮ್ದು ಒಂದು ಪಠ್ಯಕ್ರಮ ಈ ತರ ಇರ್ಬೇಕು, ಮೆಥಡಾಲಜಿ ಪೆಡಗಾಗಿ ಈ ತರ ಇರ್ಬೇಕು ಅಂತೆಲ್ಲ. ಆರ್ಟ್ ಆಫ್ ಲಿವಿಂಗ್ ಸೇರಾದ್ಮೇಲೆ ನಾನು ಅನ್ಕೋತಾ ಇದ್ದೆ, ಗುರುಜಿ ಎಷ್ಟೋ ಶುರು ಮಾಡಿದ್ದಾರೆ, ಸ್ಕೂಲ್ಸ್ ಯಾಕೆ ಶುರು, ನಂಗೇನು ಗೊತ್ತಿರ್ಲಿಲ್ಲ ಅವಾಗ ಸ್ಕೂಲ್ಸ್ ಯಾಕೆ ಶುರು ಮಾಡ್ಬಾರ್ದು ಗುರುಗಳು ಅಂತ. ನೋಡಿದ್ರೆ ಆಮೇಲೆ ಭಾನುವಕ್ಕ ಬಂದು ಹೇಳಿದ್ರು. ಇಲ್ಲಿ ಬಂದಾದ್ಮೇಲೆ ಲೈಕ್ ಸ್ಲೋಲಿ 2002 ಡಿಸೆಂಬರ್ ಅಲ್ಲಿ ಇದಕ್ಕೆ ಐ ಗಾಟ್ ಇನ್ ಟು ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ. ಅದಾದ್ಮೇಲೆ ನಂಗೆ 3 ವರ್ಷ ಲೈಕ್ ಸ್ಕೂಲಲ್ಲಿ ತುಂಬಾ ನಾನು ತೊಡಗಿಸ್ಕೊಂಡ್ಬಿಟ್ಟೆ. ಅವಾಗಿನ್ನು ಇಟ್ ವಾಸ್ 40 ಮಕ್ಕಳಷ್ಟೇ ಅವಾಗ. ಈ ಮಲ್ಲೇಶ್ವರಂ ಅಲ್ಲಿ ಇತ್ತು ಪುಟ್ಟ ಸ್ಕೂಲು, ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ್, ಬಾಡಿಗೆ ಮನೆಯಲ್ಲಿ ಅಷ್ಟೇ 40 ಮಕ್ಕಳಿದ್ರು. ಸೊ ಆ ಸ್ಕೂಲ್ ಇವತ್ತು ಬೆಳೆದು 2000 ಮಕ್ಕಳಾಗಿದ್ದಾರೆ. ಓನ್ಲಿ ದ ಗ್ರೇಸ್ ಆಫ್ ದ ಗುರು. ಸೊ ಅವಾಗ 3 ವರ್ಷ ನಾನು ಹೋಗ್ಲೇ ಇಲ್ಲ. ನಾನು TTC ಕಡೆ ಹೋಗ್ತಾ ಇದ್ದೆ, ಕೋರ್ಸಸ್ಗೆಲ್ಲ ಹೋಗ್ತಿದ್ದೆ, ಆರ್ಗನೈಸ್ ಮಾಡ್ತಾ ಇದ್ದೆ. ಮತ್ತೆ ಮಧ್ಯ ಇವನ್ ಇದು ಏನೋ ಅಸಿಸ್ಟ್ ಕೋರ್ಸಸ್ ಆಲ್ಸೋ. ಬಟ್ ಆಶ್ರಮಕ್ಕೆ ಗುರುಜಿ ದರ್ಶನಕ್ಕೆ ಅದು ಮಾತ್ರ ನಿಲ್ಸ್ಲಿಲ್ಲ. ಬಟ್ ನನ್ಗೆ ಸ್ಕೂಲೇ ಇದು ಉಳ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಒಂದ್ಸತಿ ನಮ್ ಸ್ವಾಮಿ ಸೂರ್ಯಪಾದರು ಚಾಯ್ನ, ನಿನ್ ಫೇಸ್ 1 ಆಗಿದೆ ಅಲ್ವಾ, ನೀ ಯಾಕೆ ಫೇಸ್ 2 ಹೋಗ್ಬಾರ್ದು ಅಂತ. ಚಾಯ್ನಾ ಸ್ಕೂಲು ಇಲ್ಲ ನೀನ್ ಹೋಗಿ ಫೇಸ್ 2 ಹೋಗು. ಸೊ ಹಂಗಾಗಿ 2005 ಅಲ್ಲಿ ಫೇಸ್ 2 ಹೋಗಿ, ಅದಾದ್ಮೇಲೆ ಕೋರ್ಸಸ್ ತಗೊಳ್ಳೋದು, ಸ್ಕೂಲು ಎಲ್ಲ ಒಟ್ಟಿಗೆ. ಇದು ಸಿಲ್ವರ್ ಜುಬ್ಲಿಗೆ ಮುಂಚೆ 2006 2005 2006 ಅದೇ ಡಿಸೆಂಬರ್ ಜಾನ್ವರಿ. ಹೌದೌದು. ಇದು ವಿದ್ಯಾರಣ್ಯಪುರ ಆ ಬ್ರಾಂಚ್ ಅದು ಹೆಂಗಾಯ್ತು, ಅದು ಬಿಗಿನಿಂಗ್? ಅದೇನಂದ್ರೆ ಈ ಮೊದಲು ಈ ಸ್ಕೂಲ್ಸ್ ಎಲ್ಲ ಬೆಂಗಳೂರಲ್ಲಿ ಓವರ್ ಆಲ್ ಇಂಡಿಯಾನಲ್ಲಿ ಚಿಕ್ಕ ಸ್ಕೂಲ್ಸ್ ಇತ್ತು ನೋಡಿ. ಈ ಜನರಲಿ ಈ ಸ್ಕೂಲ್ಸ್ ಎಲ್ಲ ಏನ್ ಮಾಡ್ತಾರೆ, ಫಸ್ಟ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೋತಾರೆ. ಈ ದೊಡ್ಡ ನಮ್ ಚೈನ್ ಆಫ್ ಸ್ಕೂಲ್ಸ್ ಎಲ್ಲ ನೋಡ್ತೀವಲ್ವಾ, ಎಷ್ಟೋ ಹೆಸರುಗಳಿದೆ. ಇವಾಗ ನಮ್ ಸ್ಕೂಲ್ ಇಟ್ ಇಸ್ ಆನ್ ದ ಟಾಪ್. ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ್ ಶ್ರೀ ಯೂನಿವರ್ಸಿಟಿ, ಒನ್ ಆಫ್ ದ ಟಾಪ್ 5 ಯೂನಿವರ್ಸಿಟೀಸ್ ಅಂತ ಆಯ್ತಲ್ಲ. ಅದೇ ತರ ನಮ್ ಶಾಲೆಗಳು ಅಷ್ಟೇ ಓವರ್ ಆಲ್ ಇನ್ ಇಂಡಿಯಾ. ಬಾಂಬೆ ನೋಡ್ಬೋದು, ಕೋಲ್ಕತ್ತಾ ನೋಡ್ಬೋದು, ಬೆಂಗಳೂರು ನೋಡ್ಬೋದು, ಇನ್ ಕೇರಳ 1 or 2 schools, ಮಹಾರಾಷ್ಟ್ರ ಕೆಲವು ಸ್ಕೂಲ್ಸ್. ವೇರ್ ಆಲ್ ಯುನೋ ವೆಲ್ ರೆಕಗ್ನೈಸ್ಡ್ ಇನ್ ದ, ನಮ್ ಸಮಾಜದಲ್ಲಿ ನಮ್ಗೊಂದು ಹೆಸರಿದೆ ಇವಾಗ ಶಾಲೆನಲ್ಲಿ. ಬೇರೆ ಎಲ್ಲ ಏನ್ ಮಾಡ್ತಾರೆ, ಫಸ್ಟ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊತಾರೆ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊತಾರೆ, ಆಮೇಲೆ ಮಕ್ಕಳನ್ನ ಅಡ್ಮಿಷನ್ಸ್ಗೆಲ್ಲ ತಗೋತಾರೆ. ನಮ್ದು ಇಟ್ ಇಸ್ ಜಸ್ಟ್ ದ ಅದರ್ ವೇ ಅರೌಂಡ್. ಅಫ್ಕೋರ್ಸ್ ನಮ್ಗೆ ಶ್ರೀ ಶ್ರೀ ರವಿಶಂಕರ್ ಅನ್ನೋ ಹೆಸರಿಗಿಂತ ದೊಡ್ಡ ಬ್ರ್ಯಾಂಡ್ ಬೇಕಾ ಅಲ್ವಾ? ದಟ್ ಇಸ್ ಅವರ್ ಬಿಗ್ಗೆಸ್ಟ್ ಯುನೋ ಥಿಂಗ್. ಸೊ ಮೊದಲು ನಮ್ದು ಮೆಥಡಾಲಜಿ, ನಮ್ದು ಗುರುಗಳು ಕೊಟ್ಟಿರುವಂತ ಒಂದು ಮೆಥಡಾಲಜಿ ಇದೆ, 5 aspects of education ಅಂತ. ಸೊ ಅದರಿಂದ ನಮಗ್ ಜಾಗ ಎಲ್ಲಿದೆ ಸ್ಕೂಲು ಏನು ಗೊತ್ತಿರ್ಲಿಲ್ಲ. ಒಂದು ಸಣ್ಣ ಬಾಡಿಗೆ ಮನೆಗಳಲ್ಲಿ ಶುರು ಮಾಡ್ಕೊಂಡು, ಆಮೇಲೆ ಪೇರೆಂಟ್ಸ್ ಹೇಳ್ತಾ ಇದ್ವಿ, ನಾವು ಇಂಥ ಜಾಗದಲ್ಲಿ ನಾವು ಸ್ಕೂಲ್ ಶುರು ಮಾಡ್ಕೋತೀವಿ, ಯಲಹಂಕದಲ್ಲಿ ಮಾಡ್ತೀವಿ. ಇವಾಗ ಮಲ್ಲೇಶ್ವರದಲ್ಲಿ ಇದ್ದಿದ್ದು ಬ್ಯಾಂಗ್ಳೂರ್ ನಾರ್ತ್, ಯಲಹಂಕದಲ್ಲೋ ಅಥವಾ ಮೊದಲು ಮೇಕರಿ ಸರ್ಕಲ್ ಅಲ್ಲಿ ಅಲ್ಲೆಲ್ಲ ಸ್ಕೂಲ್ ಶುರು ಮಾಡ್ಕೋತೀವಿ. ಲ್ಯಾಂಡ್ಗಳು ಸಿಗ್ತಾ ಇರ್ಲಿಲ್ಲ. ಇಟ್ ವಾಸ್ ವೆರಿ 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 ಎಕ್ಸ್ಪೆನ್ಸಿವ್. ಕಡೆಯಲ್ಲಿ ನಮ್ಗೊಂದು ವಿದ್ಯಾರಣ್ಯಪುರದಲ್ಲಿ ಒಂದು CA ಸೈಟ್ ಸಿಕ್ಕಿ ಅಲ್ಲಿ ಶಾಲೆ, ಇವಾಗ ಮಲ್ಲೇಶ್ವರಂ ಅಲ್ಲಿ ಇದ್ದಿದ್ದ ಶಾಲೆ ವಿದ್ಯಾರಣ್ಯಪುರಕ್ಕೆ ಹೋಗಿದ್ದು 2008 ಅಲ್ಲಿ. 2008ನೇ ಇಸ್ವಿನಲ್ಲಿ ಜೂನ್ 13th ಗುರುಗಳೇ ಬಂದು ಅದನ್ನ ಇನಾಗ್ರೇಟ್ ಮಾಡಿದ್ರು. ಆವಾಗ ನಮ್ಗೆ ಮಲ್ಲೇಶ್ವರಂದಿಂದ ಬಂದವರು 100 ಮಕ್ಕಳಿದ್ರು. ಆಮೇಲೆ ಅಲ್ಲಿ ನಮ್ಗೆ ಆ ವರ್ಷ ಅಲ್ಲಿ ಲೋಕಲ್ ವಿದ್ಯಾರಣ್ಯಪುರ, ಅದೇನ ಹೇಳಿದ್ನಲ್ಲ ಹೆಸರು, ಅದರಿಂದಾಗಿ 150 ಮಕ್ಕಳು ಅಲ್ಲಿಂದ ಬಂದ್ರು. ಸೊ 242 ಮಕ್ಕಳನ್ನ ಇಟ್ಕೊಂಡು 2008 ಆ ಶಾಲೆ ಶುರು ಆಗಿತ್ತು ವಿದ್ಯಾರಣ್ಯಪುರದಲ್ಲಿ. ಆವಾಗ ಬರೀ 7th ಸ್ಟ್ಯಾಂಡರ್ಡ್ ತನಕ ಇತ್ತು. ಆಮೇಲೆ ಅದು ಹೋಗ್ತಾ ಹೋಗ್ತಾ ಅಫಿಲಿಯೇಷನ್ ಆಯ್ತು. ಮತ್ತೆ ಇದು ಏನು 10th ಸ್ಟ್ಯಾಂಡರ್ಡ್ ಅಫಿಲಿಯೇಷನ್ ಆಯ್ತು. 10th ಸ್ಟ್ಯಾಂಡರ್ಡ್ ಅಫಿಲಿಯೇಷನ್ ಆದ್ಮೇಲೆ 11th 12th ಶುರು ಮಾಡಿದ್ವಿ. ಅದಕ್ಕೆ ಸೀನಿಯರ್ ಸೆಕೆಂಡರಿ ಅಫಿಲಿಯೇಷನ್ ಸಿಕ್ತು. ಸೊ ಇವಾಗ ಬೆಂಗಳೂರಲ್ಲಿ ನಮ್ದು 3 ಶಾಲೆಗಳು ಫುಲ್ ಫ್ಲೆಜ್ಡ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ಸ್. 9 ಬ್ಯಾಚ್ ಮಕ್ಕಳನ್ನ ಇದಕ್ಕೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ಗೆ ವಿ ಹ್ಯಾವ್ ಸೆಂಟ್. ಆಮೇಲೆ 7 ಬ್ಯಾಚ್ 7 batches ವಿ ಹ್ಯಾವ್ ಸೆಂಟ್ ದೆಮ್ ಫಾರ್ ದ 12th ಸ್ಟ್ಯಾಂಡರ್ಡ್ ಎಕ್ಸಾಮ್. ಗುರುಗಳ ಅನುಗ್ರಹ, ಎಲ್ಲ ಮಕ್ಕಳೆಲ್ಲ ಕ್ರಿಯಾ ಮಾಡ್ತಾರೆ, ಗುರು ಪೂಜೆಗಳು ವಾರ ವಾರ ಆಗುತ್ತೆ. ರಿಸಲ್ಟ್ಸ್ ಎಲ್ಲ ಇಟ್ ಇಸ್ ಅಮೇಜಿಂಗ್, ಒಳ್ಳೆ ರಿಸಲ್ಟ್ಸ್. ದಟ್ ವಾಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ ಐ ಶುಡ್ ಸೇ. 40 ಮಕ್ಕಳಿಂದ 2000 ಮಕ್ಕಳು. ಅದು ಸುಮ್ನೆ ಅದೊಂಥರ ನನ್ಗೆ ಹೆಂಗಂದ್ರೆ ಬರೀ ಸಾಕ್ಷಿ ಅಷ್ಟೇ, ಅದ್ ನಡ್ಸ್ಕೊಂಡು ಹೋದ್ರು ಗುರುಗಳು.
ಸೊ ಅದ್ ಹೆಂಗಾಯ್ತು ಏನಾಯ್ತು, ಇಷ್ಟರಿಂದ ಅಷ್ಟು ಹೆಂಗ್ ಬೆಳೀತು ಏನು, ಅದೆಲ್ಲ ಏನು ಒಂಥರ ಅದು ನೋಡ್ತಾ ಇದ್ದಂಗೆ ನಮ್ ಕಣ್ಣೆದ್ರಿಗೆ ಒಂಥರ ಅನ್ಫಲ್ ಆಗೋದು ಅಂತ ಹೇಳ್ತೀವಲ್ಲ, ಅಷ್ಟೇ. ಆ ತರ ಆಯ್ತಷ್ಟೇ. ಅಮೇಜಿಂಗ್. ಇಟ್ಸ್ ಜಸ್ಟ್ ಟೋಟಲಿ ಮಾಸ್ಟರ್ಸ್ ಗ್ರೇಸ್, ಗುರುಗಳ ಅನುಗ್ರಹ, ಅವರೊಂದು ಆಶೀರ್ವಾದ ಅಷ್ಟೇ. ಇದು ಈಗ ವಿದ್ಯಾರಣ್ಯಪುರ ಮತ್ತೆ ಕನಕಪುರ ನಮ್ಮ ಆಶ್ರಮ ಹತ್ರ ಇನ್ಯಾವುದು ಅಲ್ಲೊಂದು ಸ್ಕೂಲ್ ಇದೆ. ಮತ್ತೆ ನೀವಿದು ಶ್ರದ್ಧಾ ನೀವು ತಿಳಿಸಿ. ಇನ್ನೊಂದು ಒಂದು ತುಂಬಾ ಬ್ಯೂಟಿಫುಲ್ ಒಂದು ಅನುಭವ ಹಂಚ್ಕೋಬೇಕು. ಈ ಅಫಿಲಿಯೇಷನ್, ಈ CBSE ಅಫಿಲಿಯೇಷನ್ ಎಲ್ಲ ಆಗ್ಬೇಕಲ್ಲ, ಅಫಿಲಿಯೇಷನ್ ಆಗಕ್ಕೂ ಅಷ್ಟೇ ಒಂದು NOC ಅಂತ ಬರ್ಬೇಕು. ಇವಾಗ ನಾವು CBSE ಅಪ್ಲೈ ಮಾಡ್ಕೊಳ್ಳುವಾಗ ಸ್ಟೇಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೊಂದು NOC ಅಂತ ಬರ್ಬೇಕು. ಅದಿಲ್ದೆ ವಿ ಕಾಂಟ್ ಅಪ್ಲೈ. ಸೊ ನಾವು ಅಪ್ಲೈ ಮಾಡುವಾಗ್ಲೇ NOC ಅಪ್ಲೋಡ್ ಮಾಡ್ಬೇಕು. ಇವಾಗ ಎಲ್ರಿಗೂ ಗೊತ್ತಲ್ವಾ ನಮ್ಮ ಸಂಸ್ಥೆ, ಗುರುಗಳ ಸಂಸ್ಥೆ. ಸೊ ನಾವು ವಿ ಆರ್ ವೆರಿ ಕ್ಲೀನ್, ಅಂಡರ್ ದ ಟೇಬಲ್ ಕೆಲಸಗಳೆಲ್ಲ ನಮ್ದೇನ್ ನಡೆಯಲ್ಲ ಅಲ್ವಾ. ಸೊ ಇದೇ ತರ NOCನೂ ಅಷ್ಟೇ, ಅಲ್ಲಿ ನಾವು ಗವರ್ಮೆಂಟ್ ಅಲ್ಲಿ ಸೆಕ್ರೆಟೇರಿಯೇಟ್ ಅಲ್ಲಿ ನಾವೇನು ಬ್ರೈಬ್ ಏನು ಕೊಡ್ತಾ ಇರ್ಲಿಲ್ಲ, ಕೊಡಬಾರ್ದು ಅಂತ ನಮ್ ಧ್ಯೇಯ ಅದು. ನಾಳೆ ಅಪ್ಲೈ ಮಾಡ್ಕೋಬೇಕು, 30th ಜೂನ್ ಲಾಸ್ಟ್ ಡೇ ಅಪ್ಲೈ ಮಾಡ್ಕೊಳಕ್ಕೆ. ನಮ್ ಕೈಯಲ್ಲಿ NOC ಇಲ್ಲ, ಅದು ನಾವು ಅದರದ್ದು ಸ್ಕ್ಯಾನ್ ಮಾಡಿ ಆ ಕಾಪಿ ಅಪ್ಲೋಡ್ ಮಾಡ್ಬೇಕು. ಇಲ್ದಿದ್ರೆ ಅದು ಅಪ್ಲೋಡ್ ಮಾಡ್ಕೊಳ್ದೆ ಇದ್ರೆ ಅದು ಸಬ್ಮಿಷನ್ ಕಂಪ್ಲೀಟ್ ಆಗೋದಿಲ್ಲ. ಸೊ 29th ಜೂನ್ ನಾನು ಮತ್ತೆ ನಮ್ ಬ್ಯಾಂಗ್ಳೂರ್ ಈಸ್ಟ್ ಸ್ಕೂಲ್ ಪ್ರಿನ್ಸಿಪಲ್ ರೇಷ್ಮಾಜಿ, ನಾನು, ಅವರು ಮತ್ತೆ ನಾಗರಾಜ್ ಶಾಸ್ತ್ರಿಗಳು ಅಂತ ಇದ್ದಾರೆ ನಮ್ಮ SSRVM ಟ್ರಸ್ಟ್ ಅಲ್ಲಿ. ಸೊ ನಾವು 3 ಜನ ಹೋದ್ವಿ ಸೆಕ್ರೆಟೇರಿಯೇಟ್ ಬಿಲ್ಡಿಂಗ್ಗೆ. ನಮಗೆ NOC ಬೇಕಷ್ಟೇ. ಆಮೇಲೆ ಅಲ್ಲಿ ವಿ ಮೆಟ್ ದ ಪ್ರಿನ್ಸಿಪಲ್ ಸೆಕ್ರೆಟರಿ, ಎಜುಕೇಶನ್ ಮಿನಿಸ್ಟರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟ್ ಮಾಡಿದ್ವಿ. ಅವ್ರು ಏನು, ನಾಳೆ ನೀವು ಅಪ್ಲೈ ಮಾಡ್ಕೋಬೇಕು, ಸಿಕ್ಕಿಲ್ಲ ಅಂತೀರಲ್ಲ, ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೇಳಿ, ನಿಮ್ದು ಫೈಲ್ ಇರುತ್ತೆ ಅಂತ ಹೇಳಿದ್ರು. ನಾನು ರೇಷ್ಮಾಜಿ ರೂಮ್ಗೆ ಹೋದ್ವಿ. ಅಲ್ಲಿ ಹೋದಾಗ ಅವ್ರು ಏನು ಅದೇ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದ್ದು ಫೈಲ್ಸ್ ಬೇಕಾಗಿತ್ತು, NOCದು, ಅದ್ಯಾವ್ದು ಬಂದಿಲ್ಲ ಅಂದ್ರು. ನೋಡಿದ್ರೆ ಅಲ್ಲಿ ದೂರದಲ್ಲಿ ರ್ಯಾಕ್ಸ್ ಇರುತ್ತಲ್ಲ, ರ್ಯಾಕ್ ಅಲ್ಲಿ ನಮ್ ಫೈಲ್ ಕಾಣ್ತು, ಹೆಸರು, ನಮ್ ಲೋಗೋ ಕಾಣ್ತು. ನಾ ಸೀದಾ ಹೋಗಿ ತೆಕ್ಕೊಂಡ್ಬಿಟ್ಟೆ ಫೈಲು ರ್ಯಾಕ್ ಇದ್ದ. ಅದೆಲ್ಲ ಏನ್ ಮಾಡ್ತಾ ಇದ್ದೀರಾ, ಅಲ್ಲ ನಮ್ ಸ್ಕೂಲ್ ಫೈಲ್ ಅದು, ನಮ್ ಹೆಸರಿದೆ ನೋಡಿ ಅಂತ ತಗೊಂಡ್ ಸೀದಾ ಇವೆಂಟ್ ಆ ಪ್ರಿನ್ಸಿಪಲ್ ಸೆಕ್ರೆಟರಿ ರೂಮ್ಗೆ. ಆಮೇಲೆ ಅಲ್ಲಿ ಕೂತು ಬರೀ ಗುರುಪೂಜೆಗೆ ಚಾಂಟಿಂಗ್ ಚಾಂಟೆಡ್. ಒಂದ್ಸತಿ ಗುರುಪೂಜೆ ಚಾಂಟ್ ಮಾಡಿದ್ವಿ, ಒಂದ್ ಸ್ವಲ್ಪ ಫೈಲ್ಸ್ ಮೂವ್ ಆಯ್ತು. ಆಮೇಲೆ ಇನ್ನೊಂದು ವಿ ಹ್ಯಾಡ್ ಟು ಗೋ, ಇನ್ನೊಂದು DDPI ಆಫೀಸ್ಗೆ ಹೋಗ್ಬೇಕಾಯ್ತು. ಅಲ್ಲಿ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಸ್ಟಕ್ ಆಗೋಯ್ತು, ಇನ್ನೇನೇನೇನೇನೋ ಬೇಕಿತ್ತು, ಅದು ಇದು. ಅಗೇನ್ ಇನ್ನೊಂದು ಗುರುಪೂಜಾ ಚಾಂಟಿಂಗು, ಇನ್ನೊಂದಷ್ಟು ಫೈಲ್ಸ್ ಮೂವ್ ಆಯ್ತು. ಅಂತರ ಯಾರಿಗೂ ನಂಬಿಕೆಗೆ ಬರೋದಿಲ್ಲ. ಅಫ್ಕೋರ್ಸ್ ನಮ್ ಗುರುಗಳಿರ್ತಾರೆ, ಅವ್ರು ನೋಡ್ಕೋತಾರೆ. ಬೆಳಗ್ಗೆ 11 ಗಂಟೆಗೆ ಈ ಫೈಲ್ ಇಷ್ಟಿಷ್ಟು ಮೂವ್ ಆಗಕ್ ಶುರು ಆಗಿದ್ದು, ರಾತ್ರಿ 9:00-9:30 ಸಮಥಿಂಗ್ ಲೈಕ್ ದಟ್ 3 ಸ್ಕೂಲ್ದು NOC ಸೈನ್ ಆಗಿ ರೆಡಿ ಆಗಿತ್ತು. ಅವ್ರೇ ಹೇಳ್ತಾ ಇದ್ರು, ಈ ತರ ಯಾವ ಶಾಲೆಗೂ ಈ ತರ ಆಗಿಲ್ಲ, ದಿಸ್ ಹಸ್ ಹ್ಯಾಪೆಂಡ್ ಅಂತ. ಆ NOC ತಂದಾಗ ನಮ್ಗೆ ಒಂಥರ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ದಟ್ ಪ್ರೈಡ್, ದ ಪ್ರೈಡ್ ದಟ್ ವಿ ಸ್ಟುಡ್ ಅಪ್. ನಮ್ಮ ಒಂದು ಸಂಸ್ಥೆ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಏನಿದೆ ಅಲ್ವಾ, ನಾವ್ ಈ ತರ ನ್ಯಾಯವಾಗಿ ಅದನ್ನ ಗಿಟ್ಟಿಸ್ಕೊಂಡ್ವಿ. ನಮ್ದ್ರಲ್ಲೇನು ಕೊರತೆ ಇರ್ಲಿಲ್ಲ, ಎಲ್ಲ ಇತ್ತು, ಲ್ಯಾಂಡ್ ಇತ್ತು, ಅದಿತ್ತು, ಇದಿತ್ತು, ಬಿಲ್ಡಿಂಗ್ ಇತ್ತು, ಎಲ್ಲ ಪರ್ಫೆಕ್ಟ್ ಆಗಿದೆ. ಮತ್ತೆ ಅವರು ದುಡ್ಡು ಕೊಡದೆ ಅದು ಫೈಲ್ ಮೂವ್ ಆಗಲ್ಲ. ಸೊ ಹಿಯರ್ ಗುರುಪೂಜೆ ಹೇಳಿ ದ ಫೈಲ್ಸ್ ಮೂವ್ಡ್ ಅಂಡ್ ದಟ್ ನೈಟ್ ಆತರ ಆಗೋದೇ ಇಲ್ಲ. ರಾತ್ರಿ 9:00 ಯಾವ ಗವರ್ಮೆಂಟ್ ಆಫೀಸಲ್ಲಿ ಕೂತಿರ್ತಾರೆ ಹೇಳಿ, ಸೈನ್ ಮಾಡಿ ನಮ್ಗೆ NOC ಕೈಗೆ ಸಿಕ್ತು. ಅದೊಂದು ಪವಾಡನೆ ಹೌದು. ಮತ್ತೆ ಅದನ್ನ ಅಪ್ಲೋಡ್ ಮಾಡಿ ಮತ್ತೆ ಅಫಿಲಿಯೇಷನ್ ಆಗಿ ಅದೆಲ್ಲ ಇತ್ತು. ಸಚ್ ಇದು ಮಿರಕಲ್. ಆಮೇಲೆ ಆ ಲ್ಯಾಂಡ್ ಅದು ಹೇಳ ಖಂಡಿತ ಅಷ್ಟೇ, ಎಲ್ಲೋ ಒಂದು ದೂರದಲ್ಲಿ ಒಂದು ಲ್ಯಾಂಡ್ ನಮ್ಗೆ ಅಲಾಟ್ ಆಗ್ಬಿಟ್ಟಿತ್ತು, ವೆರಿ ಫಾರ್. ಅವಾಗ ಪೇರೆಂಟ್ಸ್ ಎಲ್ಲ ಕಳ್ಸಲ್ಲ ಅಂತ. ಆಮೇಲೆ ನನ್ಗೇನಾಯ್ತಂದ್ರೆ ನಮ್ಮ ಸ್ವಾಮಿ ಸೂರ್ಯಪಾದರು ಚಾಯಣ್ಣ ಅವ್ರ ಹತ್ರ ಹೋಗಿ ಹೇಳಿದೆ, ನೋಡಿ ಚಾಯಣ್ಣ, ಪೇರೆಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೆ ಲ್ಯಾಂಡ್ ಆಗ್ತಿಲ್ಲ ಅಂತ. ಆಮೇಲೆ ಒಂದ್ ದಿವಸ ಚಾಯಣ್ಣ ಹೇಳಿದ್ರು ನಂಗೆ, ನೋಡು, ನಿಂಗೆ HMT
ಆ ಸುತ್ತಮುತ್ತಲಿ ನಿಮ್ಗೆ ಲ್ಯಾಂಡ್ ಆಗತ್ತೆ ನಿಮ್ ಶಾಲೆಗೆ. ಸೊ ಅವ್ರು ಹೇಳಿದ್ದು ಒಂದ್ ಸ್ವಲ್ಪ ದಿವಸಕ್ಕೆ ಸರಿ ಅಲ್ಲೆಲ್ಲ ಹುಡುಕ್ಸಕ್ ಶುರು ಮಾಡಿದ್ದಾಯ್ತು, ಅಲ್ಲಿ ಏನ್ ಲ್ಯಾಂಡ್ ಸಿಗುತ್ತೆ. ಆಮೇಲೆ ಗೊತ್ತಾಯ್ತು ನಮ್ ಟ್ರಸ್ಟ್ ಆಫೀಸ್ ಕಡೆಯಿಂದ ಒಂದು CA ಸೈಟ್ಗೆ ಅಪ್ಲೈ ಮಾಡ್ಕೊಂಡಿದ್ರು. ಅದು ದಟ್ ಕೇಮ್ ಇನ್ ಟು ಕನ್ಸಿಡರೇಷನ್. ಅದು ನೋಡಿ ಲೈಕ್ ಅದ್ ಹೆಂಗೋ ನಮ್ಗೆ ಲೈಕ್ ಇದು ಗುರುಗಳದ್ದೇ ಎಲ್ಲ ನಡೆಸ್ತಾರ ಅವ್ರು ಹೆಂಗೋ ಹಿ ಗೇವ್ ದ ಇಂಡಿಕೇಶನ್ ದಟ್ ಲ್ಯಾಂಡ್ ಹ್ಯಾಸ್ ಕಮ್ ಟು ಕನ್ಸಿಡರೇಷನ್. ಅದಾದ್ಮೇಲೆ ವಾರ ಹೋಗಿ ಅಲ್ಲಿ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾ ಇದ್ದೆ. ಪೇರೆಂಟ್ಸ್ಗೆಲ್ಲ ಏನಿದು ಎಲ್ಲಿ ಬರುತ್ತೆ ಸ್ಕೂಲು, ನಾವ್ ನಂಬ್ಕೊಂಡ್ ಹಾಕೊಂಡಿದೀವಿ, ಮಕ್ಳು 5ನೇ ಕ್ಲಾಸಿಗೆ ಬಂದಾಯ್ತು, 6ನೇ ಕ್ಲಾಸಿಗೆ ಬಂದಾಯ್ತು, ಲ್ಯಾಂಡ್ ಇಲ್ಲ ಏನಿಲ್ಲ, ನೀವ್ ಏನ್ ಹೇಳ್ತಾನೆ ಇದ್ದೀರಿ ಅಂತ. ಸೊ ಕಡೆಗೆ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಅಲ್ಲಿ BDA ಚೇರ್ಮನ್ ಮೀಟ್ ಮಾಡಕ್ಕೆ, ಲೆಟರ್ಸ್ ಎಲ್ಲ ಕೊಟ್ಟು. BDA ದುಡ್ಡು ಕೊಡ್ತಿದ್ರೆ ಆಗಲ್ಲ ಅಲ್ಲ. ಸೊ ಪೇರೆಂಟ್ಸ್ ಗಿಂತ ನಾನು ಹೇಳಿದೆ ನಮ್ ಇಂಟೆನ್ಷನ್ ಕ್ಲಿಯರ್ ಇದೆ, ಅಂಡ್ ನಮ್ ಇಂಟೆನ್ಷನ್ ಕ್ಲಿಯರ್ ಇದ್ದಾಗ ನಮ್ಗೆ ಪ್ರಕೃತಿ ದ ನೇಚರ್ ವಿಲ್ ಸ್ಟ್ಯಾಂಡ್ ಬೈ ಅಸ್, ವಿ ವಿಲ್ ಗೆಟ್ ದಿಸ್ ಲ್ಯಾಂಡ್. ಆಮೇಲೆ ಅದು ಮತ್ತೆ ಪೇರೆಂಟ್ಸ್ ಎಲ್ಲ ಬಂದ್ ಕೇಳೋದು, ಏನಾಯ್ತು, ನೀವೇನ್ ಮಾಡ್ತಾ ಇದ್ದೀರಿ, ಲ್ಯಾಂಡ್ ಸಿಕ್ತಾ. ಮತ್ತೆ ಅವಾಗೆಲ್ಲ ಈ ನಮ್ಮ ವಿಶಾಲಾಕ್ಷಿ ಮಂಟಪದಲ್ಲಿ ಸತ್ಸಂಗಗಳು ನಡೆಯೋದಲ್ವಾ. ಸೊ ಇದೇ ತರ ಒಂದ್ಸತಿ ಈ ಒಂದು ಸ್ವಲ್ಪ ನಡೀತಾ ಇತ್ತು, ಕಿಟಕಿಟಿ ನಡೀತಾ ಇತ್ತು ಪೇರೆಂಟ್ಸ್ ಕಡೆಯಿಂದ ಎಲ್ಲ. ಸೊ ಒಂದ್ ಸತ್ಸಂಗದಲ್ಲಿ ಹೋಗಿ ಕೂತಾಗ ಯಾರೋ ಪ್ರಶ್ನೆ ಕೇಳಿದ್ರು ಗುರುಗಳನ್ನ, ಏನಂದ್ರೆ ಈ ತರ ನಾನು ಐ ಮೀನ್ ಬಿಸ್ನೆಸ್, ಸೊ ಒಂದೊಂದ್ಸತಿ ನಂಗೆ ಬ್ರೈಬು ಅದು ಇದು ಕೊಡದೆ ಹೋದ್ರೆ ನನಗೆ ಆಗೋದಿಲ್ಲ, ನಾನು ಏನ್ ಮಾಡ್ಬೇಕು ಗುರುಜಿ ಅಂತ. ಆವಾಗ ಗುರುಗಳು ಹೇಳಿದ್ರು, ಲೇಕಿನೋ ನಾವ್ ಯಾವತ್ತೂ ಏನು ಬ್ರೈಬ್ ಕೊಟ್ಟಿಲ್ಲ, ನಮ್ ಕೆಲ್ಸ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ವಿ ಹ್ಯಾವ್ ನಾಟ್ ಗಿವನ್ ಬ್ರೈಬ್, ಇಟ್ ವಿಲ್ ವರ್ಕ್ ಔಟ್ ಅಂತೆಲ್ಲ ಅವ್ರಿಗೆಲ್ಲ ಸ್ವಲ್ಪ ಎಲ್ಲ ಮಾತಾಡ್ಸಿ ಎಲ್ಲ ಆದ್ಮೇಲೆ ಅವ್ರ ಅದೇ ಸ್ಟೇಟ್ಮೆಂಟ್ ನ ಪೇರೆಂಟ್ಸ್ ಗೆನೆ ಹೇಳಿದ್ದೆ, ಇಫ್ ಆರ್ ಇಂಟೆನ್ಷನ್ಸ್ ಆರ್ ಕ್ಲಿಯರ್ ದ ನೇಚರ್ ವಿಲ್ ಸ್ಟ್ಯಾಂಡ್ ಬೈ ಅಸ್. ಆ ಸ್ಟೇಟ್ಮೆಂಟ್ ಹೇಳಿ ತಿರುಗಿ ನನ್ ಕಡೆ ನೋಡಿದ್ರು. ಅದ್ ಗೊತ್ತಲ್ವಾ ಗುರುಗಳಿಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಅವ್ರಿಗೆ ಅರ್ಥ ಆಗಿ ರಿಫ್ಲೆಕ್ಟ್ ಆಗುತ್ತಲ್ವಾ. ಟರ್ನ್ ಮಾಡಿ ನನ್ ಕಡೆ ನೋಡಿದ್ರು. ಅವ್ರದ್ ಆ ಒಂದು ಹೇಳಿದ್ದೊಂದು 10 ಡೇಸ್ಗೂ ಏನೋ ಆ CA ಸೈಟ್ ನಮ್ಗೆ ಅಲಾಟ್ ಆಯ್ತು. ಅಗೇನ್ ದಟ್ಸ್ ಅ ರೆಕಾರ್ಡ್. ಏನು ನಮ್ಗೆ ಅಂಡರ್ ಹ್ಯಾಂಡ್ ಡೀಲಿಂಗ್ಸ್ ಏನು ಇಲ್ಲದೆ ವಿ ಗಾಟ್ ಇಟ್. ಹೇಳ್ತಾ ಹೋದ್ರೆ ಇಲ್ಲ ಅಲ್ಲ. ಖಂಡಿತ ತಿಳಿಸಿ, ನಾವು ಅದನ್ನ ಕೇಳೋದಕ್ಕೆ ನಾವು ಕಾತುರತೆಯಿಂದ ಇದ್ದೀವಿ. ನೀವು ಮತ್ತೆ ಇದು ಗುರುಜಿಯವ್ರ ಜೊತೆ ಟ್ರಾವೆಲ್ ಮಾಡಿದ್ದು ಪ್ರಯಾಣದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಹೌದು. ಅದೇನಾಯ್ತಂದ್ರೆ ದಿಸ್ ವಾಸ್ ಮತ್ತೆ 2011 or 2010 ನಲ್ಲಿ ಸ್ವಿಟ್ಜರ್ಲೆಂಡ್ ಅರೋಸಾನಲ್ಲಿ ಅಲ್ಲಿ ಒಂದು ಗುರುದೇವ್ 6th ಚಾಪ್ಟರ್ ಭಗವದ್ಗೀತಾ ಬಗ್ಗೆ ಹಿ ವಾಸ್ ಗಿವಿಂಗ್ ಅ ಟಾಕ್, ಅಂಡ್ ಅಲ್ಲಿ ಸೈಲೆನ್ಸ್ ಪ್ರೋಗ್ರಾಮ್ ಅಂಡ್ 6th ಚಾಪ್ಟರ್ ಇದು ಭಗವದ್ಗೀತಾ. ಸೊ ಇಲ್ಲಿಂದ ಎಲ್ಲ ಏನೋ ಒಂದು ಹಾಲಿಡೇ ತರನು ಬೇಕಿತ್ತು. ಸೊ ಹಾಗಾಗಿ ಅದಕ್ಕೆ ಹೋದ್ವಿ ನಾವು. ಇನ್ನೇನ್ ಹೋಗ್ಬೇಕು, ಫ್ಲೈಟ್ ನೆಕ್ಸ್ಟ್ ಡೇ ಫ್ಲೈಟ್ ಇರ್ಬೇಕಿತ್ತು ಏನೋ. ಅವಾಗಿನ್ನು ನಮ್ದು ಶಾಲೆ ಲಾಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಆಗ್ಬೇಕಾಗಿತ್ತು. ದಿಸ್ May 1st ವೀಕ್ ಇದು. ನಮ್ದು ಹೆಂಗೆ ಅಂದ್ರೆ ಶಾಲೆ ಗ್ರೌಂಡ್ +3 floors ಇದೆ. ಸೊ ಈ ಕತೆ ಅಂತೂ ಎಷ್ಟು ಜನಕ್ಕೆ ನಾನು ಹೇಳಿದ್ದೀನೋ ಕತೆ ಇದು. ಸುಮಾರು ಜನಕ್ಕೆ ನನ್ ಪರಿಚಯ ಇರೋರ್ಗೆಲ್ಲ ಈ ಕತೆ ಗೊತ್ತಿರುತ್ತೆ. ಬಟ್ ಇದೆಲ್ಲ ಹೇಳೋದಕ್ಕೆ ಅಷ್ಟು ಸಂತೋಷ ಆಗತ್ತಲ್ವಾ. ಇದೆಲ್ಲ ಎಷ್ಟು ಸತಿ ಹೇಳಿದ್ರು ಬೋರ್ ಆಗಲ್ಲ. ಗ್ರೌಂಡ್ ಫ್ಲೋರ್ ಇದು ಲಾಸ್ಟ್ 3rd floor ಕನ್ಸ್ಟ್ರಕ್ಷನ್ ಬಂದಿತ್ತು. ಸೊ ಮಕ್ಕಳೆಲ್ಲ ಆ ವರ್ಷ ನಮ್ಗೆ ಇಷ್ಟು 300 ಅಡ್ಮಿಷನ್ ಆಗೋಗ್ಬಿಟ್ಟಿತ್ತು. ಟಾಪ್ ಫ್ಲೋರ್ ಕನ್ಸ್ಟ್ರಕ್ಟ್ ಆಗಿ ನಮ್ದೊಂದು 13 ರೂಮ್ ಆ ಟಾಪ್ ಫ್ಲೋರ್ ಅಲ್ಲಿ ಸಿಗ್ಬೇಕಿತ್ತು. ಅದ್ ಸಿಗ್ಲಿಲ್ಲ ಅಂದ್ರೆ ಮಕ್ಳನ್ನೆಲ್ಲಿ ಕೂಡ್ಸೋದು. ಕನ್ಸ್ಟ್ರಕ್ಷನ್ ಇನ್ನೇನ್ ಮುಗಿಬೇಕಾಗಿತ್ತು ಬೈ ಜೂನ್. ಇಟ್ ಹ್ಯಾಡ್ ಟು ಗೆಟ್ ಓವರ್. ಅಂಡ್ June 1st week ಅಲ್ಲಿ ಸ್ಕೂಲ್ ರಿಓಪನ್ ಆಗಬೇಕಾಗಿತ್ತು. ಇನ್ನೇನ್ ಅರೋಸಾ ಇದು ಸ್ವಿಟ್ಜರ್ಲೆಂಡ್ಗೆ ನೆಕ್ಸ್ಟ್ ಡೇ ಸಮಥಿಂಗ್ ಫ್ಲೈಟ್ ತಗೋಬೇಕು. ನಮ್ ಯಾರ್ ಕಾಂಟ್ರಾಕ್ಟರ್ ನಮ್ ಸ್ಕೂಲ್ ಅವರು ಡಿವೋಟಿನೇ. ಈಸ್ ಆಲ್ಸೋ ಆರ್ಟ್ ಆಫ್ ಡಿವೋಟ್. ಐ ಮೀನ್ ಪರ್ಸನ್ ವಾಸ್ ಇನ್ ಚಾರ್ಜ್ ಆಫ್ ದ ಪ್ರಾಜೆಕ್ಟ್. ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು, ಸ್ವಲ್ಪ ಏನೋ ನಂಗೆ ಪೇಮೆಂಟ್ಸ್ ಡಿಲೇ ಆಗ್ತಾ ಇದೆ, ಸೊ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದ ಕನ್ಸ್ಟ್ರಕ್ಷನ್ ಆಫ್ SSR ವಿದ್ಯಾರಣ್ಯಪುರ. ಸೊ ನಾನೇನು ಇಲ್ಲ ಆತರ ಮಾಡ್ಬೇಡಿ, ಪ್ಲೀಸ್ 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 ಹೇಗಾದ್ರೂ ಮಾಡಿ ನೀವು ಮಾಡ್ಕೊಡ್ಲೇಬೇಕು, ಇದ್ರೆ ಅಷ್ಟು ಜನ ನಾವೆಲ್ಲಿ ಕೂಡ್ಸೋದು ಹೇಗೆ ಅಂತ. ಸೊ ಇಲ್ಲ ನಾನು ಸುಮಾರು ಇದಾಗಿದೆ, ನನ್ಗೆ ಅದು ಎಲ್ಲ ಕ್ಲಿಯರ್ ಆಗೋ ತನಕ ನಾನ್ ಕನ್ಸ್ಟ್ರಕ್ಷನ್ ಸಾಧ್ಯ ಇಲ್ಲ ನಂಗೆ. ಅವ್ರ ಕಡೆಯಿಂದ ಹಿ ವಾಸ್ ಅಬ್ಸಲ್ಯೂಟ್ಲಿ ರೈಟ್.
ಅಬ್ಸಲ್ಯೂಟ್ಲಿ ರೈಟ್ ಅವರು. ಐ ಮೀನ್ ಐ ವಿಲ್ ನಾಟ್ ಸೇ ಎನಿಥಿಂಗ್. ಅವ್ರ ದಟ್ ಇಸ್ ಇಂಪಾರ್ಟೆಂಟ್. ಅವ್ರ ವೇಜಸ್ ಎಲ್ಲ ಕೊಡ್ಬೇಕಲ್ಲ. ಅವ್ರ ಐ ಮೀನ್ ಆಲ್ ದ ಲೇಬರರ್ಸ್, ಅವ್ರ ಕೆಳಗೆ ಕೆಲಸ ಮಾಡೋ ಇಂಜಿನಿಯರ್ಸ್ಗೆ, ಸೂಪರ್ವೈಸರ್ಸ್, ಟೇಕ್ ಕೇರ್ ಆಫ್ ದೆಮ್. ಸೊ ಅವ್ರ ತಪ್ಪಿರ್ಲಿಲ್ಲ. ನಾನು ಈ ಹೊರೆ ಹೊತ್ಕೊಂಡು ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ದು. ಆಮೇಲೆ ಅಲ್ಲಿ ಬಾದ್ರೇಷನ್ ಬಾಕ್ಸ್ ಅಲ್ಲೆಲ್ಲ ಅದನ್ನೇ ಬರೆದು ಹಾಕ್ತಾ ಇದ್ದೆ. ಬಟ್ ಚೆನ್ನಾಗಿತ್ತು. ಟ್ರಿಪ್ ವಾಸ್ ವೆರಿ ನೈಸ್. ನಾವಿದ್ದೆಲ್ಲ ಒಂದ್ 300 ಜನ. ಸೊ ಗುರುಜಿ ಜೊತೆ ವಾಕ್ ಹೋಗೋದೇನು, ಗುರುಜಿ ಜೊತೆ ಏನೋ ಲೈಕ್ ಟ್ರಾಮ್ ಬೇಕು ಇದ್ರೆಲ್ಲ ಹೋಗೋದು. ಸೊ ಇಟ್ ವಾಸ್ ಅ ವೆರಿ ನೈಸ್ ಟ್ರಿಪ್. ಆಮೇಲೆ ಇನ್ನೇನ್ ನೆಕ್ಸ್ಟ್ ಡೇ ಎಲ್ಲ ನಾವು ಜರ್ಮನ್ ಆಶ್ರಮ ಗುರುಜಿ ಜೊತೆ ಹೋಗ್ಬೇಕಿತ್ತು, ಗುರುಜಿ ಬರ್ತ್ಡೇಗೆ. ಸೊ ನಮ್ಮನ್ನೆಲ್ಲ ಮೀಟ್ ಮಾಡಿದ್ರು. ಸೊ ನಾವೊಂದ್ ಸ್ಮಾಲ್ ಗ್ರೂಪ್ ಅಷ್ಟೇ, 50 ಪೀಪಲ್. ಅಲ್ಲಿ ನಿಂತಿದ್ರೆ ಮೀಟ್ ಮಾಡಕ್ ಬಂದಾಗ ಗುರುಗಳು ಈ ಕಡೆ ಇರೋರನ್ನ ಮಾತಾಡ್ಸಿದ್ರು, ಈ ಕಡೆ ಇರೋರನ್ನ ಮಾತಾಡ್ಸಿದ್ರು, ನಾನ್ ಮಾತಾಡ್ಸಿಲ್ಲ. ಮಧ್ಯಾಹ್ನ ಅವ್ರಿಗೆ ಗೊತ್ತು ನಾನು ಹೇಳೋದಾದ್ರೆ ಏನ್ ಹೇಳ್ಬೇಕು, ಸ್ಕೂಲ್ ಬಗ್ಗೆನೆ ಹೇಳ್ಬೇಕಲ್ಲ. ಸೊ ಹೋದ್ರು. ನಾ ಇನ್ನೊಂದ್ ಜಾಗ ಬದಲಾಯಿಸಿ ಹೋಗಿ ನಿಂತ್ಕೊಂಡೆ. ಗುರುಜಿ ಅಂತ ಹೇಳ್ಕೊಂಡೆ. ಏನು ಮಾತಾಡ್ಸ್ಲಿಲ್ಲ ನನ್ನ. ಮತ್ತೆ ಅವ್ರ ಆ ರೂಮಿಂದ ಹೊರಗೆ ಹೋಗುವಾಗ ಗುರುಜಿ ಸ್ಕೂಲ್ ನೋಡು, ನೀ ಸ್ಕೂಲ್ ಬಗ್ಗೆ ಮಾತಾಡ್ಬಾರ್ದು ಅಂದ್ಬಿಟ್ಟು ಹೊಟ್ಟೋದ್ರು. ಗುರುಜಿ ಮಾತಾಡ್ಬೇಡ. ನಮ್ಗೆ ತುಂಬಾ ದುಃಖ ಆಗುತ್ತೆ. ನನ್ನ ಆತರ ನಮ್ದಿರತ್ತಲ್ಲ, ಅಯ್ಯೋ ಪಾಪ ಅದ ಸಿಂಪತಿ ಅದೆಲ್ಲ ಇರತ್ತಲ್ಲ, ಏನೋ ದೊಡ್ಡ ತ್ಯಾಗಿದ್ದಾರೆ ಒಂದು ಫೀಲಿಂಗು. ನನ್ ಬಗ್ಗೆ ನಾ ಕೇಳ್ತಾ ಇದ್ದೀನ, ನನ್ ಬಗ್ಗೆ ಕೇಳ್ತಾ ಇಲ್ಲ ಅಲ್ಲ ನಾನು. ಇಟ್ಸ್ ಫಾರ್ ಹಿಸ್ ಸ್ಕೂಲ್ ಓನ್ಲಿ. ಅವ್ರ ಸ್ಕೂಲ್ ಬಗ್ಗೆ ತಾನೇ ನಾನು ಇದ್ ಮಾಡ್ಕೋತಾ ಇರೋದು. ಈ ತರ ಮಾಡ್ಬಿಟ್ರಲ್ಲ ಗುರುಜಿ ಅಂತ ತುಂಬಾ ದುಃಖ ಆಗೋಯ್ತು. ಆಮೇಲೆ ಭಾನು ಅಕ್ಕನೂ ಇದ್ರು. ಭಾನು ಅಕ್ಕನ ಹೇಳಿದೆ, ನೋಡಿ ಭಾನು ಅಕ್ಕ ಅವ್ರು ನಿಂಗೆ ಗೊತ್ತಲ್ವೇನೆ ಅಂದ್ಬಿಟ್ಟು ಅವರು ಸಮಾಧಾನ ಮಾಡಿದ್ರು. ಅವತ್ತು ಸಾಯಂಕಾಲ ಸತ್ಸಂಗಲ್ಲಿ ಗ್ರ್ಯಾಂಡ್ ಸತ್ಸಂಗ್, ದಿನಾನೇ ಗ್ರ್ಯಾಂಡ್, ಅವ್ರು ಇದ್ದಾಗ್ಲೇ ಗ್ರ್ಯಾಂಡ್, ಬಟ್ ಅವತ್ ಲಾಸ್ಟ್ ಡೇ ಅನ್ನೋದಕ್ಕೆ ಎಕ್ಸ್ಟ್ರಾ. ಆ ಸತ್ಸಂಗದಲ್ಲಿ ಇದ್ದಾಗ್ಲೂ ನನ್ಗೆ ಎಲ್ಲೋ ಒಂಥರ ಏನು ಗುರುಜಿ ಮಾತಾಡ್ಸಿಲ್ಲ. ಮೊನ್ನೆ ಭರತ್ ಭೈ ಅದೊಂದು ಇದಿತ್ತಲ್ಲ, ಸೀಕ್ರೆಟ್ಸ್ ಆಫ್ ಸುಮೇರು ಅಂತ ಅವ್ರದ್ದೊಂದು ಬರ್ತಾ ಇದೆ. ಅದ್ರಲ್ಲಿ ಭರತ್ ಭೈ ಅವ್ರು ತುಂಬಾ ಚೆನ್ನಾಗಿ ಕೇಳಿದ್ರು, ನೀವ್ ನಮ್ಗೆಲ್ಲ ಈ ತರ ಒಂದ್ ಸ್ಮಾಲ್ ಥಿಂಗ್ಸ್ ಇರತ್ತಲ್ಲ, ಗುರುಜಿ ನನ್ ನೋಡ್ಲಿಲ್ಲ, ನನ್ ಮಾತಾಡ್ಸ್ಲಿಲ್ಲ ಅಂತ. ನಾವ್ ಹೋಗ್ತಿರೋದು ಗುರುಜಿ ದರ್ಶನ ಮಾಡಕ್ಕೋ ಅಥವಾ ಗುರುಜಿ ನಮ್ಮನ್ ದರ್ಶನ ಮಾಡ್ಲಿ ಅಂತ ಹೋಗ್ತಾ ಇದೀವಿ. ಆ ಮೊಮೆಂಟ್ ಏನೋ ಒಂದು ಪ್ರೀತಿ, ದಟ್ ಫೀಲಿಂಗ್ ಎಲ್ಲ ಅಲ್ಲ ಮಾತಾಡ್ಸಲ ಅಂತ ಒಂಥರ ಇತ್ತು. ಅದಾದ್ಮೇಲೆ ಸ್ವಲ್ಪ ಒಂದ್ ಸೇವೆ ಆಕ್ಟಿವಿಟಿ ಎಲ್ಲ ಇತ್ತು, ಅದೆಲ್ಲ ದ ಹೋಲ್ ಥಿಂಗ್ ಟು ವೈಂಡ್ ಅಪ್. ಅದೆಲ್ಲ ವೈಂಡ್ ಅಪ್ ಮಾಡ್ಕೊಂಡು ಮತ್ತೆ ಹೋಟೆಲ್ಗೆ ಬಂದ್ವಿ. ಗುರುಜಿ ಇದ್ದಿದ್ ಹೋಟೆಲ್ ಅಲ್ಲೇ ನಾವೆಲ್ಲ ಇದ್ದಿದ್ದು. ಅದೇನಾಯ್ತಂದ್ರೆ ಹೋಟೆಲ್ ಎಂಟರ್ ಆಗ್ತಾ ಇದ್ವಿ, ಸ್ನೋ ಬೇರೆ ಬೀಳ್ತಾ ಇತ್ತು. ಎಂಟರ್ ಆಗ್ತಾ ಇದೀವಿ, ನೋಡಿದ್ರೆ ಗುರುಜಿ ನಿಂತಿದ್ದಾರೆ ಅಲ್ಲಿ ರಿಸೆಪ್ಷನ್ ಅಲ್ಲಿ, ಯಾರಿರ್ಲಿಲ್ಲ. ಬಂದಾಗ ನನ್ನ ರವಿ ಅವ್ರನ್ನ ತುಂಬಾ ಚೆನ್ನಾಗ್ ಮಾತಾಡ್ಸಿದ್ರು. ಏನು ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಏನು ಸ್ನೋ ಬೀಳ್ತಾ ಇದ್ಯಾ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಊಟ ಮಾಡಿ ಹೋಗಿ, ಊಟ ಆಯ್ತಾ ಅಂತೆಲ್ಲ ಹೇಳ್ಬಿಟ್ಟು, ಆಮೇಲೆ ನೋಡಿ ಸ್ವಲ್ಪ ಕಿಚನ್ ಎಲ್ಲ ವೈಂಡ್ ಅಪ್ ಮಾಡಕ್ಕೆ ನೀವಿಬ್ರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡೆಲ್ಲ ಸೆರ್ ಮಾಡ್ಬೇಕು ಅಂತ ಈ ತರ ಬೆನ್ನೆಲ್ಲ ತಕ್ಕ ಮಾತಾಡ್ಸಿದ್ರು. ಸೊ ಆ ಬೇಜಾರೆಲ್ಲ ಹೊರಟೋಯ್ತು. ಅದಕ್ಕೆ 1 ಸೆಕೆಂಡ್ 1 ಗ್ಲಾನ್ಸ್ ಅದೆಲ್ಲ ಬೇಜಾರು ಅದು ಇದೆಲ್ಲ ಹೊರಟೋಯ್ತು. ದೆನ್ ನೆಕ್ಸ್ಟ್ ಡೇ ಮತ್ತೆ ಗುರುಜಿ ಜೊತೆ ಒಂದು ಲೇಕ್ ಇದೆಲ್ಲ ಇತ್ತು, ಕ್ರೂಸ್ ಎಲ್ಲ ಇತ್ತು, ಅದಾಯ್ತು. ಜರ್ಮನ್ ಆಶ್ರಮ್ ಹೋದ್ವಿ, ಗುರುಜಿ ಬರ್ಡೇ ಆಯ್ತು, ಮತ್ತೆ ವಾಪಸ್ ಬಂದ್ವಿ. ಅದೇ ಇವಾಗಿರೋದು, ದಿಸ್ ಇಸ್ ಆಂಟಿ ಕ್ಲೈಮ್ಯಾಕ್ಸ್. ಈಗ ಬೆಂಗಳೂರಿಗೆ ಬಂದ ತಕ್ಷಣ ಕಾಲ್ಡ್ ದ ಅರುಣ್, ದ ಕಾಂಟ್ರಾಕ್ಟ್, ದ ಪ್ರಾಜೆಕ್ಟ್ ಇಂಜಿನಿಯರ್ ಚೀಫ್. ವಾಟ್ ಅಬೌಟ್ ದ ವರ್ಕ್? ಅವ್ರು ಏನ್ ಹೇಳಿದ್ರು ಗೊತ್ತಾ? He said, Gurudev made a call to all the trustees from Arosa and said, release the payment for Vidyaranipura. ನಾನು ಅವ್ರ ಹತ್ರ ಮಾತಾಡ್ಲೇ ಇಲ್ಲ. He only told me, ನಂಗೆ ಆವಾಗ ಅರ್ಥ ಆಯ್ತು, why Guruji said ನೀ ಸ್ಕೂಲ್ ಬಗ್ಗೆ ಮಾತಾಡ್ಬೇಡ. ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳಿಲ್ಲ ಗುರುಗಳು. ನಾವ್ ಅದನ್ನ ಅವ್ರು ಸೂಕ್ಷ್ಮವಾಗಿ ಏನಂತಾರೆ ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು. ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳಿದ್ರ ಗುರುಗಳು? ನೀ ಸ್ಕೂಲ್ ಬಗ್ಗೆ ಮಾತಾಡ್ಬೇಡ. ಅವ್ರು ಏನ್ ಹೇಳಿದ್ದು, ನೀನ್ ಇಲ್ಲಿ ಬಂದಿರೋದು ಕೋರ್ಸ್ಗೋಸ್ಕರ, ರಿಲ್ಯಾಕ್ಸ್ ಮಾಡ್ಕೊಳಕ್ ಬಂದಿದ್ಯಾ, ರಿಜುವನೇಟ್ ಮಾಡ್ಕೊಳಕ್ ಬಂದಿದ್ಯಾ, ಇಲ್ಲಿ ಯಾಕೆ ಆ ಸ್ಕೂಲ್ ಹೊತ್ಕೊಂಡ್ ನೀ ತಿರುಗ್ತಾ ಇದೀಯಾ? ನಾನ್ ನೋಡ್ಕೋತೀನಿ, ಐ ಆಮ್ ಹಿಯರ್ ಟು ಟೇಕ್ ಕೇರ್. ಅದೇನಾಗೋಗುತ್ತೆ ಅಂದ್ರೆ ಈ ಕರ್ತಾಪನ್ ಅಂತೀವಲ್ಲ, ಅದು ಡೂವರ್ಶಿಪ್, ನಾನ್ ಮಾಡ್ತಾ ಇದ್ದೀನಿ ಅಂತ ಬಂದ್ಬಿಡತ್ತೆ. ಅದು ಬಂದಾಗ ಇಟ್ ಬಿಕಮ್ಸ್ ಅ ಬರ್ಡನ್ ಫಾರ್ ಅಸ್. ನಮ್ಮ ಎಷ್ಟು ಕೃಪೆ ಅಂದ್ರೆ, ಆ ಗುರುಗಳದ್ದು ಎಷ್ಟು ಕೃಪೆ, ಅವ್ರದ್ದು ಎಷ್ಟು ಕರುಣೆ ಅಂದ್ರೆ ಅದನ್ನ he just levels it. It is I am here to take care.
ಸೊ ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಲೆಸನ್. ನಂಗೆ ಅವಾಗ ಅರ್ಥ ಆಗ್ಲಿಲ್ಲ. ಇಲ್ಲಿ ಬಂದ ಮೇಲೆ ನಂಗೆ ಅದು ಹೇಳಿದಾಗ ಹಾ ಅಂತ ಅದು ಡೌನ್ ಆಯ್ತು. ಅದ್ ನೋಡಿ ಆ ಟೂರ್ಶಿಪ್ ಬೆಳೆಯಕ್ಕೂ ಬಿಡಲ್ಲ ಗುರುಗಳು, ಅಲ್ಲಿಂದ ಅಲ್ಲಿಗೆ ನೋಡ್ಕೊಂಡ್ಬಿಡ್ತಾರೆ. ದಟ್ ವಾಸ್ ಅ ಬಿಗ್ ಲರ್ನಿಂಗ್ ಫಾರ್ ಮಿ. ಆಮೇಲೆ ಅದು ಆ ಸತ್ಸಂಗಲ್ಲಿ ಬಾದರೇಷನ್ಸ್ ಕ್ವೆಶ್ಚನ್ಸ್ ಎಲ್ಲ ಇತ್ತಲ್ಲ, ಇಟ್ಟಿರ್ತೀವಲ್ಲ. ಸೊ ನಾ ಬಾದರೇಷನ್ ಬರೆದು ಹಾಕ್ತಾ ಇದ್ನಲ್ಲ. ಸೊ ಹಿ ಸೆಡ್ ವಾಟ್ ಬಾದರೇಷನ್ಸ್, ವಾಟ್ ಕ್ವೆಶ್ಚನ್ಸ್, ನಥಿಂಗ್. ಅದಾದ್ಮೇಲೆ ಅರ್ಥ ಆಯ್ತು. there is one more very important, very nice story. ಖಂಡಿತ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ವಿದ್ಯಾರಣ್ಯಪುರಕ್ಕೆ ಬರಕ್ ಮುಂಚೆ ನಾವಿನ್ನು ಮಲ್ಲೇಶ್ವರದಲ್ಲಿ ಸ್ಮಾಲ್ ಸ್ಕೂಲ್. ಈ ಸ್ಪೋರ್ಟ್ಸ್ ಡೇ, ಆನ್ಯುವಲ್ ಡೇ ಎಲ್ಲ ಅವಾಗಿನ್ನು ಎಷ್ಟು 100 ಮಕ್ಕಳು ನೋಡ್ತಾ ಇತ್ತು. ದಿಸ್ ವಾಸ್ ಯಾವಾಗ ಅಂದ್ರೆ 2005 ನವೆಂಬರ್ ಅಲ್ಲಿ ನಡೆದಿದ್ ಕತೆ ಇದು. ಓಕೆ, ಸೊ ನಮ್ಗೆಲ್ಲ ಅವಾಗ ಎಲ್ಲಾ ಮಕ್ಕಳು ಸೇರಿ 2005 or 2006 ಸಮಥಿಂಗ್ ಲೈಕ್ ದಟ್, 2006 ಅನ್ಸುತ್ತೆ. ಅವಾಗ ಈ ಕತೆ ಎಲ್ಲ ಯಾವಾಗ ಹೇಳೋದು, ಎಮೋಷನ್ಸ್ ಅನ್ನೋದು ಇಟ್ ಕಮ್ಸ್. ಸೊ 2006, 2005 ನಂಗೆ ಜ್ಞಾಪಕ ಇಲ್ಲ. ನಾವೊಂದು ಅಲ್ಲಿ ಬೀಗಲ್ಸ್ ಬಾಸ್ಕೆಟ್ಬಾಲ್ ಕೋರ್ಟ್ ಅಂತಿತ್ತು, ಅಲ್ಲಿ ವಿ ಯೂಸ್ ಟು ಹ್ಯಾವ್ ದ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್. ಸಿಮೆಂಟೆಡ್ ಫ್ಲೋರ್, ನೈಸ್ ಎನ್ಕ್ಲೋಸ್ಡ್, ಒಂದು ಸಣ್ಣ ಫಂಕ್ಷನ್ಗೆ ಚೆನ್ನಾಗಿರ್ತಾ ಇತ್ತು. ಸೊ ನಮ್ದು ಚೆನ್ನಾಗೆಲ್ಲ ಪ್ರಾಕ್ಟೀಸ್ ಅದು ಇದು ನಡೀತಾ ಇತ್ತು. ಅವಾಗೆಲ್ಲ ಗುರುಜಿ ಇದ್ರಲ್ಲಿ ಕೂತ್ಕೊಳ್ಳೋರು, ಕೈವಲ್ಯಲ್ಲಿ ಕೂತ್ಕೊಳ್ಳೋರು. ಸೊ ನಮ್ಗೆಲ್ಲ ಕೈವಲ್ಯಾಗ ಹೊರಟೋಗ್ತಾ ಇದ್ವಲ್ಲ ನಾವು. ಇಟ್ ವಾಸ್ ನಾಟ್ ತರ ಇರ್ಲಿಲ್ಲ ಅವಾಗಿನ. ಸೊ ಪ್ರಿಂಟರ್ಸ್ ಹೋಗ್ಬಿಟ್ಟು ದ ಹೋಲ್ ಬಂಚ್ ಆಫ್, ಈ ಕಥೆನೂ ಅಷ್ಟೇ, ಎಷ್ಟು ಜನಕ್ಕೆ ಎಷ್ಟು 1000 ಸತಿ ಹೇಳಿದಿನೋ. ನನ್ಗೆ ಗೊತ್ತಿರೋರಿಗೆಲ್ಲ ಈ ಕತೆ ಗೊತ್ತಿರುತ್ತೆ, ಬಟ್ ಇವನ್ ದೆನ್ ಐ ಕಾಂಟ್ ಸ್ಟಾಪ್ ಮೈ ಸ್ಕೂಲ್. ಸೊ ಆ ಕಾರ್ಡ್ಸ್, ಇನ್ವಿಟೇಷನ್ ಕಾರ್ಡ್ ಸ್ಪೋರ್ಟ್ಸ್ ಡೇ, ಇವಾಗೆಲ್ಲ ಈ ವೈಟ್ ಕಳಿಸ್ಬಿಡ್ತೀವಲ್ಲ, ಅವಾಗ ಅದಿರ್ಲಿಲ್ಲ. ಸೊ ತಗೊಂಡು ಗುರುಜಿ ಹತ್ರ ಹೋದೆ. ಏನು ಕೇಳಿದ್ರು ಗುರುಜಿ ನಿಮ್ ಶಾಲೆ ಸ್ಪೋರ್ಟ್ಸ್ ಡೇ ಗುರುಜಿ, ನಿಮ್ ಆಶೀರ್ವಾದ ಬೇಕು ಅಂತ. ಎಲ್ಲ ಫುಲ್ ಬಂಚ್ ಆಫ್ ಕಾರ್ಡ್ಸ್ ಮುಟ್ಬಿಟ್ಟು ಎಲ್ಲ ಚೆನ್ನಾಗಾಗತ್ತೆ ಹೋಗು. ಇದು ಮಂಡೇ ಸಾಯಂಕಾಲ. ಸ್ಯಾಟರ್ಡೇ ಸ್ಪೋರ್ಟ್ಸ್ ಡೇ ಇತ್ತು, ಅದು 26th ನವೆಂಬರ್ ಸ್ಯಾಟರ್ಡೇ. ಟ್ಯೂಸ್ಡೇ ವಾಸ್ ಫೈನ್. ವೆನ್ಸ್ಡೇ ಇಂದ ಮಳೆ ಬರಕ್ ಶುರು ಆಯ್ತು. ಡಿಪ್ರೆಷನ್ ಇದು ಬೇ ಆಫ್ ಬೆಂಗಾಲ್. ಇಲ್ಲಿ ಮೆಡ್ರಾಸ್ ಅಲ್ಲಿ ಮಳೆ ಬಂದ್ರೆ ಬೆಂಗಳೂರು ಒಳಗೆ ಶುರು ಮಾಡುತ್ತಲ್ಲ, ಜೋರ್ ಮಳೆ ಬೇರೆ. ಇಟ್ ಸ್ಟಾರ್ಟೆಡ್ ರೈನಿಂಗ್. ಸೊ ನಮ್ ಟೀಚರ್ಸ್ ಎಲ್ಲ ಅವಾಗ ಇದ್ದಿದ್ದೆ ನಾವೊಂದು 8-9 ಜನ ಟೀಚರ್ಸ್ ಅಷ್ಟೇ, 100 ಮಕ್ಕಳು. ಸೊ ಸ್ಪೋರ್ಟ್ಸ್ ಡೇ ಪೋಸ್ಟ್ಪೋನ್ ಮಾಡ್ತೀವ? ನೋ, ವಿ ಆರ್ ನಾಟ್ ಪೋಸ್ಟ್ಪೋನಿಂಗ್. ಪೇರೆಂಟ್ಸ್ ಎಲ್ಲ ಕಾಲ್ ಮಾಡಕ್ ಶುರು ಮಾಡಿದ್ರು, ಪೋಸ್ಟ್ಪೋನ್ ಮಾಡ್ತಾ ಇದೀವ ಆನ್ಯುವಲ್ ಡೇ, ಸ್ಪೋರ್ಟ್ಸ್ ಡೇ. ಐ ಸೆಡ್ ಇಲ್ಲ ಮಳೆ ಬರ್ತಿದೆ, ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ಇನ್ನೊಂದು ವಾರ ಮಳೆ ಬರುತ್ತೆ ಅಂತಿದ್ದಾರೆ, ಜೋರ್ ಮಳೆ ಬರುತ್ತೆ ಅಂತಿದ್ದಾರೆ. ನಾಳೆ ಗುರುಗಳ ಆಶೀರ್ವಾದ ಮಾಡಿದಾರಲ್ಲ, ಚೆನ್ನಾಗತ್ತೆ ಅಂತ. ನಾವ್ ಯಾತಿಗೆ ಪೋಸ್ಟ್ಪೋನ್ ಮಾಡ್ಬೇಕು, ಯಾತಿಗೆ ಕ್ಯಾನ್ಸಲ್ ಮಾಡ್ಬೇಕು? ಇಲ್ಲ, ಮಕ್ಕಳನ್ನೆಲ್ಲ ಕರೆಸಿದೆ. ಪೋಸ್ಟ್ಪೋನ್ ಮಾಡ್ಬೇಕಾ? ನೋ ಮ್ಯಾಮ್ ಅಂದ್ರು. ಮತ್ತೆ ಎಲ್ಲ ಪ್ರಾರ್ಥನೆ ಮಾಡಿ ಅವತ್ತಿನ ದಿವಸನೇ ನಮ್ ಸ್ಪೋರ್ಟ್ಸ್ ಡೇ ನಡಿಬೇಕಂತ. ಶನಿವಾರ ಬೆಳಗ್ಗೆ ಸ್ಪೋರ್ಟ್ಸ್ ಡೇ ಆಗ್ಬೇಕು, ಶುಕ್ರವಾರ ಜೋರ್ ಮಳೆ, ಚಿಟಿ ಮಳೆನೂ ಅಲ್ಲ, ಚೆನ್ನಾಗಿ ಜೋರ್ ಮಳೆ. ನಮ್ ಮನೇಲಿ ಇರೋರ್ಲ, ನಮ್ಮ ಅಮ್ಮ ಅವರೆಲ್ಲ ಕೇಳೋದು, ಏನೇ ನಾಳೆ ಸ್ಪೋರ್ಟ್ಸ್ ಡೇ ಮಾಡ್ತೀಯಾ ನೀನು, ಇಷ್ಟು ಜೋರ್ ಮಳೆ ಬರ್ತಿದೆ. ಇಲ್ಲ, ಗುರುಜಿ ಹೇಳಿದಾರೆ ಆಗುತ್ತೆ. ಅದೇ ಅವಾಗೆಲ್ಲ ನಮ್ ಹೆಲ್ಪರ್ಸ್ ಅವ್ರು ಇವ್ರು ಯಾರು ಇರ್ಲಿಲ್ಲ, ಇಬ್ರು ಏನೋ ಹೆಲ್ಪರ್ಸ್ ಇದ್ರಷ್ಟೇ, ಮೇಲ್ ಹೆಲ್ಪರ್ಸ್ ಯಾರು ಇರ್ಲಿಲ್ಲ. ಸೊ ಸ್ಕೂಲಲ್ಲಿ ದೊಡ್ಡ ಪ್ಯಾಕೆಟ್ ಎಲ್ಲ, ದೊಡ್ಡ ಪಾರ್ಸಲ್ ಎಲ್ಲ ರೆಡಿ ಇತ್ತು. ನಾನು ರವಿ ಅವರು ಹೋಗ್ಬಿಟ್ಟು ಸ್ಕೂಲ್ಗೆ ಅದನ್ನೆಲ್ಲ ಪಾರ್ಸಲ್ ಎಲ್ಲ ಸ್ಕೂಲ್ ದೊಡ್ಡ ಇದೆಲ್ಲ ಹಾಕೊಂಡು ಹೋದ್ವಿ ಸ್ಪೋರ್ಟ್ಸ್ ಗ್ರೌಂಡ್ಗೆ. ಅಷ್ಟೊಂದು 6:45 ಏನೋ ಮಳೆ ಬರ್ತಾ ಇತ್ತು. ನಾ ಗುರುಗಳಿಗೆ ಹೇಳ್ದೆ, ಗುರುಗಳೇ ನಿಮ್ ಹೆಸರು, ನಿಮ್ ಸ್ಕೂಲು, ನೀವ್ ಏನ್ ಮಾಡ್ತೀವಿ ಮಾಡ್ಕೊಳ್ಳಿ, ಎಲ್ರಿಗೂ ಸ್ಪೋರ್ಟ್ಸ್ ಡೇ ಅಂತ ಹೇಳಾಯ್ತು. ಈ ತರ ನೀವ್ ಆಶೀರ್ವಾದ ಮಾಡಿದ್ದೀರಿ, ನಡೆಯುತ್ತೆ ಅಂತ ಎಲ್ರಿಗೂ ಹೇಳಿದ್ದಾಗಿದೆ, ಇನ್ ನಿಮಗ್ ಬಿಟ್ಟಿದ್ದು ಗುರುಜಿ. ಅಂಡ್ ಆ ಸ್ಪೋರ್ಟ್ಸ್ ಡೇ ನೋಡಿದ್ರೆ ವಿನೋದ್ ಮೆನನ್ ಅವರು, ನಮಗ್ ಗೊತ್ತಲ್ವಾ ವಿನೋದ್ ಮೆನನ್ಜಿ, ಅವರು ಚೀಫ್ ಗೆಸ್ಟ್. ಅವ್ರು ಗೊತ್ತಲ್ಲ, ಟೈಮ್ ಪ್ರಕಾರ ಬಂದ್ಬಿಡ್ತಾರೆ. ಸೊ ನಾವ್ ಹೋಗಿ ಅಲ್ಲೆಲ್ಲ ಮಳೆ ಬರ್ತಾ ಇತ್ತು, ಆದ್ರೂ ಪರ್ಕೆ ತಗೊಂಡೆಲ್ಲ ಕ್ಲೀನ್ ಮಾಡಿ, ಫೆಸ್ಟೂನ್ಸ್ ಅದು ಇದು ಎಲ್ಲ ಹಾಕ್ಬಿಟ್ಟು, ಸ್ಟ್ರೀಮರ್ಸ್ ಎಲ್ಲ ಹಾಕಿ, ಚೇರ್ನವರು ಬಂದ್ರು, ಮತ್ತೆ ಶಾಮಿಯಾನವ್ರು. ನೀವು ಮಾಡ್ತೀರಾ ಫಂಕ್ಷನ್? ಶಾಮಿಯಾನವರು ಮತ್ತೆ ಇದು ಎಲೆಕ್ಟ್ರಿಸಿಟಿ, ಮೈಕ್ ಸೆಟ್ ಅವರೆಲ್ಲ, ಪಬ್ಲಿಕ್ ಅಡ್ರೆಸ್ ನೀವು ಮಾಡ್ತೀರಾ ಅಂತ ಫೋನ್ ಮಾಡ್ತೀವಿ, ನೀವು ಬನ್ನಿ. 7:15 ಹೊತ್ತಿಗೆ ಮಳೆ ನಿಲ್ತು, 7:45 ಹೊತ್ತಿಗೆ ಬಿಸಿಲು, 8 ಗಂಟೆ 8 ಕಾಲಕ್ಕೆ ಚೆನ್ನಾಗಿ ಬಿಸಿಲು ಬಂತು. ನೆಲ ಎಲ್ಲ ಒಣಗ್ತು, ಸಿಮೆಂಟೆಡ್ ಅಲ್ಲ. ಮಕ್ಕಳು ಬರಕ್ ಶುರು ಆದ್ರು. 8:45 ದ ಪ್ರೋಗ್ರಾಮ್ ಹ್ಯಾಡ್ ಟು ಸ್ಟಾರ್ಟ್. ಮಕ್ಕಳು ಬರಕ್ ಶುರು ಆದ್ರು. ಮತ್ತೆ ವಿನೋದ್ಜಿಗೂ ಅಷ್ಟೇ ಕರೆಕ್ಟ್ ಟೈಮಿಗೆ ಬಂದ್ರು.
ಅವ್ರು ಎಲ್ಲ ರೆಡಿ ಮಾಡಿ ಅವ್ರು ಚೀಫ್ ಗೆಸ್ಟ್ ಯಾವ ಜಾಗ ಇತ್ತೋ ಅಲ್ಲಿ ಕೂತ್ರು. ಅವ್ರು ಬಂದು ಕೂತ್ರು, ಫೋನ್ ರಿಂಗ್ ಆಯ್ತು. ಅವರು ಫೋನ್ ತಗೊಂಡು, ಹಾ ಜೈ ಗುರುದೇವ್, ಎಸ್ ಗುರುಜಿ, ಐ ಹ್ಯಾವ್ ರೀಚ್ಡ್. ಗುರುಜಿ ಕಾಲ್ ಮಾಡಿದ್ರು. ನನಗೆ ಒಂಥರ ಐ ವಾಸ್ ಸೋ, ಅಷ್ಟು ಒಂದು ಕೃತಜ್ಞತೆ ಅಲ್ಲಿ. ಆಮೇಲೆ ವಿನೋದ್ ಜಿ ಬೇರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಈ ತರ ಹಾ ನಾನ್ ಅವಾಗ ನೋಡಿದಾಗ ಇನ್ನು ಎಷ್ಟೋ ಮಕ್ಳಿದ್ರು, ಇವಾಗ ನೋಡಿ 100 ಮಕ್ಳಾಗಿದ್ದಾರೆ, ಎಲ್ಲ ಕಲರ್ಫುಲ್ ಆಗಿ, ದೇ ಆರ್ ಆಲ್ ಸ್ಟ್ಯಾಂಡಿಂಗ್ ಸೋ ಕಲರ್ಫುಲ್ಲಿ ಗುರುಜಿ. ದೆನ್ ಹಿ ಸೆಡ್, ಗುರುದೇವ್, ಮಮತಾ ಇಸ್ ಹಿಯರ್, ವುಡ್ ಯು ಲೈಕ್ ಟು ಟಾಕ್ ಟು ಹರ್ ಅಂತ ಕೇಳಿ ನನ್ಗೆ ಫೋನ್ ಕೊಟ್ರು. ನನ್ಗೆ ಕೈ ಕಾಲು ಇಲ್ಲ, ಮೊದ್ಲೇ ಕೃತಜ್ಞತೆ, ಮೊದ್ಲೇ ಯುನೋ ದಟ್ ಫೀಲಿಂಗ್ ಆಫ್ ಓವರ್ವೆಲ್ಮಿಂಗ್ ಫೀಲಿಂಗ್. ಫೋನ್ ತಗೊಂಡ್ರೆ, ಗುರುಜಿ ಹಾ ಜೈ ಗುರುದೇವ್, ಏನು ಮಳೆ ನಿಲ್ತಾ? ಮಳೆ ನಿಲ್ತಾ ಕೇಳಿದ್ರು. ಅದು ನನಗ್ ಪಾಯಿಂಟ್ ಸಿಕ್ಬಿಡ್ತು ಪೇರೆಂಟ್ಸ್ ಹತ್ರ ಹೇಳಕ್ಕೆ. ಅವಾಗ ದಟ್ ಇಟ್ ವಾಸ್ ದಟ್ ಫೇಸ್ ವೇರ್ ದೇರ್ ವಾಸ್ ಅ ಲಾಟ್ ಆಫ್ ಒಂಥರ ದಟ್ ರೆಸ್ಟ್ಲೆಸ್ನೆಸ್, ಲ್ಯಾಂಡ್ ಆಗ್ತಾ ಇಲ್ಲ ಅಂತೆಲ್ಲ. ಅದಕ್ಕೆ ನನ್ನ ಪೇರೆಂಟ್ಸ್ಗೆಲ್ಲ ಹೇಳ್ದೆ, ಒಂದು 2 hours ಸ್ಪೋರ್ಟ್ಸ್ ಡೇ ಬಗ್ಗೆ ಇಷ್ಟು ಕಾಳಜಿ ತಗೊಂಡ್ರಲ್ಲ ಗುರುಗಳು, ಇನ್ನ 1000 ಗಟ್ಲೆ ನಿಲ್ಲೋ ಸ್ಕೂಲ್ ಬಗ್ಗೆ ಅವ್ರಿಗಿರಲ್ವಾ ಅಂತ. ಇಟ್ ವಾಸ್ ಸೋ ಬ್ಯೂಟಿಫುಲ್ ದಿಸ್. ಅಂಡ್ ಸ್ಪೋರ್ಟ್ಸ್ ಡೇ ಮುಗಿಸ್ಕೊಂಡು ನಾವೆಲ್ಲ ಪ್ಯಾಕ್ ಆಫ್ ಮಾಡಿ ಹೊರತೀವಿ, ಮತ್ತೆ ಜೋರ್ ಮಳೆ 3 ದಿವಸ. ಅದ್ಭುತ. ಮತ್ತೆ ನೀವು ಇದು ಶ್ರದ್ಧಾ ಇದ್ರ ಬಗ್ಗೆ, ಟ್ರೈನಿಂಗ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಏನು, ವಾಟ್ ಇಸ್ ದಟ್ ಪ್ರೋಗ್ರಾಮ್? ಇದು ಗುರುಗಳು ನಮ್ಮ SSRBMಗೆ ಒಂದು 5 aspects ಆಫ್ ನಮ್ದೇ ಮೆಥಡಾಲಜಿ ಇದೆ. ಅದೇನಂದ್ರೆ ಲೈಕ್ 5 aspects ಆಫ್ ಎಜುಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರವಾಗಿ ಅದು ಗುರುಗಳು ಇನ್ನೊಂದು ಒಂದು ಗೇರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ ಆ ಕಡೆ, ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಇದೆ. ಇದು ಅದರ ಇನಾಗ್ರೇಷನ್ ಹೋದಾಗ ಇಂಪ್ರಾಂಪ್ಟು ಹಿ ಸ್ಪೋಕ್ ಅಬೌಟ್ ಇಟ್, ಅಂಡ್ ದಟ್ ಇಸ್ ಅವರ್ ಮೆಥಡಾಲಜಿ. ಸೊ ಇವಾಗ ನಮ್ಮ ಸ್ವಾಮಿ ಸೂರ್ಯಪಾದರು ಅವ್ರು ಇದ್ಕೊಂಡು ಅದಕ್ಕೆ ಒಂದು ಫುಲ್ ಸ್ಟ್ರಕ್ಚರ್ ಮಾಡಿದ್ರು. ಸೊ ಈ 5 aspects ಆಫ್ ಎಜುಕೇಶನ್ ನ ಅವರು ಪತಂಜಲಿ ಯೋಗ ಸೂತ್ರದ ಇದರಿಂದ ಅದನ್ನೆಲ್ಲ ಕನೆಕ್ಟ್ ಮಾಡಿ ಒಂದು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಟೋಟಲಿ ಎಕ್ಸ್ಪೀರಿಯನ್ಸ್, ಅದು 5 ದಿವಸದ ಒಂದು ಕಾರ್ಯಕ್ರಮ. ಸೊ ಅದು ಚಾಯಣ್ಣ ಅವರು ಅದನ್ನ ಶುರು ಮಾಡಿದ್ರು. ಸೊ ಅದು ಇಟ್ಸ್ ಅ ವೆರಿ 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 ಬ್ಯೂಟಿಫುಲ್ ಪ್ರೋಗ್ರಾಮ್ ಫಾರ್ ಟೀಚರ್ಸ್, ಸೆಲ್ಫ್ ಡೆವಲಪ್ಮೆಂಟ್. ಸೊ ಅದು ಹೆಂಗಿದೆ ಗೊತ್ತಾ, ಅದು ಒಂದು ನಿಮ್ಗೆ ಹ್ಯಾಪಿನೆಸ್ ಪ್ರೋಗ್ರಾಮ್, ಅಡ್ವಾನ್ಸ್ ಕೋರ್ಸ್, ಇದು ಟ್ರೈನಿಂಗ್, ಅದು ಹ್ಯಾಪಿನೆಸ್ ಪ್ರೋಗ್ರಾಮ್ ಆಗೇ ಇರ್ಬೇಕು ಎಲ್ಲರಿಗೂ, ಅದು ಅಟೆಂಡ್ ಮಾಡಕ್ ಹ್ಯಾಪಿನೆಸ್ ಪ್ರೋಗ್ರಾಮ್ ಇವಾಗ ನಮ್ಮ ಸ್ಕೂಲ್ ಟೀಚರ್ಸ್ಗೆ ಅಲ್ವಾ. ಸೊ ಇವಾಗ ಸ್ಲೋಲಿ ವಿ ಆರ್ ಪ್ಲಾನಿಂಗ್ ಟು ಟೇಕ್ ಇಟ್ ಟು ದ ಅದರ್ non-SSRBMs ಆಲ್ಸೋ. ಸೊ ಅಡ್ವಾನ್ಸ್ ಕೋರ್ಸು, DSN ಪ್ಲಸ್ ಮೆಥಡಾಲಜಿ, ಇದು 3 ಹಾಕಿ ಆ ತರ ಇರುತ್ತೆ. ಅದರಲ್ಲೂ ಅಷ್ಟೇ ಲೈಕ್ ಟೀಚರ್ಸ್ಗಾಗೋ ಅನುಭವಗಳು ಅಮೇಸಿಂಗ್ ಇಟ್ ಇಸ್. ಒಂಥರ ಅವ್ರು ಏನೇನೋ ಒಂದು ಬೆಳಗ್ಗೆ ನಮ್ದು 6:30 ಶುರು ಆಗುತ್ತೆ ಇದು ಕೋರ್ಸು, ರಾತ್ರಿ 7-8 ತನಕ ಆಗುತ್ತೆ. ದಿನ ಮನೆಗಳಲ್ಲಿ ಎಲ್ಲ ಕನ್ವಿನ್ಸ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ನ ಬರ್ಬೇಕು. ಬರುವಾಗ ತುಂಬಾ ಅವರಲ್ಲಿ ಏನೇನೋ ಒಂದು ಡೌಟ್ಸ್ ಇರುತ್ತೆ, ಏನೋ ಒಂದಿರುತ್ತೆ, ಬಟ್ ವಾಟ್ಸ್ ದ ಎಂಡ್ ಆಫ್ ಇಟ್, ಆ ಫ್ಯಾಮಿಲಿ ಮೆಂಬರ್ಸ್ ಬರೋ ಇಂದ ಸಿಗೋ ಕೋಆಪರೇಷನ್, ದ ವೇ they enjoy the program and the amount of learning that happens, it's amazing. It's a total, not very on the methodology ಬಗ್ಗೆ ಮಾತ್ರ ಅಲ್ಲದೆ ಸೆಲ್ಫ್ ಡೆವಲಪ್ಮೆಂಟ್, ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಕ್ಕೆ, ಸೆಲ್ಫ್ ಗ್ರೋತ್. ಇಟ್ಸ್ ವೆರಿ ವೆರಿ ನೈಸ್ ಪ್ರೋಗ್ರಾಮ್. ಈಗಂತೂ ಲೈಕ್ ಎಲ್ಲ ಥ್ರೂ ಔಟ್ ಲೈಕ್ ಇಂಡಿಯಾನಲ್ಲೆಲ್ಲ ಆಲ್ ಅವರ್ SSRBMs we go and give the training. ಅದೇ ನೀವು ಹೇಳಿದ್ರೆ ಇಷ್ಟಪಡ್ತೀನಿ. ಶಶಿ ರವಿಶಂಕರ್ ವಿದ್ಯಾ ಮಂದಿರ್ ಅದ್ರ ಬಗ್ಗೆನೇ ನಾನು ಮಾತಾಡ್ತಿರೋದು. ಸೊ ಅದು ಟೀಚರ್ಸ್ಗೆ ಅಷ್ಟೇ. ಇವಾಗ ಬರ್ತಾರಲ್ಲ ಟೀಚರ್ಸ್, ಅವ್ರಿಗೆ ಹ್ಯಾಪಿನೆಸ್ ಪ್ರೋಗ್ರಾಮ್ ಕಂಪಲ್ಸರಿ ಆಗುತ್ತೆ. ಸೊ ಅವ್ರು ಒಪ್ಪದೇ ಇದ್ರೆ ಅವ್ರಿಗೆ ಅಪಾಯಿಂಟ್ಮೆಂಟೇ ಇಲ್ಲ. ಹ್ಯಾಪಿನೆಸ್ ಪ್ರೋಗ್ರಾಮ್ ಆದ್ರೇನೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗೋದು. ಅಂಡ್ ಫಾರ್ ದ ನೆಕ್ಸ್ಟ್ ಇಯರ್ ವಾಟ್ ಎವರ್ ದೇರ್ ಇದೆಲ್ಲ ಇರುತ್ತಲ್ಲ, ಅಪ್ರೈಸಲ್ಸ್ ಎಲ್ಲ, ಅದಕ್ಕೆಲ್ಲ ವರ್ಷ ಅವರು ಅಡ್ವಾನ್ಸ್ ಕೋರ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಅಪ್ರೈಸಲ್ಗೆ ಎಲಿಜಿಬಿಲಿಟಿ ಬರಲ್ಲ. ಆ ತರ ಸೊ ಸಾಧ್ ಸಮಾಧಿ ಇರ್ಬೋದು, ಅಡ್ವಾನ್ಸ್ ಕೋರ್ಸ್ ಇರ್ಬೋದು, ಮತ್ತೆ ಎಲ್ಲ ಇಟ್ಸ್ ಕಂಪಲ್ಸರಿ. ಎವ್ರಿ ವೀಕ್ ಫಾಲೋ ಅಪ್ ನಡೆಯುತ್ತೆ ಅವ್ರಿಗೆ. ಆ ಟೀಚರ್ಸ್ಗಾಗೋ ಅನುಭವಗಳು
ಅವ್ರಿಗೆ ಫ್ಯಾಮಿಲಿನಲ್ಲಿ ಏನಾದ್ರೂ ಸ್ವಲ್ಪ ಅಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಅದು ಇದು ಇದ್ರೆ ಎವ್ರಿಥಿಂಗ್ ಗೆಟ್ ಸಾರ್ಟೆಡ್ ಔಟ್. ಎಷ್ಟೋ ಜನಕ್ಕೆ ಹೇಳ್ತಾರೆ ಅವ್ರು ಬಂದು ಹೆಲ್ತ್ ಇಶ್ಯೂಸ್, ಫ್ಯಾಮಿಲಿ ಮೆಂಬರ್ಸ್ ಹೆಲ್ತ್ ಇಶ್ಯೂಸ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ ಅವ್ರಿಗೆಲ್ಲ. ಸ್ಯಾಲರೀಸ್ ಅದು ಇದು ಸಿಗತ್ತೆ, ಲೈಕ್ ಅಟ್ ಪಾರ್ ವಿತ್ ಎನಿ ಅದರ್ CBSE ಸ್ಕೂಲ್. ಬಟ್ ಅವ್ರದ್ದು ಆ ಸೇವೆ ತಾನೆ ಗುರುಗಳ ಮಕ್ಕಳಿಗೆ ಅಲ್ವಾ. ಸೊ ಒಂದು ಸ್ಟೂಡೆಂಟ್ ಮೂಲಕ ಗುರುದೇವ್ ರೀಚ್ ಟು ಎವ್ರಿ ಫ್ಯಾಮಿಲಿ. ಸೊ ಫ್ಯಾಮಿಲೀಸ್. ಮತ್ತೆ ನೀವು ಈ ಶಾಲೆನಲ್ಲಿ ಇದು ಉತ್ಕರ್ಷ ಮಕ್ಕಳಿಗೆ ಉತ್ಕರ್ಷ ಯೋಗ ಮತ್ತೆ ಇದು ನೋ ಯುವರ್ ಚೈಲ್ಡ್ ನೋ ಯುವರ್ ಟೀನ್ ಈ ಪ್ರೋಗ್ರಾಮ್ಗಳೆಲ್ಲ ನಡೀತಾ ಇರುತ್ತೆ ಅನ್ಸುತ್ತಲ್ಲ. ಸೊ ಪೇರೆಂಟ್ಸ್ ಕೂಡ ಅದು ಈ ತರ ನೋ ಯುವರ್ ಚೈಲ್ಡ್ ಆ ಪ್ರೋಗ್ರಾಮ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಸೊ ಇವಾಗ 3ನೇ ಕ್ಲಾಸ್ ಮಕ್ಕಳಿಗೆ, 8ನೇ ಕ್ಲಾಸ್ಗೆ ವಿ ಸ್ಟಾರ್ಟ್ ದೆಮ್ ವಿತ್ ಇದಲ್ವಾ ಉತ್ಕರ್ಷ ಯೋಗ. ಸೊ 3rd ಸ್ಟ್ಯಾಂಡರ್ಡ್ ಮಕ್ಕಳಿಗೆ, 3ನೇ ತರಗತಿ ಮಕ್ಕಳು ಎಲ್ಲಾರ್ಗು ಉತ್ಕರ್ಷ ಯೋಗ ಕಂಪಲ್ಸರಿ. ಸೊ ಸ್ಕೂಲ್ ಅವರ್ಸ್ ಅಲ್ಲೇ ಟೀಚರ್ ಬಂದು ಅದಕ್ಕೆ ಮುಂಚೆನೆ ಪ್ಲಾನಿಂಗ್ ನಡೆದಿರುತ್ತೆ. ಪ್ಲಸ್ ಹೊಸ ಸ್ಟೂಡೆಂಟ್ಸ್. ಸೊ ಒಂದೊಂದು ಉತ್ಕರ್ಷ ಯೋಗಗೂ 140 ಮಕ್ಳು ಇರ್ತಾರೆ. ಓನ್ಲಿ 3ನೇ ಕ್ಲಾಸ್ ಮಕ್ಳಿಗೆ 140, 150 ಒಂದು ಬ್ಯಾಚ್ ಅಲ್ಲಿ ಹಾಕಿ ಅವ್ರನ್ನ. ಮತ್ತೆ 8ನೇ ಕ್ಲಾಸಿಗೆ ಬಂದ ತಕ್ಷಣ ಅವ್ರಿಗೆ ಮೇಧಾ ಯೋಗ 13 years ಶುರು ಮಾಡ್ಬೇಕಲ್ವಾ. ಸೊ ಅದು ಅಷ್ಟೇ, ಅಲ್ಲೂ 140 ಮಕ್ಳು ಇರ್ತಾರೆ, ನ್ಯೂ ಅಡ್ಮಿಷನ್ಸ್ ಇರ್ತಾರೆ. 11ನೇ ಕ್ಲಾಸ್ ಮಕ್ಳಿಗೆ ದೇ ಡೂ ದ ಎಸ್ ಕೋರ್ಸ್. ಸೊ ಅದೆಲ್ಲ ಲೈಕ್ ಕಂಪಲ್ಸರಿ. ಅಂಡ್ ಟೀಚರ್ಸ್ ಬಂದು ದೇ ಇವನ್ ಟೇಕ್ ಫಾಲೋ ಅಪ್, ರೆಗ್ಯುಲರ್ ಫಾಲೋ ಅಪ್ಸ್ ನಡೆಯುತ್ತೆ. ದಿನ ನಮ್ಮ ಮಕ್ಕಳು ಕ್ರಿಯಾ ಮಾಡ್ತಾರೆ, ಸ್ಕೂಲ್ ಎವ್ರಿ ಡೇ ಕ್ರಿಯಾ ಮಾಡ್ತಾರೆ. ಅಂಡ್ ಶಾಲೆನಲ್ಲಿ ದಿನ ಗುರುಪೂಜೆ ನಡೆಯುತ್ತೆ. ಅಂಡ್ ಎಲ್ಲ ಮಕ್ಕಳು ಅಷ್ಟೇ, ವಾರಕ್ಕೆ ಒಂದ್ಸತಿ ದೇ ಕಮ್ ಅಂಡ್ ಅಟೆಂಡ್ ಗುರುಪೂಜೆ. ದೇ ವೇಟ್ ಫಾರ್ ಇಟ್. ಆ ಗುರುಪೂಜಾ ಆಲ್ಸೋ ದೇ ಆಫರ್ ಗುರುಪೂಜಾ. ಇವಾಗ ನಮ್ಗೆ ಅಲ್ಲಿ ಆ ಹಣ್ಣು ಹೂವು ಮತ್ತೆ ವಸ್ತ್ರ ಎಲ್ಲ ತಗೋಬೇಕಾಗತ್ತಲ್ಲ. ಸೊ ಒಂದು ಸಿಸ್ಟಮ್ ಮಾಡಿದೀವಿ. ಇವಾಗ ದೇವಸ್ಥಾನದಲ್ಲೆಲ್ಲ ಪೂಜೆ ಆಫರ್ ಮಾಡ್ತೀವಲ್ಲ, ಆತರ ಆಫರ್ ಗುರುಪೂಜಾ. ಲೈಕ್ ಯಾರಿಗೋ ಹುಷಾರಿಲ್ಲ ಮನೇಲಿ, ವೆಡ್ಡಿಂಗ್ ಆನಿವರ್ಸರಿ, ಮಕ್ಳ ಬರ್ತ್ಡೇ ಅದು ಇದ್ದಾಗೆಲ್ಲ ಟೀಚರ್ಸ್ ಆಫರ್ ಗುರುಪೂಜಾ. ಸೊ ಮಕ್ಕಳು ಅಷ್ಟೇ, ಅಜ್ಜಿಗೆ ಹುಷಾರಿಲ್ಲ, ಪೇರೆಂಟ್ಸ್ ವೆಡ್ಡಿಂಗ್ ಆನಿವರ್ಸರಿ, ಅಪ್ಪನ ಬರ್ತ್ಡೇ, ಅಮ್ಮನ ಬರ್ತ್ಡೇ, ಅಂಡ್ ಫಾರ್ ದೇರ್ ಓನ್ ಬರ್ತ್ಡೇಸ್ ದೇ ಆಫರ್ ಗುರುಪೂಜಾ. ಒಂದೊಂದ್ಸತಿ ಹೇಗಾಗ್ಬಿಡುತ್ತೆ ಅಂದ್ರೆ ಒಂದ್ ದಿನದಲ್ಲಿ 3 ಗುರುಪೂಜೆ ಮಾಡ್ಬೇಕಾಗತ್ತೆ ಆತರ. ಅದಕ್ಕೆ ನಾ ಹೇಳಿದ್ದು, ಗುರುಗಳು ಒಂದೊಂದು ಮನೆಗೂ ಹಿ ರೀಚಸ್ ಔಟ್ ಥ್ರೂ ಹಿಸ್ ನಾಲೆಡ್ಜ್ ರೀಚಸ್. ಮತ್ತೆ ಇದ್ರಲ್ಲಿ ಈ ಪ್ರಶ್ನೆ ನನಗೆ ಈಗ ಮಾತಾಡ್ತಾ ನನಗ್ ಬರ್ತಾ ಇದೆ. ಈಗ ಈ ತರ ಗುರುಪೂಜೆ ಅದ್ರೆಲ್ಲ ನಾವು ಮಾಡ್ತೀವಿ, ಈ ತರ ಕೋರ್ಸಸ್ ಎಲ್ಲ. ಈಗ ಬೇರೆ ರಿಲಿಜನ್ ಅಂತ ಹೇಳ್ತೀವಲ್ಲ, ಆ ತರ ಅವರು ಕೂಡ ಇದನ್ನ ಸ್ವೀಕಾರ ಮಾಡ್ತಾರೆ? ಆ ತರದ್ದು ಆಗತ್ತಾ ಶಾಲೆನಲ್ಲಿ? ಅದು ಹೇಗೆ? ಖಂಡಿತ ಸ್ವೀಕಾರ ಆಗುತ್ತೆ. ಎಷ್ಟೋ ಜನ ಇದ್ದಾರೆ, ತುಂಬಾ ಜನ, ಸುಮಾರು ಜನ ಇದ್ದಾರೆ ಬೇರೆ ಫೇತ್ ಬರ್ತಾರೆ. ಅವರು ಬಂದಾಗ ಮಾತಾಡ್ತೀನಿ ನಾನು ಅವ್ರ ಹತ್ರ. ಇವನ್ ಫಸ್ಟ್ ನಮ್ಮ ಅಡ್ಮಿಷನ್ಗೆ ಒಂದು ದೇಸ್ ಒನ್ ಎಕ್ಸಿಕ್ಯೂಟಿವ್ ಫಾರ್ ಅಡ್ಮಿಷನ್, ಶಿ ಟಾಕ್ಸ್ ಈ ತರ ಗುರುಪೂಜೆಗಳಾಗತ್ತೆ, ಆಲ್ ದಿಸ್ ಇಸ್ ಕಂಪಲ್ಸರಿ. ಮತ್ತೆ ಅದಾದ್ಮೇಲೆ ಎಲ್ಲ ಆದ್ಮೇಲೆ ಫೈನಲಿ ದೇ ಹ್ಯಾವ್ ಟು ಮೀಟ್ ವಿತ್ ಮೀ. ಅವಾಗ ನಾನು ಹೇಳ್ತೀನಿ ಈ ತರ ವಾರ ಗುರುಪೂಜೆ ಆಗತ್ತೆ, ಆ ತರ ಈ ತರ ಭಗವದ್ಗೀತೆ ಹೇಳ್ಕೊಡ್ತೀವಿ, ಶ್ಲೋಕಗಳು ಹೇಳ್ಕೊಡ್ತೀವಿ ಅಂತೆಲ್ಲ. ಸೊ ದೇ ಆಕ್ಸೆಪ್ಟ್. ಬಟ್ ವಿ ಆಲ್ಸೋ ಎಲ್ಲ ಬೇರೆ ಫೇತ್ಸ್ ವಿ ರೆಸ್ಪೆಕ್ಟ್ ಅಲ್ವಾ. ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ, ರಂಜಾನ್ ಇದ್ರೆ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ, ದೆನ್ ಗುರು ಪರ್ವ ಅದು ಸೆಲೆಬ್ರೇಟ್ ಮಾಡ್ತೀವಿ ಸ್ಕೂಲಲ್ಲಿ. ಕ್ರಿಸ್ಮಸ್ ಬಂದಾಗ ಕ್ರಿಬ್ ಹಾಕಿ ಎಲ್ಲ ಮಾಡ್ತೀವಿ ನಾವು. ಸೊ ಎಲ್ಲ ದೀಪಾವಳಿ ಇರ್ಬೋದು, ಗಣಪತಿ ಹಬ್ಬ, ಸೊ ಎಲ್ಲ ಫೇತ್ಸ್ಗೂ ನಾವು ಅಷ್ಟೇ ಈಕ್ವಲ್ ಇಂಪಾರ್ಟೆನ್ಸ್. ಪೇರೆಂಟ್ಸ್ ಬಂದಾಗ್ಲೂ ಹೇಳ್ತೀನಿ, ಆರ್ಟ್ ಆಫ್ ಲಿವಿಂಗ್ ಸ್ಪಿರಿಚುವಲ್ ಆರ್ಗನೈಸೇಷನ್. It has its presence in 157 countries. So ಅದು ಇಟ್ ಇಸ್ ಬಿಯಾಂಡ್ caste, creed, religion ಅಂತೆಲ್ಲ. ಸೊ ಅವ್ರು ಹೇಳ್ತಾರೆ ಇಲ್ಲ ನಾವು ಬರೋದೇ ಬಿಕಾಸ್ ಆಫ್ ಶ್ರೀ ರವಿಶಂಕರ್ ಜಿ, ಬಿಕಾಸ್ ಆಫ್ ಗುರುದೇವ್ ವಿ ವಾಂಟ್ our children to study with total willingness. ಖಂಡಿತ. ಓಕೆ ಮಮತಾದಿ, ಅದು ಮತ್ತೆ ಅದರ ಇತರ ಅನುಭವ ಹಂಚ್ಕೊಳ್ಳೋದೇ? ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಐ ವುಡ್ ಲೈಕ್ ಟು ಟೆಲ್. ಇದೆಲ್ಲ ಅಫ್ಕೋರ್ಸ್ ಒಬ್ರು ನಮ್ಮ ದೂರದ ರಿಲೇಟಿವ್ ಒಬ್ರು, ನಾನು ಅವ್ರನ್ನ ಮೀಟೇ ಮಾಡಿರ್ಲಿಲ್ಲ, ಐ ಡಿಡ್ಂಟ್ ಇವನ್ ನೋ ಅವ್ರ ಎಕ್ಸಿಸ್ಟೆನ್ಸ್ ಗೊತ್ತಿರ್ಲಿಲ್ಲ. ಇದೇ ತರ ಒಂದು ರಿಲೇಟಿವ್ ಮನೆಗೆ ಹೋಗಿದ್ದಾಗ ಶಿ ವಾಸ್ ದೇರ್. I had heard about her.
or she's a clairvoyant ಅಂತೆಲ್ಲ. I heard. ಅವರು ನಮ್ಮ ಚಿಕ್ಕಜ್ಜಿ, ನಮ್ಮ ತಂದೆ ಚಿಕ್ಕಮ್ಮನ ಮನೆಗೆ ಅಲ್ಲಿ ಹೋಗಿದ್ದಾಗ ಆಕೆನೂ ಬಂದ್ ನೋಡಿದಾಗ ನನ್ನೇ ನೋಡ್ತಾ ಇದ್ರು ಸುಮಾರು ಹೊತ್ತು. ಆಮೇಲೆ she said, I want to meditate with you ಅಂತ. ಅವರು ಇಂಡಿಯನ್, ಬಟ್ ಶಿ ಇಸ್ ಇನ್ US ಈಗ. ಸರಿ, ಒಂದು ಕೈ ಹಿಡ್ಕೊಂಡು she started meditating for a very long time. ಆಮೇಲೆ she tells me, your guru is taking care of you. He has been with you. ನಿನಗೆ ಅನ್ಸುತ್ತೆ ಈ ತರ. She, and she could see the guru. And she says, ನಿನಗೆ ಅನ್ಸುತ್ತೆ ನೀನ್ ಕೋರ್ಸ್ ಮಾಡಿ ಅವ್ರನ್ನ ತಿಳ್ಕೊಂಡೆ ಅಂತ. ಅದ್ ಹಾಗಲ್ಲ, ಎಷ್ಟೋ ದಿವಸದಿಂದ ಅವ್ರು ನಿನ್ ಜೊತೆನೇ ಇದ್ದಾರೆ. ನಿನ್ ಥ್ರೂ ಔಟ್ ಯುವರ್ ಚೈಲ್ಡ್ಹುಡ್ ಎವ್ರಿಥಿಂಗ್ ಹಿ ಹಸ್ ಸೀನ್ ಯು ಗ್ರೋ. ನಿನ್ ಮದ್ವೆನಲ್ಲೂ ಅವ್ರಿದ್ರು ನಿನ್ ಜೊತೆ. ಅವ್ರಿಗೆ ನನ್ನ ಬಗ್ಗೆ ಗೊತ್ತಿರ್ಲಿಲ್ಲ, ಏನು ಗೊತ್ತಿರ್ಲಿಲ್ಲ, ಬಟ್ she said he is my guru. And she calls Guruji her ತಾತಯ್ಯ. ನನ್ನ ತಾತಯ್ಯ ನೀನ್ ಗುರು, ನನಗ್ ಗೊತ್ತು. ಆಮೇಲೆ ಅವ್ರ ಆಶ್ರಮಕ್ಕೂ ಬಂದ್ರು, ಎಲ್ಲ ಮಾಡಿದ್ರು. ಆಮೇಲೆ ಅವ್ರು ಇನ್ನೊಂದು ವಿಷಯ ಹೇಳಿದ್ರು. ನಿಮ್ ಗುರುಗಳು ತುಂಬಾ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರು. ಏನಪ್ಪಾ ಹಿಂಗ್ ಹೇಳ್ತಿದ್ದ? ಒಂದ್ ನಿಮಿಷ, ನಮ್ ಗುರುಗಳಲ್ವಾ ಏನ್ ಹೇಳ್ತಿದ್ದಾರೆ? She said our ordinary human being ತರ ಕಾರಣಕ್ಕೆ he has to do a lot of ಸಾಧನೆ. ಅವ್ರ ಒರಿಜಿನಲ್ ಇದ್ರಲ್ಲಿ ಬಂದ್ಬಿಟ್ರೆ ನಿಮ್ಗೆ ಯಾರಿಗೂ ತಡ್ಕೊಳಕ್ ಆಗಲ್ಲ. ಅವ್ರದೆಲ್ಲ ಇದ್ ಮಾಡ್ಕೊಳಕ್ಕೆ he has to when he comes into ನಿಮ್ ಎದುರುಗ್ ಬಂದಾಗ ಅವ್ರು ತುಂಬಾ ಅವ್ರದೆಲ್ಲ ಎಲ್ಲ ಸಪ್ರೆಸ್ ಮಾಡ್ಕೊಂಡು ಅವ್ರು ಬಂದು ನಿಮಗ್ ದರ್ಶನ ಕೊಡ್ತಾರೆ. ಸೊ ಈಗ ಗುರುಜಿ ಅವ್ರನ್ನ ನೀವು ಸುಮಾರು ಸಲ ಭೇಟಿ ಮಾಡಿದ್ದೀರಾ, ನೋಡ್ತಾ ಇದ್ದೀರಾ. ನಾವೆಲ್ಲ ಕೂಡ ಅವರು ಒಂಥರ ರೋಲ್ ಮಾಡೆಲ್, ಅಂದ್ರೆ ಒಂದು ಅದು ರೋಲ್ ಮಾಡೆಲ್ ಅಂತ ಹೇಳೋದು ಒಂದು ತುಂಬಾ ಅವ್ರಿಗೆ ಏನ್ ಹೇಳ್ಬೇಕು ಅದು ಗೊತ್ತಾಗಲ್ಲ ಅಲ್ಲ. ಸೊ ಆದ್ರೂ ಲೈಕ್ ಅವ್ರ ಗುಣಾತೀತರು, ಆದ್ರೂ ಅವರಲ್ಲಿರೋ ಯಾವ್ದು ಕ್ವಾಲಿಟಿ ಅಥವಾ ಯಾವ್ದು ಗುಣ ತುಂಬಾ ಆಕರ್ಷಣೆ ಮಾಡುತ್ತೆ ನಿಮ್ಗೆ? ಅದ್ ಹೇಳಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಎವ್ರಿಥಿಂಗ್ ಅಬೌಟ್ ಹಿಮ್, ಅವ್ರ ಪ್ರೆಸೆನ್ಸ್, ಅವ್ರ ಇದು ನೋಡಿ, ಲೈಕ್ ಎಷ್ಟು ನಮ್ಗೆ ಒಂದು ಗುರುಗಳು ನೋಡ್ಬೇಕು, ಅವ್ರ ದರ್ಶನ, ಆ ಲಾಂಗಿಂಗು. ಅವ್ರ ನಂಗೆ ಏನ್ ತುಂಬಾ ಒಂಥರ ವಾಟ್ ಟಚಸ್ ಮೀ ಇಸ್ ವೆನ್ ಐ ಸಿ ಹಿಸ್ ಡಿವೋಟೀಸ್ ಅಲ್ಲ. ಆಶ್ರಮಕ್ಕೆ ಹೋಗ್ಬಿಟ್ಟು ಸ್ಪೆಷಲಿ ಈ ನವರಾತ್ರಿ ಟೈಮ್ ಅಲ್ಲಿ ಎಲ್ಲ ಹೇಗ್ ಕಾಯ್ತಿರ್ತಾರೆ ಜನಗಳು. ನಂಗೆ ಆ ಫೋಟೋಸ್ ಅಲ್ಲೆಲ್ಲ ಲೈಕ್ ಗುರುಜಿ ಡಿವೋಟೀಸ್ಗೆ ದರ್ಶನ ಕೊಡುವಾಗ ಗುರುಜಿ ನೋಡೋದಕ್ಕಿಂತ ನಂಗೆ ಆ ಡಿವೋಟೀಸ್ ನೋಡಿ ನಂಗೆ ಅಳು ಬರುತ್ತೆ. ಎಕ್ಸ್ಪ್ರೆಷನ್ ಆನ್ ದೋಸ್ ಡಿವೋಟೀಸ್ ಫೇಸಸ್, ಏನೆಲ್ಲ ಎಕ್ಸ್ಪ್ರೆಷನ್ಸ್ ಇರುತ್ತೆ. ಅಂಡ್ ವಿಡಿಯೋಸ್ ಎಲ್ಲ ಇರುತ್ತಲ್ಲ, ಗುರುಜಿ ಈ ತರ ಯಜ್ಞಶಾಲಲ್ಲಿ ಹಿಂಗ್ ನಡ್ಕೊಂಡು ಹೋಗೋದು, ಆ ಒಬ್ಬೊಬ್ಬರಿಗೂ ಆ ಅಟೆನ್ಷನ್ ಕೊಡೋದು, ಅಂಡ್ ಎಲ್ಲಾರನು ಇಂಪಾರ್ಟೆಂಟ್ ಅಂತ the way he makes them feel very 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 important. ಅಂಡ್ ಎಲ್ರಿಗೂ ಅದು ಒಂಥರ ಅವ್ರು ನೋಡ್ಬಿಟ್ರೆ ಆಗೋ ಸಂತೋಷ. ಇವರು ಅಷ್ಟೇ, ಲೈಕ್ ಆ ಡಿವೋಟೀಸ್ ನೋಡಿದಾಗ ಗುರುಗಳಿಗಾಗೋ ಸಂತೋಷ, that is something that ಅದು ಒಂಥರ ತಡ್ಕೊಳಕ್ ಆಗೋದಿಲ್ಲ. ದಟ್ ಪರ್ಟಿಕ್ಯುಲರ್ ಸೀನ್ ಅಲ್ಲ. ನಮ್ಗಳಿಗೆ ಎಷ್ಟು ಸತಿ ಅಲ್ವಾ, ನಮಗೊಂದ್ಸತಿ ಅನ್ಸುತ್ತೆ ಇಷ್ಟು ದೊಡ್ಡ ಕ್ರೌಡು, ಮುಂಚೆ ಗುರುಗಳು ಸಿಕ್ದಂಗ್ ಸಿಗೋದಿಲ್ಲ ಅಂತೆಲ್ಲ ಅನ್ಸುತ್ತೆ. ಬಟ್ ನಿಮಗ್ ಯಾವಾಗ ಅವ್ರದ್ದು ತುಂಬಾ ಅವ್ರ ಹತ್ರ ಮಾತಾಡ್ಬೇಕು, ಅವ್ರ ಹತ್ರ ಏನೋ ಹೇಳ್ಬೇಕು, ಅವ್ರ ಹತ್ರ ಪರ್ಸನಲ್ಸಿ ನಮ್ಗೆ ಎಷ್ಟೋ ಸತಿ ಅವ್ರ ಹತ್ರ ನಮ್ಗೆ ಹೇಳ್ಬೇಕಾಗಿಲ್ಲ. ಇವಾಗ ನಾವ್ ಹೇಳ್ತೀವಿ ಈ ತರ ಮೇಲ್ ಕಳ್ಸೋದು ಮಾಡೋದು, ಏನಾದ್ರು ನಮ್ಗೆ ಏನಾದ್ರು ತೊಂದ್ರೆ ಆಯ್ತು, ವಿ ಸೆಂಡ್ ಅ ಮೇಲ್ ಅಲ್ವಾ, ಗುರುಜಿಗೆ ಒಂದ್ ಮೇಲ್ ಹಾಕೋದು, ಅಥವಾ ಗುರುಜಿ ಹೋಗಿ ನಾವ್ ನೋಡಿ ಹೇಳ್ಬೇಕು. ನನ್ ಅನುಭವದ ಪ್ರಕಾರ ಏನಂದ್ರೆ, ನಾವೊಂದ್ ಮೇಲ್ ಹಾಕೋದು ಗುರುಗಳಿಗೆ, ಅಥವಾ ನಾವ್ ಹೋಗಿ ಅವ್ರನ್ನ ಭೇಟಿ ಮಾಡಿ ನಾವ್ ಹೇಳೋದು ಇದೆಯಲ್ಲ, ಅದು ಸುಮ್ನೆ ನಾವ್ ಹೇಳೋದು. ಅವ್ರಿಗೆ ಗೊತ್ತು ಏನಾಗಿದೆ, ಎಲ್ಲ ಗೊತ್ತು. ಸುಮ್ನೆ ನಾವ್ ಹೋಗಿ ಹೇಳೋದು ನಮ್ಮ ಕಡೆಯಿಂದ ಅವ್ರಿಗೆ ಸಮರ್ಪಣೆ. ಸೊ ವಿ ಫೀಲ್ ಲೈಕ್ ವಿ ಹ್ಯಾವ್ ಟೋಲ್ಡ್ ಹಿಮ್, ಬಟ್ ಅವ್ರಿಗಾಗ್ಲೇ ಗೊತ್ತು, ಅವ್ರ ಅದಕ್ಕೆ ಆಶೀರ್ವಾದನೂ ಮಾಡಿದ್ದಾರೆ. 2018 ಅನ್ಸುತ್ತೆ ನಂಗೆ ಇದೇ ತರ ಒಂದು ಅನುಭವ ಆಯ್ತು. ಯಾವ್ದೋ ಒಂದು ಹಬ್ಬದ ದಿವಸ ಏನೋ ಒಂದ್ ಸ್ವಲ್ಪ ಮನ್ಸಿಗೆ ಬೇಜಾರಾಗುವಂತ ವಿಷಯ ನಡೀತು. ಪೂಜೆ ಮಾಡುವಾಗ ಏನೋ ಒಂದ್ ಸ್ವಲ್ಪ ಆಯ್ತು. ಸೊ ಅದೊಂಥರ ಮನ್ಸಲ್ಲಿತ್ತು. ಆಮೇಲೆ ತಕ್ಷಣ ಚಾಯಣ್ಣ ಫೋನ್ ಮಾಡಿದೆ ನಾನು. ಗುರುಜಿ ಅಲ್ಲಿರ್ಲಿಲ್ಲ, ಚಾಯಣ್ಣ ಫೋನ್ ಮಾಡಿದೆ. ಏನಿಲ್ಲ, ತೊಂದ್ರೆ ಇಲ್ಲ, ನೀನು ಗುರುಪೂಜೆ ಚಾಂಟ್ ಮಾಡ್ಬಿಟ್ಟು ಮತ್ತೆ ಶುರು ಮಾಡು ಅಂತ ಹೇಳಿದ್ರು. ಐ ಸೆಡ್ ಓಕೆ. ಗುರುಪೂಜೆ ಚಾಂಟ್ ಮಾಡಿದ್ದಾಯ್ತು, ಮತ್ತೆಲ್ಲ ಆಯ್ತು. ಆದ್ರೂ ಗುರುಗಳಿಗೆ ಹೇಳ್ಬೇಕು ಅಂತ ಇತ್ತು. ಮತ್ತೆ ನಾನ್ ರವಿಜಿಗೆ ಹೇಳ್ದೆ,
ಹೋಗಿ ಮಾತಾಡೋಣ ಗುರುಜಿ ಅಂತ. ಅವ್ರು ಹೇಳಿದ್ರು, ಅವ್ರಿಗೆ ಗೊತ್ತಿಲ್ವಾ? ಅವ್ರಿಗೆ ಗೊತ್ತಿರೋದೆ, ನಾವೇನ್ ಹೋಗಿ ಹೇಳೋದು, ನೀನ್ ಬೇಕಿದ್ರೆ ಹೋಗಿ ಹೇಳ್ಕೊ, ನನ್ನನ್ನು ಇದಕ್ಕೆಲ್ಲ ಕರಿಬೇಡ. ಹಿ ನೋಸ್ ಎವ್ರಿಥಿಂಗ್ ಬಿಫೋರ್ ಐ ನೋ. ನಾವೇನು ಹೋಗಿರೋದು ಹೇಳಕ್ತಿದ್ವಿ ಗುರುಗಳ ಹತ್ರ ಅಂತ ಹೇಳಿ. ಅವತ್ತೊಂದ್ ದಿವಸ ಏನೋ ನನ್ಗೆ ತುಂಬಾನೇ ಒಂಥರ ಗುರುಗಳಿಗೆ ಹೇಳ್ಬಿಡ್ಬೇಕು ಅಂತ ನನ್ಗೆ ಅನ್ಸ್ತು. ಸೀದಾ ಸ್ಕೂಲಿಂದ ಒಂದ್ 5 ಗಂಟೆ ಹೊತ್ತಿಗೆ ಸೆಡ್, 4:15 5 ಗಂಟೆ ಹೊತ್ತು ಗುರುಗಳು ಬರ್ತಾರಲ್ಲ ಗಂಗಾ ಕೂತಿ, ಹೆಂಗೋ ದೆನ್ ಐ ಟ್ರೈಡ್ ಕಾಲಿಂಗ್ ಆಲ್ ದ ಸೆಕ್ರೆಟರೀಸ್. ಯಾರ್ದು ನಂಗೆ ನಂಬರ್ ಸಿಗ್ಲಿಲ್ಲ, ಲೈನ್ ಸಿಗ್ಲಿಲ್ಲ, ದೇ ವರ್ ಬಿಸಿ ಆರ್ ವಾಟ್ ಎವರ್. ಅಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೆ ಆಂಫಿ ಥಿಯೇಟರ್ ಮತ್ತೆ ವಿಶಾಲಾಕ್ಷಿ ಮಂಟಪ, ನಡ್ಕೊಂಡು ಹೋಗ್ತಿದ್ದೆ. ಸಡನ್ಲಿ ಸೆಕ್ಯೂರಿಟಿ ಪರ್ಸನ್ ಸೆಡ್ ಚಲೋ 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 ಅಂತ ಹೇಳಿದ. ಅಲ್ಲೊಂದು ಬ್ಯಾರಿಕೇಡ್ ಹಾಕಿದ್ದಾರೆ ಇನ್ ಫ್ರಂಟ್ ಆಫ್ ಆಂಫಿ ಥಿಯೇಟರ್, ದರ್ಶನ್ ಕೊಡಕ್ಕೆ. ಗುರುಗಳು ಹೋಗ್ತಾ ಬರ್ತಾ ಇಲ್ಲ. ಆ ಬ್ಯಾರಿಕೇಡ್ ಒಳಗೆ ನನ್ನ ತಳ್ಬಿಟ್ರು. ಓಕೆ ಸರಿ, ಐ ಸೆಡ್ ಓಕೆ ವಾಟ್ ಎವರ್ ಇಟ್ ಇಸ್, ಏನೋ ಗುರುಗಳ ದರ್ಶನ ಆಗತ್ತೆ ವೆನ್ ಹಿ ಕಮ್ಸ್ ಇನ್ ದ ಕಾರ್. ಸೊ ಗುರುಜಿ ಕಾರ್ ಬಂತು, ಅಲ್ಲಿಂದ ಗುರುಜಿ ಕಾರ್ ಬರ್ತಾ ಇತ್ತು. ಕರೆಕ್ಟ್ ಆಗಿ ನಾನು ಎಲ್ಲಿ ನಿಂತಿದ್ದೀನೋ ಅಲ್ಲೇ ಬಂದ್ ನಿಲ್ತು ಕಾರ್. ಆಮೇಲೆ ಏನು ಹೇಗಿದ್ಯಾ ಅಂತ ಕೇಳಿದ್ರು. ಹೀಗೀಗಾಯ್ತು ಗುರುಜಿ, ಎಲ್ಲ ಸರಿ ಎಲ್ಲ ಒಂದೇನೋ ಒಂದು ಕಳೀತು ಅಂತ ಅನ್ಕೊಂಡು ನೀನೆಲ್ಲ ಎಲ್ಲ ಇದಾಗತ್ತೆ ಅಷ್ಟೇ. ಅದಾದ್ಮೇಲೆ ಸೀದಾ ಕಾರ್ ವೆಂಟ್ ಆಫ್ ಟು ಗಂಗಾ. ನಮ್ಮಲ್ಲಿ ಯಾವಾಗ ಒಂದು ಫೀಲಿಂಗ್ ಇರುತ್ತೋ ಹೇಳ್ಬೇಕು, ಹೆಂಗೋ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ನಾವು ಅವ್ರನ್ನ ಹೋಗಲ್ಲಿ ಗಂಗಾನಲ್ಲಿ ನೋಡಿ ಅವ್ರು ನಮ್ಮನ್ನು ಹುಡ್ಕೊಂಡ್ ಬರ್ತಾರೆ. ದ ವೇ ಹಿ ಟಚಸ್ ಎವ್ರಿ ಡಿವೋಟಿ, ಒಂದೊಂದು ಆ ಡಿವೋಟಿನೂ ಅವ್ರು ಸ್ಪಂದಿಸೋದಿದೆಯಲ್ಲ, ದಟ್ ಇಸ್ ಇವಾಗ ಅವ್ರು ನೋಡೋದ ಅವ್ರ ಭಕ್ತರನ್ನು ನೋಡೋದ, ಅದೊಂದು ದೊಡ್ಡ ಬಂದು ಆಗ್ಬಿಡತ್ತೆ. ಮಮತಾ ಅವ್ರೆ, ಈಗ ಇಷ್ಟೊತ್ತು ನಮ್ ಜೊತೆ ತುಂಬಾ ಒಳ್ಳೆ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ನಿಜವಾಗ್ಲೂ ಕೆಲವೊಂದು ಎಷ್ಟೊಂದು ಅನುಭವಗಳು ಒಂಥರ ರೋಮಾಂಚನ ಆಗುವಂತ ಅನುಭವಗಳೆಲ್ಲ ನಮ್ ಜೊತೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು. ಸೊ ಈಗ ಇದನ್ನ ತುಂಬಾ ಜನ ಮುಂದೆ ಕೂಡ ನೋಡ್ತಾರೆ, ವಾಲಂಟಿಯರ್ಸ್, ಟೀಚರ್ಸ್, ಭಕ್ತರು ಎಲ್ಲರೂ. ಸೊ ಅವ್ರಿಗೆಲ್ಲ ನಿಮ್ಮ ಸಂದೇಶ ಏನು? ಸಂದೇಶ ಇಷ್ಟೇ, ನಮ್ ಜೊತೆ ಗುರುಗಳಿದ್ದಾರೆ, ದಟ್ಸ್ ಇಟ್. ಅವ್ರಿಗೆ ಪ್ರತಿಯೊಂದು ಗೊತ್ತು. ಅವ್ರಿಗೆ ಯಾವಾಗ ನಮ್ಗೆ ಎಷ್ಟು ಕೊಡ್ಬೇಕು, ನಮ್ಗೆ ಏನ್ ಬೇಕು ಅದು ಅವ್ರಿಗೆ ಗೊತ್ತು. ಸೊ ಈ ಒಂದು ಧೈರ್ಯ, ಇದೊಂದು ನಮ್ಗೆ ಇದೇ ಸಾಕು ನಮಗ್ ಜೀವನದಲ್ಲಿ, ಇನ್ನೇನು ಬೇಡ. ಗುರುಗಳು ನಮ್ ಜೊತೆ ಇದ್ದಾರೆ ಎವ್ರಿ ಮೊಮೆಂಟ್. ಅಂಡ್ ಸರೆಂಡರ್ ಅಂತಿದ್ಯಲ್ಲ, ಅದು ತುಂಬಾ ಮುಖ್ಯ. ಏನೇ ಬಂದ್ರು ಲೈಕ್ ಜಸ್ಟ್ ಅವ್ರಿಗೆ ಸಮರ್ಪಣೆ ಮಾಡಿ ನಾವು ಮುಂದುವರಿತಾ ಇರ್ಬೇಕಷ್ಟೆ. ಈಸ್ ದೇರ್. ಅಂಡ್ ಇನ್ನೊಂದು ವಾಟ್ ನನ್ನ ಅನುಭವಕ್ಕೆ ಬಂದಿರೋದೇನಂದ್ರೆ, ಆ ಒಂದು ಕರ್ತಪ್ಪನ್ನ ಡೂವರ್ಶಿಪ್ ಬೆಳೆಯಕ್ ಬಿಡಲ್ಲ ಅಲ್ಲ, ಅದೇ ತರ ಒಂದು ಅಹಂಕಾರ ಅನ್ನೋದನ್ನು ಅಷ್ಟೇ ಅವ್ರು ಬೆಳೆಯಕ್ ಬಿಡಲ್ಲ. ನಮ್ಮನ್ನ ನಾವು ಗಮನಿಸ್ಕೊತಾ ಇರ್ಬೇಕು. ನಮ್ ಜಸ್ಟ್ ಒನ್ ಥಿಂಗ್, ನಮ್ ಸಾಧನೆ, ನಮ್ ಸೇವೆ, ಅದನ್ನ ಬಿಡ್ಬಾರ್ದು. ಹೆಚ್ಚು ಸೇವೆ, ಇನ್ನ ನಮಗ್ ಜನಗಳನ್ನ ಈ ಒಂದು ಮಾರ್ಗಕ್ಕೆ ಕರ್ಕೊಂಡ್ ಬರ್ಬೇಕಷ್ಟೆ. ಯಾರು ಸಿಗ್ತಾರೋ ಅವ್ರು ಹೇಳ್ತಾ ಇರ್ಬೇಕಷ್ಟೇ. ಜಸ್ಟ್ ಕೀಪ್ ಟೆಲ್ಲಿಂಗ್ ದೆಮ್, ಕೀಪ್ ಟೆಲ್ಲಿಂಗ್ ದೆಮ್, ಕೀಪ್ ಟೆಲ್ಲಿಂಗ್ ದೆಮ್. ಯಾವತ್ತೂ ಬರ್ತಾರೆ ಈ ಮಾರ್ಗಕ್ಕೆ, ಅವರು ಗುರುಗಳಿಗೆ ಸೇರ್ತಾರೆ. So that is what, that's the only thing. That's all I'd like to say. ಸ್ವಲ್ಪ ಕಟ್ಟಾಯ್ತು ಮುಂಚೆ. ಹೌದಾ? ಸ್ವಲ್ಪ ಮುಂಚೆ ಹಿಂದೆ ಒಂದು ಲಾಸ್ಟ್ ಸೆಂಟೆನ್ಸ್ ಹೇಳಿದ್ದು, ಅದು ಸ್ವಲ್ಪ ಕಟ್ ಆಯ್ತು. ಅದೇ ಗುರುಗಳು ನಮ್ ಜೊತೆ ಇದ್ದಾರೆ, ಈಸ್ ದೇರ್ ವಿತ್ ಅಸ್. ಅದೊಂದು ನಮ್ಗೊಂದು ಅದೊಂದು ಅರಿವಿದ್ ಬಿಟ್ರೆ ಸಾಕು, ಅವರ್ ಲೈಫ್ ಇಸ್ ಡನ್ ಪ್ರತಿಯೊಂದು ಕ್ಷಣದಲ್ಲೂ. ಖಂಡಿತ. ತುಂಬಾ ಧನ್ಯವಾದಗಳು ಮಮತಾ ಅವರೇ, ಇಷ್ಟೊತ್ತು ನಮ್ ಜೊತೆ. ತುಂಬಾ ಧನ್ಯವಾದಗಳು. ಇಷ್ಟೆಲ್ಲ ಮಾತಾಡಕ್ ಬಿಟ್ಟು ಮತ್ತೆ ಅದೊಂಥರ ಇಷ್ಟೆಲ್ಲ ನಮ್ ಜೀವನದಲ್ಲಿ ನಡೆದಿದ್ಯಲ್ಲ ಅಂತ ಒಂದು ಮತ್ತೆ ಅಗೇನ್ ಒಂದು ಅವಕಾಶ ನಮ್ಗೆ ಮತ್ತೆ ಕೃತಜ್ಞತೆಲಾಗಿ ಇರೋದಕ್ಕೆ ಒಂದು ಅವಕಾಶ. ಆ ಕೃತಜ್ಞತೆ ಅನ್ನೋದೇ ಅದೇ ಒಂದು ದೊಡ್ಡ ಗಿಫ್ಟ್ ನಮ್ಗೆ. ನಾವ್ ಈ ತರ ಗುರುಗಳ ಅನುಭವ ಕೇಳಿದಾಗ
ನೀವು ನಿಮ್ಮ ಅನುಭವ ತಿಳಿಸ್ಬೇಕಾದ್ರೆ ನಮಗ್ ಕೂಡ ನಾವು ನಿಮ್ಮಲ್ಲಿ ಇದ್ದು ಅಂದ್ರೆ ನಮ್ ಜೊತೆನೆ ಈ ತರ ಅನುಭವ ಆಗಿರೋ ತರ ಅಷ್ಟು ಅದೇ ರೀತಿಯ ಅನುಭವ ಕೇಳ್ದಾಗ ನಮಗ್ ಕೂಡ ಆಗತ್ತೆ. ಅಲ್ಲ, ಅದಕ್ಕೆ ತುಂಬಾ ಧನ್ಯವಾದಗಳು. ನನ್ಗೂ ಅಷ್ಟೇ, ನಂಗೆ ಇಷ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಟೀಮ್ಗೆ ಮತ್ತೆ ಸಾರಿಕಾಜಿ ನಿಮ್ಗೆ ತುಂಬಾ ಧನ್ಯವಾದಗಳು. The only prayer is let everybody reach, ಎಲ್ಲರೂ ಗುರುಗಳನ್ನ ಮುಟ್ಲಿ, ಗುರುಗಳ ಪ್ರೀತಿ, ಗುರುಗಳ ಒಂದು ಅನುಗ್ರಹ ಎಲ್ರಿಗೂ ಸಿಗ್ಲಿ. ಜಯ ಗುರುದೇವ್. ಜಯ ಗುರುದೇವ್.